तेने ब्रह्महृदाय आदिकवये मुह्यन्ति यं सूरयः तेजो वारिमृगं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ सृष्टिस्थित्यप्ययेह निहितदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् यस्या कटाक्षमात्रेण ब्रह्मरुद्रेन्द्रपूर्वकाः सुरास्वीयपदान्यापुः सा लक्ष्मीर्मे प्रसीदतु यो विप्रलम्ब विपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि चित्रैः पदैश्च गम्भीरैः वाक्ये माने अखण्डितैः गुरुभावं व्यञ्जयन्ती भाति श्री जयतीर्थवाक् दुर्वादुध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे सनकादिसमान् शान्तान् सदा सच्छात्रपाठकान् वन्दे सत्यात्मतीर्थार्यान् सत्प्रमोदकराब्जजान् विद्यापीठविदातारं विद्यावारिधि चन्दिरं विद्यार्थिवत्सलं वन्दे महामहिमसद्गुरुं गोस्वभावैव पुंसान् गुरुवनुग्रहपात्रकान् शिष्याय सर्वस्वदायकान् वन्दे विद्यागुरुं मम श्रीगुरुभ्यो नमः हरिः ओं हरिः ओं हरिः ओं राज उवाच कथितो वंशविस्तारो भवता सोमसूर्ययोः राज्ञां चोभयवंश्यानां चरितं परमाद्भुतं यदोश्च धर्मशीलस्य नितरां मुनिसत्तम तत्रांशेनावतीर्णस्य विष्णो वीर्याणि शंसनः अवतीर्य यदोर्वंशे भगवान् भूतभावनः कृतवान् यानि विश्वात्मा तानि नो वद ವಿಸ್ತರಾತ್. ಇವತ್ತಿನಿಂದ 3 ದಿನಗಳವರೆಗೆ ಶ್ರೀಯುತ ಗೋವಿಂದ ಜೋಶಿಯವರ ಮನೆಯಲ್ಲಿ ಶ್ರೀಮದ್ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಬರುವಂತಹ ಕಪಟನಾಟಕ ಸೂತ್ರಧಾರಿ ಸರ್ವೋತ್ತಮನಾದಂತಹ ಸರ್ವನಿಯಾಮಕನಾದಂತಹ ಶ್ರೀಕೃಷ್ಣ ಭಗವಂತನ ಅವತಾರ ಹಾಗೂ ಅವನ ಬಾಲಲೀಲೆಗಳನ್ನು 3 ದಿನಗಳವರೆಗೆ ನಾವು ಶ್ರವಣ ಮಾಡಲಿದ್ದೇವೆ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ವಿಶೇಷವಾಗಿ ಕೃಷ್ಣನ ಕಥಾ ಬರ್ತದೆ. ವಿಶೇಷವಾಗಿ ಅಂತ ಯಾಕೆ ಹೇಳಿದೆ ಅಂತಂದರೆ, ಕೃಷ್ಣ ಇಲ್ಲದೆ ಇರುವ ಯಾವ ಸ್ಕಂದವೂ ಭಾಗವತದಲ್ಲಿ ಇಲ್ಲ. ಮೊದಲನೆಯ ಸ್ಕಂದದಿಂದ 12ನೆಯ ಸ್ಕಂದದಲ್ಲಿ ಎಲ್ಲೆಲ್ಲೋ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಶ್ಲೋಕದಲ್ಲಿ ಆದರೂ 12 ಸ್ಕಂದಗಳಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಮಹಿಮೆಯನ್ನು ಭಾಗವತ ಕೊಂಡಾಡಿದೆ. ಅದಕ್ಕೆ ಭಾಗವತದ ಪ್ರತಿಮಾ ಸ್ಥಾನ ಯಾವುದು ಅಂತಂದರೆ ಕೃಷ್ಣ. ಕೃಷ್ಣನನ್ನ ಈಗ ಇಲ್ಲೊಂದು ಪ್ರತಿಮೆಯನ್ನು ಇಟ್ಟಿದ್ದಾರೆ. ಇಲ್ಲಿ ಕೃಷ್ಣನನ್ನ ನಾವು ನೋಡ್ತಾ ಇದ್ದೇವೆ. ಭಾಗವತವನ್ನು ನೋಡಿದರೆ ಸಾಕ್ಷಾತ್ ಕೃಷ್ಣನ ಪ್ರತಿಮೆಯೇ ಶ್ರೀಮದ್ ಭಾಗವತ. ಹೀಗಾಗಿ ಮನೆಯಲ್ಲಿ ಭಾಗವತ ಗ್ರಂಥವನ್ನು ಇಟ್ಟು ದೇವರಿಗೆ ಮಂಗಳಾರತಿಯನ್ನು ಮಾಡುವಾಗ, ಭಾಗವತಕ್ಕೆ ಮಂಗಳಾರತಿಯನ್ನು ಮಾಡುವಾಗ ಶ್ರೀಕೃಷ್ಣನೇ ಅದರಲ್ಲಿ ಇದ್ದಾನೆ ಅಂತನ್ನುವ ಅನುಸಂಧಾನದಿಂದ ಮಾಡಬೇಕು. ಆದ್ದರಿಂದಲೇನೆ ಭಾಗವತಕ್ಕೆ ಇನ್ನೊಂದು ಹೆಸರು ಜಯ ಅಂತ ಬಂದದ್ದು. ಯಾಕೆ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಕೃಷ್ಣ ಇದ್ದಲ್ಲಿ ಜಯ ಅಂತನ್ನುವುದು ನಿಶ್ಚಿತ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ. ಕೃಷ್ಣ ಎಲ್ಲಿರ್ತಾನೆ ಅಲ್ಲಿ ಜಯ ಅಂತನ್ನುವುದು ನಿಶ್ಚಯ. ಭಾಗವತ ಗ್ರಂಥಕ್ಕೆ ಪುರಾಣಕ್ಕೆ ಪ್ರತಿಪಾದ್ಯನಾದಂಥವನು ಕೃಷ್ಣನಾದ್ದರಿಂದ ಈ ಭಾಗವತದ ಇನ್ನೊಂದು ಹೆಸರು ಜಯ ಅಂತ ಅರ್ಥ.
ಅದಕ್ಕೆ ಇನ್ನೊಂದು ಕಾರಣವನ್ನು ಹೇಳ್ತಾರೆ. ಭಾಗವತಕ್ಕೆ ಯಾಕೆ ಜಯ ಅಂತ ಕರೀತಾರೆ? ನಮ್ಮಲ್ಲಿ ಒಂದು ಕ್ರಮ ಇದೆ. ಪೂರ್ಣ ಮಾಡ್ಲಿಕ್ಕೆ ಆಗದೇ ಇದ್ದಾಗ ಆದಿ ಮತ್ತು ಅಂತ್ಯ ಇವುಗಳನ್ನ ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅಂತ ಹೇಳಂತಂದ್ರೆ ಮಧ್ಯದಲ್ಲಿ ಮಾಡಿದ್ದ ಪುಣ್ಯನೂ ನಮಗೆ ಬರ್ತದೆ ಅಂತ. ನಾವೆಲ್ಲ ಸಣ್ಣವರಿದ್ದಾಗ ಕೇಳಿರ್ತೀವಿ, ಸಾಲಿಗೆ ಹೋಗೋ ಮುಂದಾಗ ಮನೆಯೊಳಗೆ ಹಿರಿಯರು ಶನಿವಾರ ಲೇಟ್ ಆಗ್ತದೆ ಅಂತ ಅಂದ್ಕೊಳ್ಳೆ ಕೇಸ್ತು ಒಂದು ಹೋಗಿಬಿಡು ಅಂತ ಇರ್ತಾರೆ. ಕೇಸ್ತು ಒಂದು ಹೋಗಿಬಿಡು. ಕೇಸ್ತು ಅಂತ ಹೇಳಂತಂದ್ರೆ ಸಂಧ್ಯಾ ವಂದನೆ ಬದ್ರಿ ಕೇಸ್ತು ಅಂತಂದು ಹೋಗು. ಏನದು ಕೇಸ್ತು ಅನ್ನೋದು? ಕೇಶವಾಯ ಸ್ವಾಹದಿಂದ ಸಂಧ್ಯಾ ವಂದನೆ ಪ್ರಾರಂಭವಾಗೋದು. ಅದಕ್ಕೆ ಮೊದಲನೇ ಅಕ್ಷರ ಕೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು. ಸ್ತೂ ಇದು ಕಡಿಯ ಅಕ್ಷರ. ಕೇಸ್ತು ಅಂದು ಹೋಗು ಅಂತ ಹೇಳಂತಂದ್ರೆ ಮೊದಲನೇ ಅಕ್ಷರ ಕಡಿ ಅಕ್ಷರ ಎರಡು ಅಂದ್ವಿ ಅಂತ ಹೇಳಂತಂದ್ರೆ ಪೂರ್ಣ ಸಂಧ್ಯಾ ವಂದನೆ ಮಾಡಿದಾಗ. ಇದು ಬರೇ ಸಾಲಿ ಒಳಗಿದ್ದಾಗ ಹೇಳಿದ್ದೆ ಹೊರತಾಗಿ ಈಗ ಅದನ್ನ ದಯಮಾಡಿ ಯಾರು ಅಪ್ಲೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಯಾವ ವ್ಯಕ್ತಿಗೆ ಸಂಪೂರ್ಣವಾಗಿ ಅದನ್ನ ಪಾರಾಯಣ ಮಾಡಲಿಕ್ಕೆ ಶಕ್ತಿ ಇರುವುದಿಲ್ಲವೋ ಅಂತಹ ವ್ಯಕ್ತಿ ಆದ್ಯಂತ ಶ್ಲೋಕಗಳನ್ನ ಆದ್ಯಂತ ಅಕ್ಷರಗಳನ್ನ ಶ್ರವಣ ಮಾಡಿದರೆ ಪಠಣ ಮಾಡಿದರೆ ಸಂಪೂರ್ಣ ಗ್ರಂಥ ಮಂತ್ರ ಪಾರಾಯಣ ಮಾಡಿದ ಪುಣ್ಯ ಬರ್ತದೆ. ಭಾಗವತ ಪ್ರಾರಂಭವಾಗುವುದು ಜನ್ಮಾದ್ಯಸ್ಯ ಯತಃ. ಮೊದಲನೇ ಅಕ್ಷರ ಏನು? ಜ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಅಂತ ಭಾಗವತ ಪ್ರಾರಂಭವಾಗ್ತದೆ. ಜ ಅಂತ ಅನ್ನೋದು ಮೊದಲನೇ ಅಕ್ಷರ. ಕಡಿದು ನಮಸ್ಸನಾತನಾಯ. ಕಡಿಯ ಅಕ್ಷರ ಯ. ಜದಿಂದ ಪ್ರಾರಂಭವಾಗ್ತದೆ, ಯದಿಂದ ಮುಗೀತದೆ. ಆದ್ದರಿಂದ ಭಾಗವತಕ್ಕೆ ಇನ್ನೊಂದು ಹೆಸರು ಜಯ. ಕೃಷ್ಣ ಪ್ರತಿಪಾದ್ಯನಾದದ್ದರಿಂದ ಭಾಗವತಕ್ಕೆ ಜಯ ಅಂತ ಕರೀತಾರೆ. ಜಯ ಅಂತ ಅನ್ನೋದ್ರಿಂದ ಸಂಪೂರ್ಣ ಭಾಗವತ ಹೇಳಿದ ಹಾಗಾಗ್ತದೆ. ಆದ್ದರಿಂದ ಜಯ ಅಂತ ಇದಕ್ಕೆ ಹೆಸರು. ಅದರೊಳಗೆ ವಿಶೇಷವಾಗಿ ದಶಮ ಸ್ಕಂದ ಇದು ಮೊದಲಿನಿಂದ ಕಡೆಯ ತನಕ ಕೃಷ್ಣನನ್ನೇ ಹೇಳಿಕೊಡುವಂತಹ ಕಥೆಗಳು, ಮಹತ್ವಗಳು, ಪ್ರಮೇಯಗಳು, ತತ್ವಗಳು ಇದರಲ್ಲಿ ಬರ್ತದೆ. ಕಲಿಯುಗದಲ್ಲಿ ಪ್ರಧಾನವಾದಂತಹ ದೇವಕೃಷ್ಣ. ಅದಕ್ಕೆ ನಾವು ಯಾವುದೇ ಕಾರ್ಯಗಳನ್ನ ಮಾಡಿದರೂ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅಂತೇವೆ. ಸಂಧ್ಯಾ ವಂದನೆ ಮಾಡ್ರಿ, ದೇವ್ರ ಪೂಜೆ ಮಾಡ್ರಿ, ಮತ್ತೊಂದು ಮಾಡ್ರಿ, ಮುಗಿದೊಂದು ಮಾಡ್ರಿ, ಕೃಷ್ಣಾರ್ಪಣ ಮಸ್ತು ಅಂತೇಳಿ ಕರಿತೀವಿ. ಯಾಕೆ ಕೃಷ್ಣಾರ್ಪಣ ಮಸ್ತು ಅಂತ ಕರಿಬೇಕು ಅಂತಂದ್ರೆ ಕಲಿಯುಗಕ್ಕೆ ಅತ್ಯಂತ ಸಮೀಪನಾದಂತಹ ಭಗವಂತನ ರೂಪ ಅಂತೇಳಂತಂದ್ರೆ ಕೃಷ್ಣ ಸ್ವರೂಪ. ನಮ್ಮ ಸಿದ್ಧಾಂತದ ಪ್ರಕಾರ ರಾಮ, ಕೃಷ್ಣ, ನರಸಿಂಹ ಇವರಲ್ಲಿ ಏನೂ ಭೇದ ಇಲ್ಲ. ಆದರೂ ರಾಮಾರ್ಪಣ ಮಸ್ತು ಅಂತ ಅನ್ನುವಂಗಿಲ್ಲ, ವಾಮನಾರ್ಪಣ ಮಸ್ತು ಅಂತ ಅನ್ನುವಂಗಿಲ್ಲ, ನರಸಿಂಹಾರ್ಪಣ ಮಸ್ತು ಅನ್ನುವಂಗಿಲ್ಲ. ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅನ್ನಬೇಕು. ಯಾಕೆ ಅಂತ ಹೇಳಿ ಅಂತಂದ್ರೆ ಯುಗದ ಧರ್ಮ, ಆ ಯುಗದಲ್ಲಿ ಯಾವ ದೇವರ ಅವತಾರವಾಗಿದೆ ಅಥವಾ ಆ ಯುಗಕ್ಕೆ ಹತ್ತಿರದಲ್ಲಿ ಯಾವ ದೇವರ ಅವತಾರವಾಗಿದೆ ಅವರ ಕಥೆಗಳನ್ನ ಕೇಳಬೇಕು, ಅವರಿಗೇನೆ ಸಮರ್ಪಣ ಮಾಡಬೇಕು ಅಂತನ್ನುವ ನಿಯಮ ಇದ್ದದ್ದರಿಂದ ನಾವು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇವೆ. 9ನೇ ಅಧ್ಯಾಯದ ಉತ್ತರಾರ್ಧದಿಂದ ಭಾಗವತದಲ್ಲಿ ಕೃಷ್ಣನ ಮಹಿಮೆ ಪ್ರಾರಂಭವಾಗ್ತದೆ. ಅದರಲ್ಲಿ ಸೋಮ, ಸೂರ್ಯ ಇವರಿಬ್ಬರ ವಂಶಾವಳಿಯನ್ನ ಅಲ್ಲಿ ಹೇಳ್ತಾರೆ. ಕಥಿತೋ ವಂಶ ವಿಸ್ತಾರೋ ಭವತಾ ಸೋಮ ಸೂರ್ಯಯೋ. ಪರೀಕ್ಷಿತ ರಾಜ ಕೇಳ್ತಾನೆ, ಇದು ಭಾಗವತದ ಒಳ್ಳೆಯ ಲಕ್ಷಣ. ನಾವೇನೇ ವ್ಯವಸ್ಥೆ ಮಾಡಿದ್ರು ಆಸನಗಳನ್ನ ಮತ್ತೆ ತರಿಸ್ಬೇಕಾಗ್ತದೆ ಅನ್ನೋದು. ಸೋಮ ಸೂರ್ಯಯೋಹೋ, ಸೋಮನ ವಂಶ ಅಂದ್ರೆ ಯದುವಂಶ, ಇದರ ಬಗ್ಗೆ ಹೇಳಿದ್ರಿ. ಸೂರ್ಯವಂಶ, ಸೂರ್ಯವಂಶದ ಮಹಿಮೆಯನ್ನ ನೀವು ಹೇಳಿದ್ರಿ. ಆದರೆ ನನಗೆ ಯದುವಂಶದಲ್ಲಿ ಇನ್ನೂ ಒಂದು ಸ್ವಲ್ಪ ಕೇಳಬೇಕು ಅಂತನ್ನೋ ಜಿಜ್ಞಾಸೆ ಉಳಿದಿದೆ. ಪರೀಕ್ಷಿತ ರಾಜ ಹೇಳ್ತಾನೆ. ಅದಕ್ಕೆ ಕಾರಣವನ್ನ ಹೇಳ್ತಾನೆ. ಯಾವಾಗಲೂ ನಮ್ಮ ಅಂತಂದವ್ರು ಯಾರಾದರೂ ಅಲ್ಲಿ ಬರ್ತಾರ ಅಂತ ಆದ್ರೆ ಅವ್ರ ಬಗ್ಗೆ ಕೇಳಲಿಕ್ಕೆ ನಮಗೆ ಬಹಳ ಮಹತ್ವ ಅನ್ನಿಸ್ತದೆ. ಹೌದ್ರಿ, ನಮ್ಮ ಅಂತಂದವ್ರು ಹಿಂಗಿದ್ರ ಹಂಗಿದ್ರ ಅದನ್ನೊಂದು ಸ್ವಲ್ಪ ನಮ್ಗೆ ಡಿಟೇಲ್ ಆಗಿ ಹೇಳ್ರಿ ನೋಡೋಣ ಅಂತ
ನಿಮಗ ನಮ್ಮ ಹಿರಿಯರ ಬಗ್ಗೆ ಕೇಳಲಿಕ್ಕೆ ಕೌತುಕತೆ ಇದ್ದಂತೆ ಪರೀಕ್ಷಿತ ರಾಜನ ಅವನಿಗೂ ಎಷ್ಟು ಕೌತುಕ ಇದ್ದಿರಬೇಕು. ಅದಕ್ಕೆ ಅವನು ಕೇಳ್ತಾನೆ, ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿ ಸತ್ತಮ ತತ್ರಾಂಶೇನಾವತೀರ್ಯಸ್ಯ ವಿಷ್ಣು ವೀರ್ಯಾಣಿ ಶಂಸನಃ ಅವತೀರ್ಯ ಯದೋರ್ವಂಶೆ ಭಗವಾನ್ ಭೂತಭಾವನಃ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿನೋ ವದ ವಿಸ್ತರಾತ್. ನಮ್ಮ ಯದು ವಂಶ ಎಷ್ಟು ಶ್ರೇಷ್ಠ, ವಂಶದ ಬಗ್ಗೆ ಪ್ರತಿಯೊಬ್ಬರಿಗೂ ಹೆಮ್ಮೆ ಇರಬೇಕು. ಇವತ್ತಿನ ದಿವಸ ನಮ್ಮ ವಂಶ ಏನು ಮಾಡೋದದ ತಗೊಂಡು ಅಂತನೋ ಹಂತಕ್ಕೆ ನಾವು ಬಂದೀವಿ. ನಾವು ಇವತ್ತಿನ ದಿವಸ ಈ ಸ್ಥಿತಿಯಲ್ಲಿ ಇರಲಿಕ್ಕೆ ನಮ್ಮ ಹಿರಿಯರು, ನಮ್ಮ ವಂಶದವರು ಏನು ಕಷ್ಟಪಟ್ಟಾರ. ಇವತ್ತಿನ ದಿವಸ ನಾವೆಲ್ಲ ಪಠ್ಯಪುಸ್ತಕಗಳಲ್ಲಿ ಓದ್ತೇವೆ. ಇವತ್ತಿನ ದಿವಸ ನಾವು ಹಿಂದೂಗಳಾಗಿ ಬ್ರಾಹ್ಮಣರಾಗಿ ಮನೆ ಒಳಗೆ ದೇವ್ರ ಪೂಜೆ ಪುನಸ್ಕಾರ ಇವುಗಳನ್ನು ಮಾಡ್ಕೋತ ಇದ್ದೀವಿ ಅಂತ ಹೇಳಂತಂದ್ರೆ ಆ ನವಾಬರ ಅಷ್ಟು ಅಟ್ಟಹಾಸದೊಳಗೂ ನಮ್ಮ ಧರ್ಮವನ್ನು ನಾವು ಉಳಿಸ್ಕೊಂಡು ಬಂದೀವಿ ಅಂತ ಹೇಳಂತಂದ್ರೆ ನಮ್ಮ ಹಿರಿಯರು ಎಷ್ಟು ತ್ಯಾಗ ಮಾಡಿರ್ಬೇಕು ಆ ಕಾಲದಲ್ಲಿ. ಇವತ್ತಿನ ದಿವಸ ನಮ್ಮ ಪೂರ್ತಕ್ಕೆ ನಾವು ನಮಗೆ ಬೇಕಾದಂತಹ ವಾತಾವರಣ ಇವತ್ತಿನ ದಿವಸ ಇದೆ. ನಮ್ಮ ಮನೆಯೊಳಗೆ ನಾವು ಪೂಜೆ ಮಾಡ್ಕೋತೀವಿ, 4 ಮಂದಿ ಕೂಡಿ ಗಣಪತಿ ಕೂಡಿಸ್ತೀವಿ. ಇವು ಎಲ್ಲಾನು ಏನೂ ಸಮಸ್ಯೆ ಆಗೋದಿಲ್ಲ. ಒಂದು ಕಾಲ ಇತ್ತು, ದೇವರು ಬ್ರಾಹ್ಮಣರು ಧರ್ಮ ಸನಾತನ ಏನಾದ್ರು ಅಂದ್ವಿ ಅಂತ ಹೇಳಂತಂದ್ರೆ ಕಡದು ಹಾಕುವಂತಹ ಪರಿಸ್ಥಿತಿ ಒಳಗೂ ನಮ್ಮ ಮನೆಯೊಳಗ ಧರ್ಮಗಳನ್ನು ಉಳಿಸ್ಕೊಂಡು ಬಂದೀವಿ ಅಂತ ಹೇಳಂತಂದ್ರೆ ನಮ್ಮ ವಂಶದವರು ಇದಕ್ಕಾಗಿ ಎಷ್ಟು ತ್ಯಾಗ ಮಾಡಿರಬೇಕು ಅದನ್ನು ತಿಳ್ಕೊಳ್ಳೋ ಕರ್ತವ್ಯ ನಮ್ದು. ನಮ್ಮ ಹಿರಿಯರು ನಮ್ಮ ಸಲುವಾಗಿ ಮಾಡಿದ್ದೇನು, ಎಷ್ಟು ತ್ಯಾಗ ಮಾಡ್ಯಾರ, ಎಷ್ಟು ಸಹನ ಮಾಡ್ಯಾರ, ಇತ್ಯಾದಿಗಳನ್ನು ನಾವು ತಿಳ್ಕೊಳ್ಬೇಕು. ಅದರೊಳಗೆ ನಮ್ಮ ಮನೆತನದೊಳಗೆ ಒಬ್ರು ಯಾರಾದರೂ ಸ್ವತಂತ್ರ ಹೋರಾಟಗಾರರಾಗಿದ್ರು ಅಂತ ಹೇಳಂತಂದ್ರೆ, ನಮ್ಮ ಮನೆತನದೊಳಗೆ ಒಬ್ರು ಯಾರಾದರೂ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಅಂತ ಹೇಳಂತಂದ್ರೆ ನಮಗೆಷ್ಟು ಹೆಮ್ಮೆ ಅನ್ನಿಸ್ತದೆ. ಅವ್ರ ಬಗ್ಗೆನೇ ಹೆಚ್ಚು ಮಾತಾಡಬೇಕು ಅಂತ ನಮಗನ್ನಿಸ್ತದೆ. ಕಲ್ಪನೆ ಮಾಡ್ಕೊಳ್ರಿ, ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಒಬ್ರು ಮಿನಿಸ್ಟರ್ ಆದ್ರೇನೆ ನಾವು ಇಷ್ಟು ಮಾತಾಡ್ಕೋಬೇಕು ಅಂತ ಅನ್ನಿಸ್ತೀವಿ. ಪರೀಕ್ಷಿತ ರಾಜನಿಗೆ ಎಷ್ಟು ಹೆಮ್ಮೆ ಆಗಿರ್ಬೇಕು. 14 ಲೋಕಗಳ ಒಡೆಯ ನಮ್ಮ ಮನೆತನದಲ್ಲಿ ಬಂದಿದ್ದಾನೆ ಅಂತ ಹೇಳಂತಂದ್ರೆ ನಮ್ಗೆ ಎಂಥ ಭಾಗ್ಯ ಇರಬೇಕು. ಅಂಥದ್ದನ್ನು ನೀವು ಬರೀ ಹಿಂಗೆ ಹೇಳಿ ಹೋಗ್ಬಿಡ್ತೀರಿ ಅಂತಂದ್ರೆ ಆಗೋದಿಲ್ಲ. ಶುಕಾಚಾರ್ಯರೇ, ದಯವಿಟ್ಟು ಅವರು ಉಪಕಾರ ನನ್ನ ಮೇಲೆ ಬಹಳ. ನಾನು ಇವತ್ತು ಬದುಕಿ ಉಳಿಲಿಕ್ಕೆ ಕಾರಣನೇ ಆ ಭಗವಂತ, ಆ ಯದುವಂಶದ ಚಂದ್ರ. ಅವನ ಬಗ್ಗೆ ನನಗೆ ಹೇಳಬೇಕು. ಅದಕ್ಕೆ ಅವನು ಹೇಳ್ತಾನೆ, ನಿವೃತ್ತ ತರ್ಷೈರ್ ಉಪಗೀಯಮಾನಾತ್ ಭವೌಷಧಾತ್ ಶ್ರೋತೃ ಮನೋಭಿರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಜೇತ ವಿನಾ ಪಶುಘ್ನಾತ್. ಕೃಷ್ಣನ ಕಥೆ ಹೆಂಗದ ಅಂತ ಹೇಳಂತಂದ್ರೆ ಇಲ್ಲಿದ್ದವರೆಲ್ಲರೂ ಬಹುಶಃ ಕೃಷ್ಣನ ಕಥೆ ಕೇಳಲಾರದವ್ರು ಯಾರೂ ಇಲ್ಲ. ಆದರೂ ಕೃಷ್ಣನ ಕಥೆ ಅಂತ ಎಲ್ಲಾದರೂ ನಡೀತದೆ ಅಂತ ಹೇಳಂತಂದ್ರೆ ಹೋಗಬೇಕು, ಕೂಡಬೇಕು, ಕೇಳಬೇಕು ಅಂತ ಅನ್ನಿಸ್ತದೆ. ಇದು ಕೃಷ್ಣನ ನಾಮಕ್ಕೆ, ಕೃಷ್ಣನ ಚಾರಿತ್ರಕ್ಕೆ, ಅವನ ಮಹಿಮೆಗೆ ಹಿಡಿದ ಕನ್ನಡಿ ಇದು. ಯಾಕ ಕೃಷ್ಣನ ಕಥಾ ಯಾಕೆ ಕೇಳಬೇಕು ಅಂತಂದ್ರೆ ಭಾಗವತ ಹೇಳ್ತದೆ, ಯಾರು ಕೃಷ್ಣನ ಕಥೆಯನ್ನ ಕೇಳ್ತಾರೋ ಅವರಿಗೆ ಭವೌಷಧಾತ್, ಭವೌಷಧಿ, ಕೃಷ್ಣನ ನಾಮ ಅಂತನ್ನುವುದು ಒಂದು ಔಷಧಿ ಇದ್ದ ಹಾಗೆ. ಏನೇ ರೋಗ ಇರಲಿರಿ ನಿಮಗೆ, ಅದು ಮಾನಸಿಕವಾದದ್ದಿರಲಿ, ದೈಹಿಕವಾದದ್ದಿರಲಿ, ಆರ್ಥಿಕವಾದದ್ದಿರಲಿ, ಕೃಷ್ಣನ ಮೇಲೆ ಸಂಪೂರ್ಣವಾದ ವಿಶ್ವಾಸವನ್ನು ನಾವಿಟ್ಟು ಕೃಷ್ಣ ಮಂತ್ರ ಜಪ ಮಾಡಿದರೆ, ಕೃಷ್ಣ 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 ಅಂತ ಅನ್ಕೋತ ಇದ್ವಿ ಅಂತ ಹೇಳಂತಂದ್ರೆ ಆ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗ್ತವೆ. ಭವೌಷಧಿ ಅದು. ಶ್ರೋತೃ ಮನೋಭಿರಾಮಾತ್, ರಾಮ ಅಂತಂದ್ರೆ ಸಂತೋಷ, ಮನೋಭಿರಾಮ ಅಂತೇಳಂತಂದ್ರೆ ಯಾರ್ಯಾರು ಕೃಷ್ಣನ ಕಥೆಯನ್ನ ಕೇಳ್ತಾರೆ ಅವರ ಮನಸ್ಸು ಬಹಳ ಪ್ರಫುಲ್ಲವಾಗ್ತದಂತೆ, ಆನಂದವಾಗ್ತದಂತೆ, ಆರಾಮಾಗಿ ಇರ್ತದಂತೆ. ಅದಕ್ಕೇನೆ ಕೃಷ್ಣನ ಕಥೆಯನ್ನ ಎಲ್ಲರೂ ಕೇಳಲೇಬೇಕು. ಕೃಷ್ಣನ ಕಥೆ ಅಂತ ಅನ್ನೋದು ಹೆಂಗದ ಗೊತ್ತೇನ್ರಿ? ವಿರಕ್ತರು ಕೇಳೋದೆ, ಸಂಸಾರಿಗಳು ಕೇಳೋದೆ, ಬಾಲಕರು ಕೇಳೋದೆ. ಯಾರಿಗೆ ಎಂತಹ ಉಪದೇಶ ಬೇಕು, ಸಂದೇಶ ಬೇಕು, ಅದು ಕೃಷ್ಣನ ಕಥೆಯಲ್ಲಿ ಸಿಗುತ್ತದೆ. ಅದರಾಗೂ ವಿಶೇಷವಾಗಿ ಗರ್ಭಿಣಿ, ಇಲ್ಲಿ ಬರ್ರಿ ಸರ್, ಬೇಕು ನೀವು ನಮ್ಗೆ. ಗರ್ಭಿಣಿ ಸ್ತ್ರೀಯರು ವಿಶೇಷವಾಗಿ
ಗರ್ಭಾವಸ್ಥೆಯಲ್ಲಿ ಇದ್ದಾಗ ಕೃಷ್ಣನ ಕಥೆಯನ್ನ ಕೇಳಬೇಕು. ಕೃಷ್ಣನ ಕಥೆ ಅಂತ ಅಷ್ಟೇ ಅಲ್ಲ, ಸಾತ್ವಿಕವಾದಂತಹ ಕಥೆಗಳು ಅಂತ ಯಾವ್ಯಾವನೋ ಅವು ಎಲ್ಲವನ್ನೂ ಕೇಳಬೇಕಂತೆ. ಅಲ್ಲಿ ಸಪ್ತಮ ಸ್ಕಂದ ಭಾಗವತದಲ್ಲಿ ದೈತ್ಯ ಬಾಲಕರು ಮತ್ತು ಪ್ರಹ್ಲಾದ ರಾಜ ಇಬ್ರು ಮುಂದೆ ಮಾತಾಡ್ಕೋತ ಕೂತಿರ್ತಾರೆ. ದೈತ್ಯ ಬಾಲಕರಿಗೆ ಪ್ರಹ್ಲಾದ ರಾಜ ಉಪದೇಶ ಮಾಡ್ತಾನೆ. ಶ್ರವಣಂ ಕೀರ್ತನಂ ವಿಷ್ಣು ನವವಿಧವಾದ ಭಕ್ತಿ ಹೆಂಗ್ ಮಾಡಬೇಕು ಅಂತ ಉಪದೇಶ ಮಾಡ್ತಾನೆ. ಅದಕ್ಕೆ ಅವ್ರ ಜೊತೆಗಿದ್ದಂತಹ ಒಬ್ಬ ಬಾಲಕ ಕೇಳಿದ, ಪ್ರಹ್ಲಾದ, ಇಬ್ರು ಒಮ್ಮೆ ನಮ್ದು ನಿಮ್ದು ಡೆಲಿವರಿ ಒಂದ ಕಡೆಗೆ ಆಗಿದ್ದು, ಒಂದ ಆಸ್ಪತ್ರೆ ಒಳಗಾಗಿದ್ದು, ಇಬ್ರು ಒಂದ ಶಾಲೆಯೊಳಗೆ ಹಚ್ಚಿದ್ವಿ, ಒಂದ ಕಾಲೇಜಿಗೆ ಹೋದ್ವಿ, ಒಂದ ಕಡೆಗೆ ಇದ್ದೀವಿ, ಆದ್ರೆ ಇವು ಎಲ್ಲಾನು ನಿನಗೆ ಹೆಂಗ ಗೊತ್ತವ, ನನಗ್ಯಾಕೆ ಗೊತ್ತಿಲ್ಲ? ಅದಕ್ಕವ ಪ್ರಹ್ಲಾದ ರಾಜ ಹೇಳ್ತಾನೆ, ಇದು ನಾನು ಹುಟ್ಟಿದ ಮೇಲೆ ಕಲ್ತಿದ್ದಲ್ಲ. ನನ್ನ ತಾಯಿ ಆದಂತಹ ಕಯಾದುವಿನ ಗರ್ಭದಲ್ಲಿ ಇದ್ದಾಗ ನಾರದರು ಭಕ್ತಿ ಸೂತ್ರಗಳನ್ನು ಉಪದೇಶ ಮಾಡಿದ್ರಲ್ಲ, ಆ ಕೂಸಾಗಿ ಶಿಶುವಾಗಿ ತಾಯಿಯ ಗರ್ಭದಲ್ಲಿ ಇದ್ದಾಗಲೇನೆ ನಾನು ಕೇಳ್ತಾ ಇದ್ದೆ. ಸೈನ್ಸ್ ಇದನ್ನು ಒಪ್ತದೋ ಬಿಡ್ತದೋ, ನಾವಂತರೂ ಇದನ್ನ 100% ಒಪ್ತೀವಿ. ತಾಯಿ ಏನು ಅನುಭವಿಸ್ತಾಳೆ ಅದರ ನೇರವಾದ ಪರಿಣಾಮ ಗರ್ಭದಲ್ಲಿರುವಂತಹ ಶಿಶುವಿಗೆ ಆಗ್ತದೆ. ಆದ್ದರಿಂದಲೇನೆ ಗರ್ಭಾವಸ್ಥೆಯಲ್ಲಿ ಇರುವಾಗ ತಾಯಿಯಾದಂಥವಳು ಸಾಧ್ಯವಾದಷ್ಟು ಸಾತ್ವಿಕವಾದಂತಹ ವಾತಾವರಣದಲ್ಲಿ ಇರಬೇಕು, ಟೆನ್ಷನ್ ಲೆಸ್ ಆಗಿ ಇರಬೇಕು, ದೇವರ ಧ್ಯಾನದಲ್ಲಿ ಇರಬೇಕು. ಆಗ ಹುಟ್ಟುವಂತಹ ಮಕ್ಕಳು ಕೂಡ ಭಗವದ್ಭಕ್ತರಾಗಿ ಹುಟ್ಟುತ್ತಾರೆ. ಪ್ರಹ್ಲಾದರಾಜನಂತಹ ಮಕ್ಕಳಾಗಬೇಕು ಅಂತ ಹೇಳಂತಂದ್ರೆ ಕೈಯಾದು ಏನು ಮಾಡಿಲ್ಲ ಅದನ್ನು ಮಾಡ್ಬೇಕು, ಹೋದಲ್ರಿ ನಾವು. ಅದನ್ನು ಮಾಡಲ್ದೇನೆ ರಾತ್ರಿ ಆದ ಕೂಡಲೇ ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ ನೋಡ್ಕೊತ ಕೂತ್ವಿ ಅಂತ ಹೇಳಂತಂದ್ರೆ ಹುಟ್ಟೋ ಮಕ್ಕಳು ಅದರ ಪ್ರಭಾವದಿಂದನೇ ಹುಟ್ಟುತ್ತಾರೆ. ನೇರವಾದಂತಹ ಪ್ರಭಾವ ಶಿಶುವಿನ ಮೇಲೆ ಆಗ್ತದೆ. ಸಾತ್ವಿಕವಾದ ಆಹಾರ ಉಣಬೇಕು. ನಾಳೆ ಸರಿಯಾಗಿ ಇನ್ನೊಂದು 15 ದಿವಸಕ್ಕೆ ಮಂತ್ರಾಲಯ ಪ್ರಭುಗಳ ಆರಾಧನಾ. ಮಂತ್ರಾಲಯ ಪ್ರಭುಗಳು ಗರ್ಭದಲ್ಲಿ ಇದ್ದಾಗ ಗೋಪಾಂಬ ಅಂತ ಆ ವೆಂಕಟನಾಥನ ತಾಯಿ, ಆಕಿ ಗರ್ಭಾವಸ್ಥೆಯಲ್ಲಿ ಇದ್ದಾಗ ರಾಯರು ಹೊಟ್ಟೆ ಒಳಗೆ ಇದ್ದಾಗ ಆಕಿ ತಾಯಿ ವ್ಯವಹಾರ ಹೆಂಗಿದ್ವು ರಾಘವೇಂದ್ರ ವಿಜಯ ಹೇಳ್ತದೆ. ಎಂದಿಗೂ ಮನಿ ಒಳಗ ಭಾರಿ ತುಪ್ಪದೊಳಗನೆ ಮಾಡಿದಂತಹ ಅಡಿಗೆಗಳು ಇರ್ತಿದ್ವು ಅಂತ. ಒಂದು ದಿವಸ ಮನ್ಯಾಗ ಊಟ ಮಾಡ್ತಿದ್ದಿಲ್ರಿ ಈಕೆ. ಮತ್ತು ಆಜು ಬಾಜು ಮನೆಗೆ ಹೋಗಿ ಗೀತಾ ಬ್ಯಾರ ನಿಮ್ಮ ಮನ್ಯಾಗಿನ ಚಟ್ನಿ ಪುಡಿ ಚಲೋ ಸಿಗ್ತದ, ಒಂಚೂರು ಚಟ್ನಿ ಪುಡಿ ಕೊಡ್ರಿ. ಕಮಲಾ ಬ್ಯಾರ ನಿಮ್ಮ ಮನ್ಯಾಗಿಂದ ಉಪ್ಪಿನಕಾಯಿ ಚಲೋ ಇರ್ತದ, ಮೆಂತೆ ತಿಟ್ಟು ಚಲೋ ಇರ್ತದ ಅಂತ 4 ಮನೆಗೆ ಹೋಗಿ ಕೇಳ್ಕೊಂಡು ಬಂದು ತಿಂತಿದ್ಲಂತ. ಯಾಕ ಅಂತ ಹೇಳಂತಂದ್ರೆ ಹುಟ್ಟೋ ಕೂಸು ನಾಳೆ ಸನ್ಯಾಸಿ ಆಗುವುದಿದೆ, ಒಂದೇ ಮನೆ ಊಟ ಅದಕ್ಕೆ ರುಚಿಸೋದಿಲ್ಲ ಅಂತನ್ನುವುದರ ಸೂಚನೆ ಅಲ್ಲೇ ಸಿಗುತ್ತಿತ್ತಂತ. ಮನೆಯೊಳಗ ದಿವ್ಸಕ್ಕೆ ಹಿಂಗೆ ಗೋವಿಂದ ಜೋಶಿಯವ್ರ ಮನೆಯೊಳಗಿದ್ದಂಗೆ ದಿವ್ಸಕ್ಕೆ ಒಂದೊಂದು ಕಲರ್ದ ಒಂದೊಂದು ರೇಷ್ಮೆ ಸೀರೆ ಗಂಡ ತಯಾರು ಮಾಡಿಟ್ಟಿದ್ನಂತ. ಒಂದು ಸೀರೆ ಉಟ್ಕೊಂಡ್ಲು ಅಂತಂದ್ರೆ ಆ ಸೀರೆ ಪಾಳೆ ಬರ್ಲಿಕ್ಕೆ 6 ತಿಂಗಳು ಹಿಡಿತಿತ್ತಂತ ವೆಂಕಟನಾಥನ ತಾಯಿಗೆ. ಇಲ್ಲಿ 1 ವರ್ಷ 1.5 ವರ್ಷ ಹಿಡಿತಿರ್ಬೇಕು, ಅಲ್ಲಿ ಅಂತರೂ 6 ತಿಂಗಳು ಹಿಡಿತಿತ್ತು. ಅಲ್ಲಿ ಅಂತರೂ 6 ತಿಂಗಳು ಹಿಡಿತಿತ್ತು. ಏನ ಕರೆಕ್ಟಾಗಿ ಹೇಳ್ತಾನ್ರಿ ಎಲ್ಲ. ಆದರೆ ಇಷ್ಟೆಲ್ಲ ಚಿತ್ರ ವಿಚಿತ್ರವಾದ ಬಣ್ಣದ ರೇಷ್ಮೆ ಸೀರೆಗಳಿದ್ದರೂ ಕೂಡ ಗೋಪಾಂಬ ಮಾತ್ರ ಒಂದು ಕಾಟನ್ ಸೀರೆನೇ ಉಟ್ಕೊಂಡು ತನ್ನ ಜೀವನವನ್ನು ತೆಗಿತಿದ್ಲಂತ. ಯಾಕ ಅಂತ ಹೇಳಂತಂದ್ರೆ ಮುಂದೆ ಹುಟ್ಟುವಂತಹ ಮಹಾ ವಿರಕ್ತ ಶಿಖಾಮಣಿಗಳಾದಂತಹ ರಾಯರು ಅಲ್ಲಿ ಹುಟ್ಟೋರಿದ್ದಾರೆ, ಅವರಿಗೆ ವೈಭವ ಬೇಕಾಗೋದಿಲ್ಲ ಅಂತ. ಅದು ರಿಫ್ಲೆಕ್ಷನ್ ಅಲ್ಲಿ ಕಾಣ್ತಾ ಹೋಗ್ತದೆ. ಹುಟ್ಟುವಂತಹ ಕೂಸು ಎಂಥದ್ದದ ಅಂತನ್ನುವುದು ತಾಯಿಯ ವ್ಯವಹಾರದಿಂದ ಅವಳಿಗೇನು ಸೇರ್ತಿರ್ತದ, ಎಂಥದ್ದು ಸೇರ್ತಿರ್ತದ, ಅದ್ರ ಮೇಲೆ ನಾವು ಎಲ್ಲಾನು ಇತ್ಲಾಗ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ನಾ ಹೇಳಿದಾಗ ಒಮ್ಮೆ ಆಕಿನ ಮಾರಿ ನೋಡ್ಲಿಕ್ಕೆ ಪಾಪ ಆಕಿಗೆ ಎಂಬರಾಸಿಂಗ್ ಆಗೋದು ಬೇಡ. ಏನು ಸೇರ್ತ ಆಕಿಗೆಲ್ಲ ಸೇರೋದು ನನಗೆ ಗೊತ್ತದ. ಮೊನ್ನೆ ವ್ರತದ ಊಟ ಸಮೃದ್ಧವಾಗಿ ಊಟ ಮಾಡ್ಯಾಳ. ಹಿಂಗಾಗಿ ನಮಗಂತರೂ ವಿಶ್ವಾಸ ಅದ ಹುಟ್ಟೋ ಕೂಸು ಸಾತ್ವಿಕನೇ ಇರ್ತದ ಅಂತ ಅನ್ನೋದು. ಆದ್ದರಿಂದ ಇದು ನಾವು ಕಳ್ಕೋಬೇಕಾದಂಥದ್ದು, ತಿಳ್ಕೊಳ್ಬೇಕಾದಂಥದ್ದು. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಅವನು ಗರ್ಭದಲ್ಲಿ ಇದ್ದಾಗ ಅವನ ಪರೀಕ್ಷಿತ ರಾಜ ಹೇಳ್ತಾನೆ, ನಾನು ಗರ್ಭದಲ್ಲಿ ಇದ್ದಾಗ ಆ ಕೃಷ್ಣ ನನ್ನನ್ನು ರಕ್ಷಿಸಿದ. ಉತ್ತರೆಯ ಗರ್ಭದಲ್ಲಿ ನಡೆದಂತಹ ವಿಚಿತ್ರವಾದಂತಹ ಘಟನೆ. ಅದಕ್ಕೆ ಹೇಳ್ತದೆ, ದ್ರೌಣ್ಯಸ್ತ್ರ ವಿಪ್ಲವಿದಂ ಮದಂಗಂ
ಸಂತಾನ ಬೀಜಂ ಕುರು ಪಾಂಡವಾನಾಂ ಜಿಗೋಪಕುಕ್ಷಿಂಗತ ಆತ್ತಚಕ್ರೋ ಮಾತುಶ್ಚ ಮೇ ಯಃ ಶರಣಂ ಗತಾಯಾಃ. ಹೇಳ್ತಾನೆ, ನಾನು ಇವತ್ತಿನ ದಿವಸ ನಿನ್ನ ಕಡೆಯಿಂದ ಭಾಗವತ ಕೇಳ್ತಾ ಇದ್ದೇನೆ ಅಂತ ಹೇಳಂತಂದ್ರೆ ಅದಕ್ಕೆ ಕಾರಣ ಆ ಕೃಷ್ಣ. ದ್ರೌಣಿ, ದ್ರೌಣಿ ಅಂದ್ರೆ ಯಾರು? ಅಶ್ವತ್ಥಾಮಾಚಾರ್ಯ. ದ್ರೋಣನ ಮಗ ದ್ರೌಣಿ, ಅಶ್ವತ್ಥಾಮಾಚಾರ್ಯ. ಪಾಂಡವರ ವಂಶ ನಿರ್ವಂಶ ಮಾಡಬೇಕು, ಇವರ ಕಡಿ ಬೀಜನೂ ಸತ್ತು ಹೋಗಬೇಕು ಅನ್ನುವ ಉದ್ದೇಶದಿಂದ ಅವನು ಬ್ರಹ್ಮಾಸ್ತ್ರವನ್ನು ಬಿಟ್ಟ. ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಶ್ರೀಕೃಷ್ಣ ಪರಮಾತ್ಮ ಆತ್ತಚಕ್ರ ತೇಜೋಮಯವಾದಂತಹ ರೂಪದಿಂದ ಗರ್ಭದ ಒಳಗೆ ನಿಂತು ನಾನು ಸಾಯದೇ ಇರುವ ಹಾಗೆ, ಬ್ರಹ್ಮಾಸ್ತ್ರ ನನಗೆ ಅದರ ಪ್ರಭಾವ ಆಗದೇ ಇರುವ ಹಾಗೆ ರಕ್ಷಣಾ ನನಗೆ ಕೊಟ್ಟವ ಆ ಕೃಷ್ಣ ಪರಮಾತ್ಮ. ಆತು, ಪರೀಕ್ಷಿತ ರಾಜನಿಗೆ ರಕ್ಷಣೆ ಕೊಟ್ಟಾನ ಕೃಷ್ಣ. ಪರೀಕ್ಷಿತ ರಾಜ ಒಬ್ಬವ ಕೃಷ್ಣನ ಮಹಿಮೆ ಕೇಳಿ, ನಾವೆಲ್ಲ ಯಾಕೆ ಕೇಳಬೇಕು ಕೃಷ್ಣನ ಮಹಿಮೆಯನ್ನ? ನಾವು ಎಲ್ಲ ಪರೀಕ್ಷಿತ ರಾಜರೇ, ನೆನಪಿರಲಿ. ಯಾವುದೂ ಸುಲಭವಲ್ಲ. ವಿವಾಹ ಆಗೋದು, ವಿವಾಹ ಆದ ಮೇಲೆ ಗರ್ಭಿಣಿಯರಾಗೋದು, ಗರ್ಭಿಣಿಯರಾದ ಮೇಲೆ ಮಕ್ಕಳಾಗೋದು, ಮಕ್ಕಳಾದ ಮೇಲೆ ಆ ಮಕ್ಕಳು ಬುದ್ಧಿವಂತರು, ಗುಣವಂತರು, ರೂಪವಂತರು, ವಿದ್ಯಾವಂತರು, ಶ್ರೀಮಂತರು ಎಲ್ಲರೂ ಆಗೋದು. ಇಂತಹ ಮಕ್ಕಳು ನಮಗ ವಯಸ್ಸಾದಾಗ ನಮ್ಮನ್ನು ನೋಡಿಕೊಳ್ಳುವ ಹಂಗ ಆಗುವಂಥವ್ರು. ಎಷ್ಟು ಪುಣ್ಯ ಬೇಕ್ರಿ? ನಮ್ಮನ್ನೇನು ರಕ್ಷಣೆ ಮಾಡಿಲ್ಲ ಏನು ಪರೀಕ್ಷಿತ ರಾಜ? ನಾವು ಗರ್ಭದಲ್ಲಿ ಇದ್ದಾಗ ಹೆಂಗ್ ಹುಟ್ಟಿವು? ನಾವು ತಾಯಿಯ ಗರ್ಭದಲ್ಲಿ ಇದ್ದು ನಾವೇನು ಬಂದೀವಿ. ನಾವು ಪ್ರತಿಯೊಬ್ಬರೂ ಪರೀಕ್ಷಿತ ರಾಜರೇ. ಪ್ರತಿಯೊಬ್ಬರನ್ನು ಭಗವಂತ ರಕ್ಷಣೆ ಮಾಡಿದ್ದಾನೆ ಅಂತನ್ನುವುದಕ್ಕೆ ನಾವು ಇವತ್ತಿನ ದಿವಸ ಭಾಗವತವನ್ನು ಕೇಳ್ತಾ ಇದ್ದೀವಿ. ಎಷ್ಟು ಜನ ಹುಚ್ಚರು ನಮ್ಮ ಕಣ್ಣಿನ ಎದುರಿಗೆ ಇಲ್ಲ. ಎಷ್ಟು ಜನ ಜಾತ್ಯ, ಅಂಧರು, ಮೂಕರು, ಕಿವುಡರು, ಕುಂಟರು, ಬುದ್ಧಿಮಾಂದ್ಯರು ನಮ್ಮ ಎದುರಿಗೆ ಇಲ್ಲ. ಅದನ್ನೆಲ್ಲ ಬಿಟ್ಟು ಪರಮಾತ್ಮ ನಮ್ಮನ್ನು ಎತ್ತಿ ಹಿಂಗೆ ಇಟ್ಟಾನ ಅಂತ ಹೇಳಂತಂದ್ರ ದೇವರು ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡ್ಯಾನ. ಅಂದ ಮೇಲೆ ಹೇಳ್ರಿ, ನಾವು ಪರೀಕ್ಷಿತರಲ್ವಾ? ನಮ್ಮನ್ನು ರಕ್ಷಣೆ ಮಾಡಿಲ್ವಾ ದೇವರು ಗರ್ಭದಲ್ಲಿ? ತಿಂಗಳಿಗೆ ಒಂದು ಸಲ ಡಾಕ್ಟರ್ ಕಡೆಗೆ ಹೋಗ್ತೀವಿ, ಸ್ಕ್ಯಾನ್ ಮಾಡ್ತೀವಿ. ಡಾಕ್ಟರ್ ಬರೇ ಆ ಸ್ಕ್ಯಾನಿನ ರಿಸಲ್ಟ್ ಅನ್ನ ನೋಡಿ ಹೇಳ್ತಾರೆ, ಇಲ್ಲ ಕೂಸ್ ಕೈ ಬಂದದ, ಕಾಲು ಬಂದದ, ಹಾರ್ಟ್ ಬೀಟ್ ಚಲೋ ಅದ, ಹಂಗದ ಹಿಂಗದ ಚೇತರ. ಅದನ್ನ ನೋಡಿ ಸಂತೋಷ ಪಡ್ತೀವಿ. ಸ್ವಲ್ಪ ಕೂತು ವಿಚಾರ ಮಾಡ್ರಿ, ಸ್ವಲ್ಪ ಕೂತು ವಿಚಾರ ಮಾಡ್ರಿ. ಗರ್ಭದಲ್ಲಿ ಶಿಶುವಿಗೆ ಆಯಾ ಅವಯವಗಳು ಬರುವ ಹಾಗೆ ವ್ಯವಸ್ಥೆಯನ್ನ ಯಾರು ಮಾಡ್ತಾರೆ? ಡಾಕ್ಟರ್ ಮಾಡ್ತಾನ? ಅಥವಾ ಡಾಕ್ಟರ್ ಕೊಟ್ಟದ್ದು ಗುಳಿಗೆ ಮಾಡ್ತದ? ಯಾರು ಮಾಡೋದು? ದಾಸರು ಹೇಳ್ತಾರೆ, ನವಿಲಂಗೆ ಚಿತ್ರ ಪತ್ರಗಳನ್ನ ಬರೆದವರು ಯಾರು? ಬಸಿರೊಳಗೆ ಶಿಶುವನ್ನು 6 ಸಲಹಿದವರು ವಸುಧೀಶ ನಮ್ಮ ಪುರಂದರ ವಿಠಲ ಅಂತ. ನೋಡ್ರಿ, ಇದು ಒಂದು ದೇವರು ಉಪಕಾರದ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳಂತಂದ್ರೆ, ಒಂದು ಕೂಸು ಹುಟ್ಟುತ್ತದೆ ಅಂತ ಹೇಳಂತಂದ್ರೆ ಆ ಕೂಸಿಗೆ ಮಾತ್ರ ಜನ್ಮ ಅಂತ ತಿಳಿಬೇಡ್ರಿ. ಕೂಸು ಹುಟ್ಟುತ್ತದೆ ಅಂತ ಹೇಳಂತಂದ್ರೆ ಅದು ತಾಯಿಯಾಗಿ ಇನ್ನೊಂದು ಜನ್ಮವನ್ನ ಪಡಿತಾಳೆ. ತಾಯಿಯಾಗಿ ಇನ್ನೊಂದು ಜನ್ಮವನ್ನ ಪಡಿತಾಳೆ. ತಾಯಿನೂ ಆರೋಗ್ಯವಂತಳಾಗಿರ್ಬೇಕು, ಶಿಶುವು ಆರೋಗ್ಯವಂತರಾಗಿ ಇರಬೇಕು ಅಂತ ಹೇಳಂತಂದ್ರೆ ಆ ಗರ್ಭದೊಳಗೆ ಇದ್ದು ದೇವರು ನಮಗೆ ಹಂಗ ವ್ಯವಸ್ಥೆ ಮಾಡ್ತಾನೆ. ಒಂದು ಮೊಬೈಲ್ ಇದೆ, ಆ ಮೊಬೈಲು ಒಂದು ಕಡೆಗೆ ಅಸೆಂಬಲ್ ಆಗ್ತದೆ. ಅದು ಒಂದು ಇನ್ಸ್ಟ್ರೂಮೆಂಟ್ ತಯಾರಾಗಬೇಕು ಅಂತ ಹೇಳಂತಂದ್ರೆ ಒಂದು ಕಡೆಯಿಂದ ಕೀಪ್ಯಾಡ್ ಬರ್ತದೆ, ಒಂದು ಕಡೆಯಿಂದ ಸ್ಕ್ರೀನ್ ಬರ್ತದೆ, ಇನ್ನೊಂದು ಕಡೆಯಿಂದ ಬ್ಯಾಟ್ರಿ ಬರ್ತದೆ, ಮತ್ತೊಂದು ಕಡೆಯಿಂದ ಸಿಮ್ ಬರ್ತದೆ. ಅದನ್ನೆಲ್ಲಾನು ಕೂಡಿಸಿದಾಗ, ಅಸೆಂಬಲ್ ಮಾಡಿದಾಗ ಆ ಒಂದು ಮೊಬೈಲ್ ಯೂಸ್ ಮಾಡಲಿಕ್ಕೆ ಯೋಗ್ಯವಾಗ್ತದೆ. ದೇವರು ಈ ನಿಯಮವನ್ನ ಹಾಕಿದ್ದ ಅಂತಂದ್ರೆ ನಮ್ಮ ಹಣೆ ಬಾರಿ ಏನಾಗ್ತಿತ್ತು ವಿಚಾರ ಮಾಡಿ. ನಿಮಗ ಒಂದು ಕೂಸು ಬರಬೇಕು ಅಂತ ಹೇಳಂತಂದ್ರೆ 3ನೇ ತಿಂಗಳದೊಳಗ ತಾಯಿ ಕಣ್ಣು ನುಂಗಿದ್ರೆ ಕೂಸಿಗೆ ಕಣ್ಣು ಬರ್ತದೆ. 5ನೇ ತಿಂಗಳದೊಳಗ ಕಾಯಿ ಹಾರ್ಟ್ ನುಂಗಿದ್ಲು ಅಂತಂದ್ರೆ ಕೂಸಿಗೆ ಹಾರ್ಟ್ ಬರ್ತದೆ. ಕಾಲು ನುಂಗಿದ್ರೆ ಕಾಲು ಬರ್ತದ ಅಂತ ನಿಯಮ ಇಟ್ಟಾನ ದೇವ್ರು? ಏನೂ ಇಲ್ಲ. ನೀನೇನು ತಿನ್ಕೋತ ಹೋಗ್ತಿ, ಕುಡ್ಕೋತ ಹೋಗ್ತಿ ಇರು, ನನ್ನ ಸ್ಮರಣೆ ಮಾಡ್ಕೋತ ಇರು,
ಆ ಕೂಸಿಗೆ ಯಾವ ಯಾವ ಅವಯವಗಳು ಬರಬೇಕು ಅದನ್ನು ಬರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಂದು ಅಂತ ಪರಮಾತ್ಮ ಹೇಳ್ತಾನೆ ಅಂತಂದ ಮೇಲೆ ಪರೀಕ್ಷಿತ ರಾಜ ಒಬ್ಬನನ್ನೇ ಕಾಪಾಡಿದ್ನ ಕೃಷ್ಣ. ನಾವು ಯಾರ್ಯಾರು ಈ ಕ್ಷಣದಲ್ಲಿ ಗರ್ಭಿಣಿಯರಾಗಿ ಮಕ್ಕಳನ್ನ ಪಡೆದು ಕರೋನಾದಂತಹ ಮಹಾಮಾರಿ ಒಳಗೂ ಬದುಕಿ ಉಳಿದೀವಿ ಅಂತಂದ್ರೆ ನಾವೆಲ್ಲರೂ ಪರೀಕ್ಷಿತರೇ. ನಮ್ಮನ್ನೆಲ್ಲರನ್ನೂ ಕೃಷ್ಣ ರಕ್ಷಣೆ ಮಾಡಿದ್ದಾನೆ ಅಂತನ್ನುವುದಕ್ಕೇನೆ ನಾವಿಲ್ಲಿದ್ದೇವೆ. ಅದಕ್ಕೆ ಅವನು ಹೇಳಿದ, ದೇವರು ಅನುಗ್ರಹ ಮಾಡಿದ ಅಂತನ್ನುವುದಕ್ಕಾಗಿ ನಮಗೆ ಇವೆಲ್ಲವೂ ಆಗಿದೆ. ಮಾತುಶ್ಚಮೇಯ ಶರಣಂಗತಾಯ. ಉತ್ತರಾದೇವಿ ಕೃಷ್ಣನಿಗೆ ಶರಣು ಹೋದಿದ್ಲು. ಬಾಕಿದವರು ಯಾರಿಗೆ ಶರಣು ಹೋದರೂ ಬ್ರಹ್ಮಾಸ್ತ್ರವನ್ನ ತೆಗೆಯೋ ಸಾಧ್ಯತೆ ಇರಲಿಲ್ಲ. ಕೃಷ್ಣನಿಗೆ ಶರಣು ಹೋದಿದ್ದಕ್ಕಾಗಿ ಕೃಷ್ಣ ಸಮರ್ಥ ರೀತಿಯಿಂದ ಆ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡಿದ. ವಾಸ್ತವಿಕವಾಗಿ ಅದು ಮಹಾಭಾರತದಲ್ಲಿ ಇನ್ನೂ ವಿಶೇಷವಾಗಿ ಹೇಳ್ತಾರದನ್ನ. ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ ಉತ್ತರೆಯ ಗರ್ಭದ ಮೇಲೆ. ಅದಕ್ಕೆ ಪ್ರತಿಯಾಗಿ ಅದನ್ನ ತಡಿಬೇಕು ಅಂತನ್ನುವುದಕ್ಕೆ ಅರ್ಜುನನು ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಎರಡು ಬ್ರಹ್ಮಾಸ್ತ್ರಗಳು ಎದರ ಬದರ ಘರ್ಷಣೆ ಮಾಡುವಾಗ ಈ ಅಣು ಬಾಂಬ್, ನ್ಯೂಕ್ಲಿಯರ್ ಅಟಮ್ ಬಾಂಬ್ ಹಾಕಿದ ಹಾಗೆ ಆ ಪ್ರಭಾವ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಆಗ ಕೃಷ್ಣ ಬಂದು ಇಬ್ಬರಿಗೂ ಹೇಳ್ತಾನೆ, ಇದು ಸರಿಯಲ್ಲ, ಲೋಕ ಕಲ್ಯಾಣಕ್ಕೆ ಇದು ಕಂಟಕವಾಗ್ತದೆ, ನಿಮ್ಮ ಅಸ್ತ್ರವನ್ನು ಹೊಳ್ಳಿ ತಕ್ಕೊಳ್ರಿ ಅಂತ ಹೇಳ್ತಾರೆ. ಅರ್ಜುನ ಕೃಷ್ಣನ ಆಜ್ಞೆ ಅಂತ ಹೊಳ್ಳಿ ತಕೊಂಡ್ಬಿಟ್ಟ. ಅಶ್ವತ್ಥಾಮಾಚಾರ್ಯಗೆ ತೆಗಿಲಿಕ್ಕಾಗ್ಲಿಲ್ಲ. ತೆಗಿಯೋ ಮನಸ್ಸೂ ಇರಲಿಲ್ಲ, ತೆಗಿಯೋ ಸಾಮರ್ಥ್ಯನೂ ಇರಲಿಲ್ಲ. ತೆಗಿಯೋ ಮನಸ್ಸು ಬೇಕು, ಮನಸ್ಸಿದ್ರೂ ತೆಗಿಯೋ ಸಾಮರ್ಥ್ಯ ಬೇಕು. ಅರ್ಜುನನಿಗೆ ಎರಡೂ ಇತ್ತು. ಕೃಷ್ಣನ ಆಜ್ಞೆ ಅಂತ ಹೊಳ್ಳಿ ತಕ್ಕೊಂಡ್ರು, ತೆಗಿಯೋ ಮನಸ್ಸು ಇತ್ತು. ಅಶ್ವತ್ಥಾಮಾಚಾರ್ಯಗೆ ತೆಗಿಬೇಕು ಅಂತನ್ನುವ ಮನಸ್ಸೂ ಇರಲಿಲ್ಲ, ಹೊಳ್ಳಿ ತಕ್ಕೊಳ್ಳುವ ಯೋಗ್ಯತೆನೂ ಇರಲಿಲ್ಲ. ಅವಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನೇ ಅದನ್ನು ತಕ್ಕೋ ಅಂತ ಹೇಳಿದಾಗ ಅದನ್ನು ತೆಗೆಸ್ಕೊಂಡು ಆ ಅಸ್ತ್ರದಿಂದ ಆಗುವ ತಾಪವನ್ನ ತಪ್ಪಿಸಿದ್ರು. ಹೆಂಗ ತಪ್ಪಿಸಿದ್ರು? ಗರ್ಭದೊಳಗೆ ಇದ್ದು ಗದಾಪಾಣಿಯಾಗಿ ಸುತ್ತಲೂ ಕೃಷ್ಣ ಗರ್ಭವನ್ನ ಸುತ್ತುತ್ತಿದ್ದಂತೆ, ಉತ್ತರಾದೇವಿಯ ಗರ್ಭವನ್ನ ಸುತ್ತುತ್ತಿದ್ದಂತೆ. ಯಾರು ಬರ್ತಾರ ನೋಡ್ತೇನೆ ನಾನು. ದೇವರು ರಕ್ಷಣೆ ಮಾಡ್ಲಿಕ್ಕೆ ನಿಂತ ಅಂತ ಹೇಳಂತಂದ್ರೆ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯವಿದೆ? ಅದಕ್ಕೆ ಪರೀಕ್ಷಿತ ಅಂತ ಇವನಿಗೆ ಹೆಸರು ಬರ್ಲಿಕ್ಕೂ ಅದೇ ಕಾರಣ ಅಂತ ಪ್ರಥಮ ಸ್ಕಂದದಲ್ಲಿ ಭಾಗವತ ಹೇಳುತ್ತದೆ. ಈಕ್ಷಿತ ಅಂತಂದ್ರೆ ನೋಡೋದು ಅಂತ ಅರ್ಥ. ಪರಿತಃ ಈಕ್ಷತೆ ಇತಿ ಪರೀಕ್ಷಿತ ಅಂತ. ಯಾರು ಈ ತೇಜಸ್ವಿ ಪುರುಷ ನನ್ನ ಸುತ್ತಲೂ ತಿರುಗ್ತಾ ಇದ್ದಾನಲ್ಲ ಅಂತ ಗರ್ಭದೊಳಗೆ ಇದ್ದಾಗ ಸುತ್ತಲೂ ತಿರುಗ್ತಾ ಇದ್ದದ್ದರಿಂದ ಇವನ ಹೆಸರು ಪರೀಕ್ಷಿತ ಅಂತ ಬಂತು. ಮುಂದೆ ಪರೀಕ್ಷಿತ ರಾಜ ಹೇಳ್ತಾನೆ, ರೋಹಿಣ್ಯ ತನಯ ಪ್ರೋಕ್ತೋ ರಾಮ ಸಂಕರ್ಷಣಸ್ತ್ವಯ ದೇವಕ್ಯ ಗರ್ಭ ಸಂಬಂಧ ಕುತೋ ದೇಹಾಂತರಂ ವಿನಾ ಕಸ್ಮಾನ್ ಮುಕುಂದೋ ಭಗವಾನ್ ಪಿತೃಗೃಹಾತ್ ವ್ರಜಂ ಗತಃ ಕ್ವವಾಸಂ ಜ್ಞಾತಿಭಿಸ್ಸಾರ್ಧಂ ಕೃತವಾನ್ ಸಾತ್ವತಾಂ ಪತಿ. ಮ್ಯಾಲ್ ಕೊಡ್ತಿದ್ರು ಕೂಡ ನಾನು ಹಾಕೊಂಡು ತಗೋ, ಐ ಕ್ಯಾನ್ ಫೀಲ್ ಇಟ್. ರೋಹಿಣ್ಯ ತನಯ ಪ್ರೋಕ್ತ, ರೋಹಿಣಿಯ ಮಗ ಅಂತಾದ ಅವನು. ರಾಮ ಸಂಕರ್ಷಣಸ್ತ್ವಯ, ನಿನ್ನ ಜೊತೆಗೆ ಬಲರಾಮ ದೇವರು ಹುಟ್ಟಿದ್ರು ಅಂತ ಹೇಳಿದ್ರು. ಸಂಕರ್ಷಣ ರೂಪಿಯಾದಂತಹ ಭಗವಂತ. ದೇವಕ್ಯ ಗರ್ಭ ಸಂಬಂಧ, ದೇವಕಿ ಒಳಗೆ ಹುಟ್ಟಿ ರೋಹಿಣಿ ಒಳಗೆ ಬೆಳೆಯೋದು, ಇದು ಯಾವುದು ನನಗೆ ಅರ್ಥವಾಗಲಾರ್ದಂಥದ್ದು. ಎಲ್ಲಿ ಹುಟ್ಟಿದ, ಎಲ್ಲಿ ಬೆಳೆದ, ಹಿಂಗೆಲ್ಲ ಯಾಕಾಯಿತು? ಕ್ವವಾಸಂ ಜ್ಞಾತಿಭಿಸ್ಸಾರ್ಧಂ ಕೃತವಾನ್ ಸಾತ್ವತಾಂಪತಿ. ಅದಕ್ಕ ಮನೆಯಿಂದ ಅಪ್ಪನ ಮನೆ ಬಿಟ್ಟು ಅವನು ವ್ರಜಕ್ಕೆ ಹೋದ ಅಂತ ನೀವು ಹೇಳಿದ್ರಿ. ಅದು ಎಲ್ಲ ಯಾಕೆ ಅಂತನ್ನುವುದು ನಮಗೆ ಹೇಳಬೇಕು. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತ್ರಂ ತ್ವತ್ಪಾದ ಸಲಿಲಂ ಯಥಾ. ಇದು ಎಲ್ಲದಕ್ಕಿಂತ ಹೆಚ್ಚು ಕೃಷ್ಣನ ಕಥಾ ಕೇಳೋಣದರಿಂದ 3 ಮಂದಿಗೆ ಪುಣ್ಯ ಬರ್ತದಂತೆ. ವಕ್ತಾರಂ ಪೃಚ್ಛಕಂ ಶ್ರೋತ್ರಂ, 3 ಜನರು. ಯಾರ್ಯಾರು ಅಂತಂದ್ರೆ ವಕ್ತಾರರು. ಮೊದಲನೇದ್ದು ನಾನಂತರೂ ಸೇಫ್ ಆಗ್ತೇನೆ. ಕೃಷ್ಣನ ಕಥಾ ಯಾಕೆ ಹೇಳಿಕ್ ಬಂದಿರಿ ನೀವು ಅಂತಂದ್ರೆ ನನಗೆ ಪುಣ್ಯ ಬರ್ತದೆ.
ಪುಣ್ಯ ಬರ್ತದೆ ಅನ್ನುವುದಕ್ಕಾಗಿ ನಾನು ಇಲ್ಲಿ ಬಂದು ಹೇಳ್ತಾ ಇದ್ದೇನೆ. ಹೇಳೋವರಿಗೆ ಪುಣ್ಯ ಬರ್ತದ. ಹೇಳ್ತೀರೇನು ಅಂತ ಕೇಳಿದ್ರಲ್ಲ ಯೋಜಕರು, ಅವರಿಗೆ ಪುಣ್ಯ ಬರ್ತದಂತೆ. ಶ್ರೋತೃನ್ ನಾವ್ ಇಡಿಸೀವಿ ಬರ್ರಿ ಅಂತಂದ್ರೆ ನಿಮಗೆಲ್ಲ ಕರೆದಾಗ ನೀವೆಲ್ಲ ಬಂದ್ರಲ್ಲ, ನಿಮಗೂ ಪುಣ್ಯ ಬರ್ತದಂತೆ. ಅದು ಅದಕ್ಕೆ ಜ್ಞಾನ ಸತ್ರ ಅಂತ ಕರೀತಾರೆ, ಜ್ಞಾನ ಯಜ್ಞ ಅಂತ ಕರೆಯುವುದಿಲ್ಲ. ದೇರ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ಯಜ್ಞ ಅಂಡ್ ಸತ್ರ. ಯಜ್ಞ ಅಂತಂದ್ರೆ ಏನು? ಯಜಮಾನನಿಗೆ ಮಾತ್ರ ಎಲ್ಲಿ ಪುಣ್ಯ ಬರ್ತದೋ ಅದು ಯಜ್ಞ. ಸತ್ರ ಅಂತ ಹೇಳಂತಂದ್ರೆ ಯಜಮಾನಿಗೆ ಮಾತ್ರ ಪುಣ್ಯ ಬರುದಿಲ್ಲ. ಗೋವಿಂದ ಜೋಶಿ ಅವ್ರ ಮನೆಯೊಳಗೆ ಭಾಗವತ ನಡೆದದಂತಂದ್ರೆ ಗೋವಿಂದ ಜೋಶಿ ಅವ್ರಿಗೆ ಅಷ್ಟೇ ಪುಣ್ಯ ಬರ್ತದಂತಲ್ಲ, ಹೇಳುವಂತಹ ಆಚಾರ್ಯರಿಗೆ, ಹೇಳಿಸುವಂತಹ ಜೋಶಿ ಪರಿವಾರದವರಿಗೆ, ಕೇಳುವಂತಹ ನಿಮಗೆಲ್ಲರಿಗೂ ಎಲ್ಲರಿಗೂ ಸಮಾನವಾದ ಪುಣ್ಯ ಬರ್ತದೆ ಇದರಲ್ಲಿ. ಆದ್ದರಿಂದ ಇದನ್ನ ಸತ್ರ ಅಂತ ಕರೆದಿರೋದು. ಅದರಿಂದ ಜ್ಞಾನ ಸತ್ರ ಅಂತ ಎಲ್ಲ ಕಡೆ ಕರಿತೇವಲ್ಲ, ಅದು ಸತ್ರ ಅಂತಂದ್ರೆ ಎಲ್ಲರಿಗೂ ಪುಣ್ಯ ಬರುವಂತದ್ದು. ಅದಕ್ಕೆ ತತ್ಪಾದ ಸಲಿಲಂ ಯಥಾ, ಹೆಂಗ ಗಂಗಾ ಅದನ್ನ ಬಾಯಿಂದ ಅಂದ್ರೂ ಪುಣ್ಯ ಬರ್ತದೆ, ಸ್ನಾನ ಮಾಡಿದ್ರೂ ಪುಣ್ಯ ಬರ್ತದೆ, ಜೊತೆಗಿಟ್ಕೊಂಡ್ರೂ ಪುಣ್ಯ ಬರ್ತದೋ ಹಾಗೆ ಕೃಷ್ಣನ ಮಹಿಮೆ ಅಂತನ್ನುವುದು ಇದೆ. ಅದಕ್ಕೆ ಅದನ್ನೆಲ್ಲ ಸವಿಸ್ತಾರವಾಗಿ ನಮಗೆ ಹೇಳಬೇಕು ಅಂತ ಹೇಳಿದಾಗ ಅಲ್ಲಿ ಹೇಳಿಕೆ ಪ್ರಾರಂಭ ಮಾಡ್ತಾನೆ. ಉಗ್ರಸೇನ ಸುತಃ ಕಂಸಃ ಸ್ವಸುಪ್ರಿಯ ಚಿಕೀರ್ಷಯ ರಶ್ಮಿನ್ ಹಯಾನಾಂ ಜಗೃಹೆ ರೌಕ್ತೈ ರಥಶತೈರ್ವೃತಃ. ಉಗ್ರಸೇನನ ಮಗ ಕಂಸ, ಕಂಸನ ತಂಗಿ ದೇವಕಿ, ಇವಳ ವಿವಾಹವನ್ನ ವಸುದೇವನ ಜೊತೆಗೆ ಮಾಡಿಕೊಡ್ತಾರೆ. ವಸುದೇವ ಇವನು ಶೂರಸೇನನ ಮಗ. ಶೂರಸೇನನ ಮಗ ಬರೇ ವಸುದೇವ ಒಬ್ಬನೇ ಆಗಿರಲಿಲ್ಲ, ಕುಂತಿಯು ಕೂಡ ಒಬ್ಬಾಕಿ ಮಗಳೇ. ಶೂರಸೇನನಿಗೆ ಕುಂತಿಯು ಒಬ್ಬಳು ಮಗಳೇ. ಹೀಗೆ ಜರಾಸಂಧ ಇತ್ಯಾದಿಗಳೆಲ್ಲ ಇವರು ಸಂಬಂಧಿಕರೊಳಗೆ ಇವರು ಬರ್ತಾರೆ. ತಂಗಿ ಮೇಲೆ ಎಷ್ಟು ಪ್ರೀತಿ ಇತ್ತು ಕಂಸನಿಗೆ. ಅವಳ ವಿವಾಹದ ದಿಬ್ಬಣದಲ್ಲಿ ತಾನೇ ಸ್ವತಃ ಸಾರಥಿಯಾಗಿ ಹೊರಟ. ಇದು ಅವರಿಗೆ ನಾವು ತೋರಿಸುವಂತಹ ಗ್ರಾಟಿಟ್ಯೂಡ್, ಗೌರವ ತೋರಿಸ್ಲಿಕ್ಕೆ ಇಂಥವೆಲ್ಲ ನಾವು ಮಾಡ್ತೇವೆ. ನನ್ನ ಮನೆಯೊಳಗೆ ಕಾರ್ ಅದ, ಕಾರಿಗೊಬ್ಬ ಡ್ರೈವರ್ ಇದ್ದಾನೆ. ಡ್ರೈವರ್ ಇದ್ರು ನಾನೇ ಸ್ವತಃ ಗಾಡಿ ಹೊಡ್ಕೊಂಡು ನಮ್ಮವರನ್ನು ಯಾರನ್ನಾದ್ರೂ ನಾನು ಬಿಟ್ಟು ಬರ್ಲಿಕ್ಕೆ ಹೋದೆ ಅಂತ ಹೇಳಂತಂದ್ರೆ, ಯಾರು ಬಿಟ್ಟು ಬರ್ಲಿಕ್ಕೆ, ಯಾರನ್ನ ಬಿಟ್ಟು ಬರ್ಲಿಕ್ಕೆ ನಾವು ಹೋಗಿನಲ್ಲ ಅವ್ರ ಮೇಲೆ ನನಗೆ ಎಷ್ಟು ಪ್ರೀತಿ ಅದ, ನನಗೆ ಎಷ್ಟು ಭಕ್ತಿ ಅದ ಅಂತ ಅನ್ನೋದು ತೋರಿಸ್ಕೊಡ್ತದೆ. ಸ್ವಾಮಿಗಳು ಬಂದ್ರೆ ನಿಮ್ಮ ಮನೆಗೆ ಪಾತ್ ಪೂಜೆಗೆ, ಕಾರ್ ಅದ, ಡ್ರೈವರ್ ಇದ್ದಾರೆ, ಹೋಗೋ ಉದಯ ಹೋಗಿ ಬಿಟ್ಟು ಬಾ ಹೋಗಿ ಸ್ವಾಮಿಗಳನ್ನ ಅಂತೀವೇನೋ? ಇಲ್ಲ, ಸ್ವತಃ ನಾವೇ ಅಭಯ ಹೋಗ್ತೇನಪ್ಪ ನೀ ಹೋಗ್ತೇನಾ ಹೋಗ್ಲಿಯೋ. ಸ್ವಾಮಿಗಳು ಬಂದಾಗ ನಾವು ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತೇವೆ. ಯಾಕೆ ಅಂತ ಹೇಳಂತಂದ್ರೆ ಅಷ್ಟು ಭಕ್ತಿ ಸ್ವಾಮಿಗಳ ಮೇಲೆ ನಮಗದ. ಭಕ್ತಿ ಅಂತಂದ್ರೆ ಏನ್ರಿ? ಪ್ರೀತಿನೇ ಭಕ್ತಿ ಅಲ್ಲೇನ್ರಿ? ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸ್ನೇಹತೋದಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಸ್ನೇಹನೇ ಭಕ್ತಿ, ಬಹಳ ದೊಡ್ಡದಲ್ಲ. ಅವ್ರ ಮೇಲೆ ಭಕ್ತಿ ಮಾಡಬೇಕು ಅಂತ ಹೇಳಂತಂದ್ರೆ ಅವ್ರ ಜೊತೆಗೆ ಗೆಳೆಯಂದ್ರಿದ್ದಂಗೆ ಇರ್ಬೇಕಂತ. ಗೆಳೆಯಂದ್ರಿದ್ದಂಗೆ ಇರ್ಬೇಕು ಅಂತಂತಂದ್ರೆ ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಅಡ್ಡಾಡೋದಲ್ಲ. ಗೆಳೆಯಂದ್ರಿದ್ದಂಗೆ ಇರ್ಬೇಕು ಅಂತ ಹೇಳಂತಂದ್ರೆ ಏನೋ ಮುಚ್ಚು ಮರಿ ಇರಬಾರ್ದು ಅವ್ರ ಜೊತೆಗೆ. ದೇವಕಿಯ ಮೇಲೆ ಕಂಸನಿಗೆ ಅಷ್ಟು ಪ್ರೀತಿ. ಹೇಳ್ದ, ಬೇಕಾದಂತಹ ರಾಜ ನಾನು, ನನ್ನ ತಂಗಿಯ ದಿಬ್ಬಣದಲ್ಲಿ ನಾನು ರಥವನ್ನು ಹೊಡ್ಕೊಂಡು ಹೋಗ್ತೇನೆ. ಏನೇನು ಕೊಟ್ಟ ಅವರಪ್ಪ? ಅದಕ್ಕೆ ಹೇಳ್ತಾರೆ, ಚತುಷ್ಕತಂ ಪಾರಿಬರ್ಹಂ ಗಜಾನಹಂ ಹೇಮಮಾಲಿನಾಂ. 400 ಆನೆಗಳು ದೇವಕಿಯ ಜೊತೆಗೆ ದಿಬ್ಬಣದಲ್ಲಿ ಇದ್ದದ್ದು. ವರದಕ್ಷಿಣೆ ಅಂತ ಹೇಳಿ ತಯಾರಿಟ್ಕೊಳ್ರಿ ಎಲ್ಲ. ಏನೇನು ಇತ್ತು? ಗಜಾನಾಂ ಹೇಮಮಾಲಿನಾಂ. ಹೇಮ ಅಂತಂದ್ರೆ ಬಂಗಾರ, ಮಾಲಿನಾಂ ಅಂತಂದ್ರ ಬಂಗಾರದ ಸರಗಳನ್ನ ಹಾಕಿಕೊಂಡಂತಹ ಆನೆ ಕಟ್ಟೋ ಸರಪಳಿ ಇರ್ತಾವಿಲ್ರಿ, ಎಂತಾವ್ ಇರ್ತಾವ ಗೊತ್ತಿಲ್ಲ, ಕಬ್ಬಿಣದ್ದು ಅಲ್ಲ, ಬಂಗಾರದ್ದು ಇದ್ವು ಅಂತ. ಅಂತಾವು 400 ಆನೆಗಳು. ಅಶ್ವಾನಾಂ ಅಯುತಂ ಸಾರ್ಧಂ. ಸಾರ್ಧ ಅಯುತ, ಅಯುತ ಅಂತ ಹೇಳಂತಂದ್ರೆ 10,000, ಅರ್ಧ ಅಯುತ ಅಂತ ಹೇಳಂತಂದ್ರೆ 5,000. 5,000 ಕುದುರೆಗಳು. ರಥಾನಾಂಚ 63 ಶತಂ.
ತ್ರಿ ಅಂತಂದ್ರೆ 3, ಷಟ್ ಅಂತಂದ್ರ 6, ತ್ರಿಷಟ್ ಅಂತಂದ್ರ 6 ಮೂರ್ಲೆ 18, ಶತಂ ಅಂತಂದ್ರ 1800 ರಥಗಳನ್ನ ದೇವಕಿಯ ಜೊತೆಗೆ ಕಳಿಸಿದ್ನಂತೆ. ಇಷ್ಟು ವೈಭವದಿಂದ ಹೊಂಟದ್ದದು. ದಾಸೀನಾಂ ಸುಕುಮಾರೀಣಾಂ ದ್ವೇಷತೆ ಸಮಲಂಕೃತೆ ದುಹಿತ್ರೆ ದೇವಕ ಪ್ರಾದಾತ್ ಯಾನೇ ದುಹಿತೃವತ್ಸಲ. 200, 400 ದಾಸರು ದಾಸಿಯರು. ಅವರು ಏನ್ರಿ ಸುಮ್ಮ ಎಲ್ಲ ಅಲ್ಲಿ ವಸುದೇವನ ಮನೆಯೊಳಗೆ ಹೋಗಿ ಅಲ್ಲಿ ಬೇಕಾದಷ್ಟು ಶ್ರೀಮಂತರಿದ್ದಾರ ಅವರೆಲ್ಲ ನೋಡ್ಕೋತಾರ ಅಂತ ಕಳಿಸಿಲ್ಲ. ಅವ್ರ ಮನೆಯೊಳಗ ಹೋದಾಗ ಇವ್ರ ಕಡೆಯಿಂದ ಏನೂ ಕೇಳಬಾರದು ಹಂಗ ವ್ಯವಸ್ಥೆ ಮಾಡಿ ಕಳಿಸಿದ್ದ ಕನ್ಯಾನ್ ಜೊತೆಗೆ. ಇಷ್ಟು ವೈಭವದಿಂದ ಹೋಗ್ತಾ ಇದ್ದಾರೆ. ಶಂಖ ತುರ್ಯ ಝಾಂತಿ ನಗಾರಿ ಈ ವೈಭವದಿಂದ ಹೋಗ್ತಾ ಇರಬೇಕಾದಾಗ ಒಂದು ಅಶರೀರವಾಣಿ ಆಗ್ತದೆ. ಪ್ರತಿಗ್ರಹಿಣಂ ಕಂಸ ಆಭಾಷ್ಯ ಅಶರೀರವಾಕ್ ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಂ ನಯಸೆ ಬುಧ. ಹೇ ಅಬುಧ, ಹೇ ದಡ್ಡ, ಯಾರನ್ನ ಇಷ್ಟು ವೈಭವದಿಂದ ನೀನು ಕರ್ಕೊಂಡು ಹೋಗ್ತಾ ಇದ್ದೀಯೋ ಎಚ್ಚರಿಕೆ ಇರಲಿ. ಇವಳ ಗರ್ಭದಲ್ಲಿ ಹುಟ್ಟುವಂತಹ 8ನೇ ಶಿಶುವಿನಿಂದ ನಿನಗೆ ಮರಣ ಇದೆ. ದೇವರು ಹೊಡೆತ ಕೊಡಬೇಕು ಅಂತ ನಿಂತ ಅಂತಂದ್ರೆ ಹಿಂಗೆ ಹೊಡೆದು ಕೊಡ್ತಾನೆ. ಯಾಕೆ ದೇವರ ಸ್ಮರಣೆಯನ್ನ ನಾವು ಯಾವಾಗಲೂ ಮಾಡ್ಕೋತಾ ಇರಬೇಕು ಅಂತ ಹೇಳಿ ಅಂತಂದ್ರೆ ನಮ್ಮ ಹಣೆ ಬಾರಿ ಯಾವಾಗ ಹೆಂಗೆ ಬದಲಾಗ್ತದೆ ಹೇಳಿಕ್ ಬರುವುದಿಲ್ಲ. ವಿ ಶುಡ್ ಬಿ ಕೈಂಡ್, ವಿ ಶುಡ್ ಬಿ ಹಾನೆಸ್ಟ್, ವಿ ಶುಡ್ ಬಿ ಪೊಲೈಟ್. ಏರ್ತಾನೆ 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 ಏರಿಸ್ತಾನೆ, ಒಂದು ಸಲ ಎತ್ತಿ ಒಗೆದು ಬಿಡ್ತಾನೆ. ಅದಕ್ಕೆ ಏರ್ಸೋ ಮುಂದಾಗನೆ ದೇವ್ರ ಹತ್ರ ಬೇಡ್ಕೋಬೇಕು, ಇಷ್ಟು ಏರಿಸ್ಬೇಡ ನನ್ನ, ಇಷ್ಟು ಏರಿಸ್ಬೇಡ ನನ್ನ, ಇಷ್ಟು ಏರಿಸ್ತಿ ಅಂತ ಹೇಳಿ ಅಂತಂದ್ರ ಕೆಳಗೆ ಬೀಳಿಸ್ಬೇಡ ನನ್ನ. ಕೆಳಗೆ ಬೀಳೋದು ನನ್ನ ಹಣೆ ಬಾರದಾಗ ಬರ್ದಿತ್ತು ಅಂತ ಹೇಳಿ ಅಂತಂದ್ರ ಒಂದಿಬ್ರು ಒಳ್ಳೆಯವ್ರನ್ನ ನನ್ನ ಜೊತೆಗೆ ನಾನು ಬೀಳುವ ಮುಂದಾಗ ನನ್ನ ಕೈ ಹಿಡ್ಕೊಳ್ಳೋ ಹಂಗ ವ್ಯವಸ್ಥೆ ಮಾಡು. ಇದು ಎಲ್ಲ ದೇವ್ರು ಕೊಟ್ಟರು ಉಂಟು, ಇಲ್ಲ ಅಂತಂದ್ರೆ ಇಲ್ಲ ರೀ. ಇವೆಲ್ಲ ದೇವಕಿ ಎಷ್ಟು ಹೆಮ್ಮೆಯಿಂದ ಇದ್ಲವಳು, ಎಷ್ಟು ವೈಭವದಿಂದ ಇದ್ಲವಳು. ಒಂದು ಕ್ಷಣ ಅಶರೀರವಾಣಿ ಆಯಿತು, ಎಲ್ಲ ಪ್ರೀತಿ ವಿಶ್ವಾಸ 100 ಇದ್ದದ್ದು 0ಕ್ಕೆ ಬಂತು. ಯಾವ ದೇವಕಿಯ ಮೇಲೆ ಇಷ್ಟು ಪ್ರೀತಿಯನ್ನ ಮಾಡ್ತಾ ಇದ್ನಲ್ಲ ಆ ದೇವಕಿಯನ್ನ ಕೊಂದು ಬಿಡ್ತೇನೆ ಅಂತ ನಿಂತ ಕಂಸ. ಯಾಕೆ ಕೊಲ್ಲಿಕ್ಕೆ ನಿಂತ ಅಂತ ಹೇಳಂತಂದ್ರೆ ನಾನು ಮೃತ್ಯುಂಜಯನಾಗಬೇಕು. ಯಾರಿಗೆ ಬದುಕೋ ಆಸೆ ಇರುವುದಿಲ್ಲ ಹೇಳ್ರಿ? ಇದರಿಂದ ನನಗೆ ಮರಣ ಬರ್ತದೆ ಅಂತ ಗೊತ್ತಾದಾಗ ಅದನ್ನೇ ನಾನು ಕೊಂದು ಬಿಟ್ಟೆ ಅಂತ ಹೇಳಂತಂದ್ರೆ ನನಗೆ ಮರಣ ಇಲ್ಲ ಅಂತ ಆಯ್ತು, ನಾನು ಮೃತ್ಯುಂಜಯನಾಗಿ ಬಿಡ್ತೇನೆ. ಅದಕ್ಕಾಗಿ ದೇವಕಿಯನ್ನೇ ಕೊಲ್ಲಿಕ್ಕೆ ನಿಂತ. ಅದಕ್ಕೆ ಭಾಗವತ ಹೇಳ್ತದೆ, ಯಾರ ಮೇಲಾದ್ರೂ ಅತಿಯಾದಂತಹ ಪ್ರೀತಿ, ಅತಿಯಾದಂತಹ ವಿಶ್ವಾಸ ಇದು ಸಾಧಕವಲ್ಲ, ಯಾವಾಗಲೂ ಬಾಧಕನೇ. ದೇವರ ಮೇಲೆ ಮಾಡುವಂತಹ ಅತಿಯಾದ ಪ್ರೀತಿ ಮಾತ್ರ ಸಾಧಕ ಹೊರತು ಬೇರೆ ಯಾರ ಮೇಲೆ ನೀನು ಅತಿಯಾದ ಪ್ರೀತಿಯನ್ನ ಮಾಡ್ತಿ, ಅತಿಯಾದ ವಿಶ್ವಾಸವನ್ನ ಮಾಡ್ತಿ ಅಂತ ಹೇಳಂದ್ರೆ ಕೆಲಸ ಮುಗೀತು ಅಂತ ಹೇಳಂತಂದ್ರೆ ಆ ಪ್ರೀತಿ ವಿಶ್ವಾಸ ಎಲ್ಲ ಕಡಿಮೆ ಆಗಿಬಿಡ್ತದೆ. ಕೆಲಸ ಮುಗೀತು ಅಂತಂದ್ರೆ ಒಂದು. ಎರಡನೇದು, ಅವರಿಂದಲೇ ನನಗೆ ತೊಂದರೆ ಇದೆ ಅಂತ ಹೇಳಂತಂದ್ರೆ ಅಣ್ಣ ತಮ್ಮ ತಂಗಿ ತಮ್ಮ ಏನು ನೋಡುವುದಿಲ್ಲ, ಮೊದಲು ನಾನು ಆಮೇಲೆ ಉಳಿದು. ಮನುಷ್ಯನ ಸ್ವಭಾವ ಇದು. ಇದು ಸಿದ್ಧವಾದಂತಹ ವಿಚಾರ. ಇದು ಒಪ್ರಿ ಒಪ್ಪದೇ ಇರಲಿ, ಇಟ್ ಈಸ್ ಪ್ರಾಕ್ಟಿಕಲ್. ಯಾರ ಮೇಲೆ ನಾನು ಎಷ್ಟು ಪ್ರೀತಿ ಮಾಡ್ತೀನೋ ಅವ್ರು ಏನಾದರೂ ನನಗೆ ತಿರುಗಿ ನಿಂತರು ಅಂತ ಹೇಳಂತಂದ್ರೆ ಅವರಿಂದ ನನಗೆ ಅಷ್ಟೇ ದುಃಖ ಆಗ್ತದೆ. ಹಿಂಗಾಗಿ ಪ್ರೀತಿ ಮಾಡೋ ಮುಂದಾಗನೇ ತಕಡಿ ಇಟ್ಕೊಂಡು ಪ್ರೀತಿ ಮಾಡಿ ನೀನು, ನಾಳೆ ಅವ್ರು ತಿರುಗಿ ಬಿದ್ರು ಅಂತ ಹೇಳಿ ಅಂತಂದ್ರು ನನಗೆ ತ್ರಾಸ ಆಗಿರಬಾರ್ದು, ಅಷ್ಟು ಪ್ರೀತಿ ಮಾಡ್ಸ. ಹೆಚ್ಚು ತ್ರಾಸ ಆಗೋದೇ ಎಷ್ಟು ಹತ್ರ ಇರ್ತಾರ ಅದರಿಂದ. WTC ಒಳಗ ಒಂದು ಏನಾಯ್ತದು, ಉಗ್ರವಾದಿಗಳ ದಾಳಿ ಆಯ್ತು, ಎಷ್ಟೋ ಮಂದಿ ಸತ್ರು. ಪೇಪರ್ನೊಳಗೆ ನೋಡಿದ್ವಿ, ಅಯ್ಯೋ ಪಾಪ ಅಂದ್ವಿ, ಮುಗಿದೋಯ್ತು. ಮೊನ್ನೆ ವಾಯನಾಡದೊಳಗಾಯ್ತು, ಅದಕ್ಕಿಂತ ಹೆಚ್ಚು ದುಃಖ ಆಯ್ತು. ಯಾಕಂತಂದ್ರೆ ಹತ್ರ ಇದ್ದಾರಲ್ಲ ಅವರು.
ಅಮೆರಿಕಾದವ್ರಕ್ಕಿಂತ ವಾಯನಾಡದವರು ಹೆಚ್ಚು ಹತ್ರ ಇದ್ದಾರೆ, ಅದಕ್ಕಿಂತ ಹೆಚ್ಚು ದುಃಖ ಆಯ್ತು. ಶಿರಸಿ ಒಳಗೆ ಕೆಲವೊಂದು ಆಗ್ಯದ, ಉತ್ತರ ಕನ್ನಡದೊಳಗ ಆಗ್ಯದ ಅಂತಂದ್ರು, ಅಯ್ಯೋ ನಮ್ಮ ಹತ್ರನೇ ಆಗ್ಬಿಟ್ಟದಲ್ಲ, ಕರ್ನಾಟಕದೊಳಗೆ ಆಗ್ಬಿಟ್ಟದಲ್ಲ ಅಂತ ಇನ್ನಷ್ಟು ದುಃಖ ಆಯ್ತು. ನೋಡ್ರಿ, ಅದಕ್ಕಿಂತ ಹೆಚ್ಚು ದುಃಖ ನಮ್ಮ ಆಜು ಬಾಜು ಮನಿ ಒಳಗೆ ಯಾರೋ ಒಬ್ರು ದರೋಡೆಕೋರರು ಬಂದು ಕುತ್ತಿಗೆ ಕಟ್ ಮಾಡ್ಕೊಂಡು ಎಲ್ಲಾ ದರೋಡೆ ಮಾಡ್ಕೊಂಡು ಹೋಗ್ಯಾರ ಅಂತ ಹೇಳಂತಂದ್ರೆ ಅದಕ್ಕಿಂತ ಹೆಚ್ಚು ಶಾಕ್ ಆಗ್ತದೆ. ಅದಕ್ಕಿಂತ ಹೆಚ್ಚು ಶಾಕು ನಮ್ಮ ಕುಟುಂಬದೊಳಗೆ ಯಾರಿಗಾದ್ರೂ ಏನಾದ್ರೂ ಆಯ್ತು ಅಂತ ಹೇಳಿ ಅಂತಂದ್ರೆ ನಮಗೆ ಶಾಕ್ ಆಗ್ತದೆ. ಅದಕ್ಕಿಂತ ಹೆಚ್ಚು ನಮ್ಮ ಮನೆಯೊಳಗೆ ಇರೋರಿಗೆ ಏನಾದ್ರೂ ಆಯ್ತು ಅಂತಂದ್ರೆ ಹೆಚ್ಚು ದುಃಖ ಆಗ್ತದೆ. ನಮ್ಮ ಮನೆಯೊಳಗೆ ಇರೋರ್ಕಿಂತಲೂ ನನಗೇನಾದ್ರೂ ಆಯ್ತು ಅಂತ ಹೇಳಂತಂದ್ರೆ ಎಲ್ಲಾರ್ಕಿಂತ ಹೆಚ್ಚು ದುಃಖ ಆಗ್ತದೆ. ಯಾಕೆ ಅಂತ ಹೇಳಂತಂದ್ರೆ ನನಗೆ ನಾನು ಎಷ್ಟು ಹತ್ರ ಇದ್ದೀನಿ ಅಷ್ಟು ಹತ್ರ ಬೇರೆ ನನಗೆ ಯಾರೂ ಇಲ್ಲ. ಸೊ ಇಟ್ ಈಸ್ ಫ್ಯಾಕ್ಟ್. ನನ್ನ ಮೇಲೆ ನಾನು ಎಷ್ಟು ಪ್ರೀತಿ ಮಾಡ್ಕೋತೀನಲ್ರಿ ಅಷ್ಟು ಪ್ರೀತಿ ಬೇರೆ ಯಾರ ಮೇಲೂ ಮಾಡುವುದಿಲ್ಲ. ಹೆಂಡತಿ ಮೇಲೆ ಮಾಡುವ ಪ್ರೀತಿ, ಮಕ್ಕಳ ಮೇಲೆ ಮಾಡುವ ಪ್ರೀತಿ, ಸಂಬಂಧಿಕರ ಮೇಲೆ ಮಾಡುವ ಪ್ರೀತಿ ಎಲ್ಲ ಸೆಕೆಂಡ್. ಫಸ್ಟ್ ಏನು, ನನ್ನ ಮೇಲೆ ನಾನು ಮಾಡಿಕೊಳ್ಳುವ ಪ್ರೀತಿ. ನನ್ನ ಮೇಲೂ ಹೆಂಗ ಗೊತ್ತೇನ್ರಿ, ಜೀವದ ಮೇಲೆ ಎಷ್ಟು ಪ್ರೀತಿ ಮಾಡ್ತಿಲ್ಲ ಅಷ್ಟು ಪ್ರೀತಿ ನನ್ನ ದೇಹದ ಮೇಲೆ ಮಾಡುವುದಿಲ್ಲ. ಶುಗರ್ ಬಂದದ, ಗ್ಯಾಂಗ್ರೀನ್ ಆಗ್ಯದ, ಡಾಕ್ಟರ್ ಹೇಳ್ತಾನ ಈ ಕಾಲು ಕತ್ತರಿಸ್ಲಿಲ್ಲ ಅಂತ ಹೇಳಂತಂದ್ರ ನೀ ಬದುಕುದಿಲ್ಲ ಅಂತೇಳಿ, ಅದಕ್ಕೆ ಏನ್ ಹೇಳ್ತೀವಿ, ನನ್ನ ಕಾಲು ಕತ್ತರಿಸಿದ್ರು ಅಡ್ಡಿ ಇಲ್ಲ, ನಾನು ಬದುಕಬೇಕು ಅಂತೀನಿ. ನನ್ನ ಮೇಲೆ ನಾನು ಅಷ್ಟು ನನ್ನ ಜೀವದ ಮೇಲೆ ಅಷ್ಟು ಪ್ರೀತಿ ಮಾಡ್ತೇನೆ. ಜೀವಕ್ಕಿಂತ ಹೆಚ್ಚು ಹತ್ತಿರದವರು ಯಾರೂ ಇಲ್ಲ. ಆದ್ರಿಂದ ಮನುಷ್ಯ ಎಷ್ಟೆಷ್ಟು ಹತ್ರ ಇರ್ತಾನ ಅಷ್ಟಷ್ಟು ಪ್ರೀತಿ ಹೆಚ್ಚಾಗ್ತದೆ. ಅದಕ್ಕೆ ಕಂಸ ಹೇಳಿದ, ನಾನು ಬದುಕಬೇಕು, ಅದಕ್ಕೆ ನಾನು ಏನು ಮಾಡ್ಲಿಕ್ಕೂ ತಯಾರಿದ್ದೆ. ನಿನ್ನನ್ನು ಕೊಲ್ಲೋದ್ರಿಂದ ನಾನು ಬದುಕ್ತೇನೆ ಅಂತ ಹೇಳತ್ತಂತಂದ್ರೆ ನಾನು ನಿನ್ನನ್ನು ಕೊಲ್ಲಿಕ್ಕೆ ತಯಾರಿದ್ದೇನೆ. ಇದು ದುಷ್ಟರ ಸ್ವಭಾವ ಅಂತ ಹೇಳ್ತಾರೆ. ಒಂದು ಅಕ್ವೇರಿಯಂ ತಗೊಂಡು ಬಂದ್ರಂತೆ ಸೈಂಟಿಸ್ಟ್ಗಳು, ಕೇಳಿರ್ತೀರಿ ನೀವು, ಬಹಳ ಪ್ರಸಿದ್ಧವಾದಂತಹದ್ದು. ಕೋತಿಯ ಮರೆಗಳನ್ನ ತಾಯಿ ಕೋತಿ ಸಣ್ಣ ಸಣ್ಣ ಮರಿಯ ಕೋತಿಗಳನ್ನ ಅಕ್ವೇರಿಯಂದೊಳಗೆ ಬಿಟ್ಟು ನೀರು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀರು ತುಂಬಲಿಕ್ಕೆ ಪ್ರಾರಂಭವಾಯ್ತು. ಎಷ್ಟು ನೀರು ಬಂತು ಅಂತಂದ್ರೆ ಆ ಕೂಸು ಮರಿ ಕೋತಿ ಮುಳುಗು ಹಂಗ ಬಂತು. ಅವಾಗ ಆ ತಾಯಿ ಕೋತಿ ಆ ಮರಿ ಕೋತಿಯನ್ನ ತನ್ನ ತಲೆ ಮೇಲೆ ಕೂಡಿಸ್ಕೊಂಡು ಅದನ್ನು ಬದುಕಿಸ್ತು. ಬರ್ಕೊಂಡ ಸೈಂಟಿಸ್ಟ್, ಏನ್ರಿ ಮನುಷ್ಯರಷ್ಟೇ ತಮ್ಮ ಮಕ್ಕಳಿಗೆ ಮಾಡ್ತಾರ ಅಂತ ಅನ್ಕೊಂಡಿದ್ವಿ, ಮಂಗಗಳು ಮಾಡ್ತವೆ. ಇನ್ನೂ ನೀರು ಹಂಗೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಆ ತಾಯಿ ಕೋತಿಯನ್ನ ಮುಳುಗಿಸುವಷ್ಟು ನೀರು ಬಂತು, ಅವಾಗ ತಾಯಿ ಕೋತಿ ವಿಚಾರ ಮಾಡ್ತಂತೆ, ನಾನು ಬದುಕಿದ್ರೆ ಇನ್ನೊಂದು ಕೂಸನ್ನ ಪಡಿಬಹುದು, ಅದಕ್ಕೆ ಇದನ್ನ ಕೆಳಗ ಹಾಕಿ ಅದರ ಮೇಲೆ ನಾನು ನಿಂತು ನಾನು ಬದುಕಬೇಕು ಅಂತ ಆ ಕೋತಿ ತಾನು ಬದುಕುವ ಪ್ರಯತ್ನವನ್ನ ಮಾಡ್ತು ಅಂತನ್ನುವ ವಿಚಾರ ಅಲ್ಲಿ ಜಗತ್ತಿಗೆ ತೋರಿಸಿದ ಹಾಗೆ, ಜಗತ್ತಿನಲ್ಲಿ ನಿರರ್ಥಕವಾಗಿ ಅಪ್ರಯೋಜಕವಾಗಿ ಪ್ರೀತಿ ಮಾಡೋರು ಯಾರೂ ಇಲ್ಲ, ತಿಳ್ಕೊಂಡ್ಬಿಡ್ರಿ. ಯಾರೇ ಏನೇ ಒಂದು ಪ್ರೀತಿಯನ್ನ ಮಾಡ್ತಾರೆ ಅಂತ ಹೇಳಂತಂದ್ರೆ ಅದಕ್ಕೊಂದು ಕಾರಣ ಅದ, ಅದಕ್ಕೆ ಪ್ರೀತಿ ಮಾಡ್ತಾರೆ. ಯಾವುದೇ ಲಾಭವಿಲ್ಲದೆ ಪ್ರೀತಿ ಮಾಡುವ ಏಕೈಕ ವ್ಯಕ್ತಿ ಅದು ಭಗವಂತ. ಏನು ಪ್ರಯೋಜನದ ಹೇಳ್ರಿ? ನಾವು ನೈವೇದ್ಯ ಮಾಡ್ಲಿಲ್ಲ ಅಂದ್ರೆ ಒಂದು ಊಟ ಆಗುದಿಲ್ಲ, ನಾವು ಅಭಿಷೇಕ ಮಾಡ್ಲಿಲ್ಲ ಅಂದ್ರೆ ಒಂದು ಸ್ನಾನ ಆಗುದಿಲ್ಲ. ಆದರೂ ದೇವರು ನಮಗಿರ್ಲಿಕ್ಕೆ ಅನ್ನ ಕೊಡ್ತಾನೆ, ಕುಡಿಲಿಕ್ಕೆ ನೀರು ಕೊಡ್ತಾನೆ, ಮನಿ ಕೊಡ್ತಾನೆ, ಹೆಂಡತಿ ಕೊಡ್ತಾನೆ, ಮಕ್ಕಳನ್ನ ಕೊಡ್ತಾನೆ ಅಂತೇಳಿ ಅಂತಂದ್ರೆ ಯಾವ ಪ್ರಯೋಜನ ನಮ್ಮಿಂದ ಅವನಿಗೆ ಇಲ್ಲದೇ ಇದ್ರೂ ಅವನ ನಮಗೆ ಉಪಕಾರವನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ದೇವರ ಸ್ಮರಣೆಯನ್ನ ನಾವು ಕ್ಷಣಕ್ಕೆ ಮಾಡ್ತೇವೆ. ಮಕ್ಕಳು ತಂದೆ ತಾಯಿಗಳ ಮೇಲೆ ಮಾಡುವ ಪ್ರೀತಿಯೂ ಕೂಡ ಸಕಾರಣನೇ. ಯಾಕೆ? ನನಗೊಂದು ಸ್ಟೇಟಸ್ ಕೊಟ್ಟಾರ, ನನಗೆ ಜನ್ಮ ಕೊಟ್ಟಾರ. ತಂದೆ ತಾಯಿಗಳು ಮಕ್ಕಳ ಮೇಲೆ ಮಾಡುವ ಪ್ರೀತಿಗೂ ಕೂಡ ಒಂದು ಕಾರಣ ಇದೆ. ನಾಳೆ ನನಗೆ ವಯಸ್ಸಾದ ಮೇಲೆ ನನ್ನನ್ನು ಅವ್ರು ಚಂದಂಗ ನೋಡ್ಕೊಂಡು ಹೋಗ್ತಾರೆ ಅಂತ ಅನ್ನುವುದಕ್ಕೆ ನೋಡ್ಕೊಂಡು ಹೋಗ್ತಾರೆ. ಹೆಂಡತಿ ಗಂಡನ ಮೇಲೆ ಮಾಡುವ ಪ್ರೀತಿಗೂ ಒಂದು ಕಾರಣ ಇದೆ. ನನ್ನ ಸೌಭಾಗ್ಯವನ್ನ ತಂದು ಕೊಟ್ಟವ ಇವ ಅನ್ನುವುದಕ್ಕಾಗಿ ಹೆಂಡತಿ ಪ್ರೀತಿ ಮಾಡ್ತಾಳೆ. ಗಂಡ ಹೆಂಡತಿ ಮೇಲೆ ಪ್ರೀತಿ ಮಾಡ್ಲಿಕ್ಕೂ ಒಂದು ಕಾರಣ ಇದೆ. ಆ ಗಂಡ ಹೇಳ್ತಾನೆ, ನನ್ನ ಕೈಯಾಗ ಮಾಡ್ತಾಳ್ರಿ, ಏನ್ ಬೇಕೆಲ್ಲ ವ್ಯವಸ್ಥೆ ಮಾಡ್ತಾಳೆ. ಆಕೆ ಅಕಸ್ಮಾತ್ ಮಾಡೋದನ್ನು ಬಿಡ್ಲಿ ಹೆಂಡತಿ, ಹೆಂಗ ಸಿಡಕಾಗಿ ಕೂಡ್ತಾನ. ಗಂಡ ಮಾಡೋದನ್ನು ಬಿಡ್ಲಿ, ಹೆಂಡತಿ ಹೆಂಗ ಸಿಡಕಾಗ್ತಾಳೆ. ಸೊ ನಮ್ಮ ಸಂಬಂಧಗಳನ್ನ ನಾವು ಓರೆಗೆ ಹಚ್ಚಿದಾಗ ನಮಗೆ ಬರುವ ಅನುಭವ ಏನು ಅಂತ ಹೇಳಂತಂದ್ರೆ, ಎಲ್ಲವೂ ಕೂಡ ಒಂದು ನಿಮಿತ್ತಕವಾಗೇನೆ ನಾವು ಈ ಸಂಬಂಧದಲ್ಲಿ ಕೂಡಿಕೊಂಡಿದ್ದೇವೆ. ಯಾವಾಗ ಆ ನಿಮಿತ್ತ ಹೋಗ್ತದೋ, ಯಾವಾಗ
ಆ ಪ್ರಯೋಜನ ಹೋಗ್ತದೋ, ಯಾವಾಗ ಅವರಿಂದ ನಮಗೆ ಅಪಾಯ ಅಂತ ಆಗ್ತದೋ ಅವಾಗ ಯಾವ ಸಂಬಂಧವನ್ನು ನಾವು ಲೆಕ್ಕಿಸೋದಿಲ್ಲ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಕಂಸ. ತಾನೇ ಸ್ವತಃ ರಥದೊಳಗ ಕರ್ಕೊಂಡು ಹೋಗಿ ಪ್ರೀತಿ ಮಾಡುವಷ್ಟು ಪ್ರೀತಿ ಇದ್ದವ ಖಡ್ಗ ತಗೊಂಡು ನಿಂತ. ವಸುದೇವ ಇನ್ನೂ ಮನೆಗೆ ಕರ್ಕೊಂಡು ಹೋಗಿಲ್ಲ, ದಿಬ್ಬಣ ದಾರಿಯ ಮಧ್ಯದಲ್ಲಿ. ಆಗಲೇ ಹೆಂಡತಿ ಮೇಲೆ ಅಭಿಮಾನ, ಹೆಂಡತಿ ಮೇಲೆ ಪ್ರೀತಿ. ಅವನು ಮೊದಲು ಕಂಸನನ್ನ ಹೊಗಳ್ತಾನೆ. ಅಲ್ಲ, ಇದು ನಿನ್ನ ನೇಚರ್ ಅಲ್ಲ ಕಂಸ, ಇದು ಶ್ಲಾಘನೀಯ ಗುಣಶೂರೈ ಭವಾನ್ ಭೋಜ ಯಶಸ್ಕರ ಸಕಥಂ ಭಗಿನೀಂ ಹನ್ಯ ಸ್ತ್ರೀಯಂ ಉದ್ವಾಹ ಪರ್ವಣಿ. ನಿನ್ನ ವಂಶದೊಳಗ ಇಲ್ಲಿ ತನಕ ಯಾರೂ ಸ್ತ್ರೀವಧ ಅಂತ ಅನ್ನೋದು ಮಾಡಿಲ್ಲ. ನೀನು ಮಾಡಿದಿ ಅಂತೇಳಿ ಅಂತಂದ್ರೆ ನೀ ಮೊದಲಿಗನಾಗ್ತಿ. ಅಷ್ಟೇ ಅಲ್ಲ, ಆಕೆ ಬರೇ ಹೆಣ್ಣಲ್ಲ, ನಿನ್ನ ಮಗಳಿಗೆ ಸಮಾನ ಆಕೆ, ನಿನ್ನ ತಂಗಿ ಆಕೆ. ಅವಳನ್ನ ನೀನು ಹೆಂಗ ಕೊಲ್ಲಿಕ್ಕೆ ಮನಸ್ಸು ಬರ್ತದ? ಯಾವಾಗಲೂ ಪಾರಾಗ್ಲಿಕ್ಕೆ ವಿಚಾರ ಮಾಡೋರು 28 ವಿಚಾರಗಳನ್ನ ಹೇಳ್ತಾರೆ. ಎಲ್ಲ ಹೇಳಿದ. ಯಥೋ ಯಥೋ ಧಾವತಿ ದೈವ ಚೋದಿತಂ ಮನೋವಿಕಾರಾತ್ಮ ಆತ್ಮಕ ಮಾತ್ಮ ಪಂಚಸು ಗುಣೇಶು ಮಾಯಾಚರಿತೇಶು ದೇಹಸೌ ಪ್ರಪದ್ಯಮಾನ ಸಹತೇನ ಜಾಯತೆ. ನಿನಗ ದೈವದ ಬಗ್ಗೆ ವಿಶ್ವಾಸ ಇಲ್ಲೇನು ಕಂಸ? ಇಷ್ಟೆಲ್ಲ ತಿಳ್ಕೊಂಡವಿದ್ದಿ ನೀನು. ಇವತ್ತೇನೋ ನೀನು ನಿನ್ನ ತಂಗಿಯನ್ನ ಕೊಂದು ಸದ್ಯದ ಮಟ್ಟಿಗೆ ಬದುಕಬಹುದು. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನು ಸಾಯಲೇಬೇಕು. ಇನ್ನೊಂದು ಕಾರಣದಿಂದ ಆದ್ರೂ ನೀನು ಸತ್ತೇ ಸಾಗಿತ್ಯಪ್ಪ. ಅದಕ್ಕೆ ಸ್ವಲ್ಪ ತಿಳುವಳಿಕೆಯಿಂದ ವಿಚಾರ ಮಾಡು. ಕಸ್ಮಾನ ಕಸ್ಯಚಿತ್ ದ್ರೋಹಾತ್ ಆಚರೇತ ಸ ತಥಾ ವಿಧಾಃ ಆತ್ಮನ ಕ್ಷೇಮಮನ್ವಿಚ್ಛನ್ ದ್ರೋಗ್ಧುರ್ವೈ ಪರತೋ ಭಯಂ. ಬಹಳ ಮುತ್ತಿನಂತಹ ಮಾತನ್ನ ವಸುದೇವ ಕಂಸನಿಗೆ ಹೇಳ್ತಾನೆ. ಒಬ್ಬರಿಗೆ ಕೆಟ್ಟದನ್ನ ಬಯಸ್ತಾ ಇದೆಯಲ್ಲ, ಎಚ್ಚರಿಕೆ ಇರಲಿ. ಒಂದು ಹೆಜ್ಜೆ ಇಟ್ಟ ಮೇಲೆ ಇನ್ನೊಂದು ಹೆಜ್ಜೆ ಇಡಬೇಕು. ಎರಡೂ ಒಮ್ಮೆ ಹೆಜ್ಜೆ ಇಡ್ಲಿ ಕತ್ತಿ ಅಂತೇಳಿ ಅಂದ್ರೆ ಮುಕ್ಕರಿಸ್ಕೊಂಡು ಬೀಳ್ತೀನಿ. ನೀನು ಒಂದು ಹೆಜ್ಜೆ ಇಟ್ಟು ಇನ್ನೊಂದು ಹೆಜ್ಜೆ ಇಡಬೇಕಾದಾಗ, ಈ ಹೆಜ್ಜೆ ಇಟ್ಟಾಗ ನೀನು ಪ್ರಾಮಾಣಿಕನಾಗಿದ್ದಿ ಅಂತೇಳಿ ಅಂತಂದ್ರೆ ಮುಂದಿನ ಹೆಜ್ಜೆಯನ್ನ ಇಡುವಾಗ ನಿನಗೆ ದೈವ ಸಹಾಯ ಮಾಡ್ತದೆ. ಅವಾಗ ನಿನಗೆ ಒಳ್ಳೆಯವರೇ ಸಿಗ್ತಾರೆ. ಇಲ್ಲೇನಾದ್ರೂ ನೀ ಮೋಸ ಮಾಡಿದಿ ಅಂತ ಹೇಳಂತಂದ್ರೆ ಇನ್ನೊಂದು ಹೆಜ್ಜೆ ಇಡಬೇಕಾದಾಗ ನಿನಗೆ ಎಚ್ಚರಿಕೆ ಇರಬೇಕು. ಅವಾಗ ನನಗ ಮೋಸ ಮಾಡೋರು ಸಿಗ್ತಾರ ಅಂತ ಅನ್ನೋದು ನಿನಗೆ ಗೊತ್ತಿರಬೇಕು. ಅನ್ಕೊಂಡಿರಬಹುದು ನೀನು, ನಾನು ಮೋಸ ಮಾಡಿದಾಗ ಯಾರೂ ನೋಡಿಲ್ಲ, ಯಾರಿಗೂ ಗೊತ್ತಾಗಿಲ್ಲ ಅಂತ ಅನ್ಕೊಂಡಿರಬಹುದು ನೀನು. ಆದರೆ ಎಲ್ಲವನ್ನ ನೋಡುವಂತಹ ಭಗವಂತನಿದ್ದಾನೆ. ಅದಕ್ಕೆ ನಾವು ಹಗಲೆಲ್ಲ ಹೇಳೋದ್ರಿ, ಇನ್ನೊಬ್ರು ನೋಡ್ತಾರೆ ಇನ್ನೊಬ್ರು ಮಾಡ್ತಾರಂತ ಹೇಳಿ ನಾವು ಮಾಡೋದ್ರೊಳಗೆ ಮಜಾ ಇಲ್ಲ, ಅದ್ರೊಳಗೆ ಅರ್ಥ ಇಲ್ಲ. ದೇವರು ನೋಡ್ಲಿಕ್ಕೆ ತಾನ ಅಂತ ಮಾಡ್ಬೇಕು ನೋಡ್ರಿ. ಯಾವಾಗ ದೇವರು ನೋಡ್ಲಿಕ್ಕೆ ತಾನ ಅಂತ ನಾವು ಮಾಡ್ತೀವಲ್ಲ, ಅವಾಗ ನಮ್ಮಲ್ಲಿ 90% ಪ್ರಾಮಾಣಿಕತೆ ಬರ್ತದೆ. ಉಪ್ಪು ಖಾರ ತಿಂದ ದೇಹ ಮತ್ತೆ ನಮ್ಮಲ್ಲಿ ಒಂದ್ ಸ್ವಲ್ಪ ಪ್ರಾಮಾಣಿಕತೆ ಬಂದ್ರೂ ದೇವರ ಸಲುವಾಗಿ ನಾವು ಮಾಡ್ಲಿಕ್ಕತ್ತೀವಿ ಅಂತ ಹೇಳಂತಂದ್ರೆ ಅದು ಪ್ರಾಮಾಣಿಕತನ ಉಳಿಸ್ಕೊಳ್ತದೆ. ದೇವರಿಗೂ ಅದು ಪ್ರೀತಿ ಆಗ್ತದೆ. ಆತ್ಮನ ಕ್ಷೇಮ ಮನ್ವಿಚ್ಛನ್, ನಿನಗ ಒಳ್ಳೆಯದಾಗಬೇಕಾಗಿತ್ತು ಅಂತ ಹೇಳಂತಂದ್ರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡು. ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಮಾಡಿ ನನಗೆ ಒಳ್ಳೆಯದಾಗಲಿ ಅಂತ ನೀನು ಬಯಸಿದರೆ ಅದು ಆಗದೇ ಇರುವ ಮಾತು. ಜಗತ್ತಿನ ಸಾರ ಮಹಾಭಾರತ ಹೆಜ್ಜೆ ಹೆಜ್ಜೆಗೆ ಇದನ್ನು ತಿಳಿಸಿಕೊಡ್ತದೆ. ನಿನಗೆ ಒಳ್ಳೆಯದಾಗಬೇಕು ಅಂತಂದ್ರೆ ನೀನು ಒಳ್ಳೆಯವಾಗಿರಬೇಕು, ನೀನು ಒಳ್ಳೆಯದನ್ನು ಮಾಡಬೇಕು. ಸಿಂಪಲ್. ನೀನು ಒಳ್ಳೆಯವನಾಗದೆ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡದೆ ನನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅಂತಂದ್ರ ಅದ ಜಗತ್ತಿನೊಳಗೆ ಎಂದೂ ಆಗುದಿಲ್ರಿ. ಅದು ಮಹಾಭಾರತದ ಸಾರ ಏನು ಗೊತ್ತೇನ್ರಿ? ಒಳ್ಳೆಯವರಿಗೆ ಒಳ್ಳೆಯದಾಗ್ತದೆ, ಕೆಟ್ಟವರಿಗೆ ಕೆಟ್ಟದ್ದಾಗ್ತದೆ. ಇದು ಮಹಾಭಾರತದ ಸಾರ. ಏನ್ ಬಿಡ್ರಿ ಆಚಾರ, ನಾವು ಬೇಕಾದಷ್ಟು ನೋಡೀವಿ. ನಮ್ಮ ಮನೆ ಎದುರಿಗೆ ಇದ್ದಾರೆ, ಒಂದು ದಿವಸ ಪೂಜೆ ಅನ್ನಂಗಿಲ್ಲ, ಪುನಸ್ಕಾರ ಅನ್ನಂಗಿಲ್ಲ. ಅವ್ರು ಮಾತ್ರ ಫಸ್ಟ್ ಕ್ಲಾಸ್ ಮನಿ ಮೇಲೆ ಮನಿ ಕಟ್ಲಿಕ್ಕತ್ತಾರ, ಕಾರ್ ಮೇಲೆ ಕಾರ್ ತಗೊಳ್ಳಿಕತ್ತಾರ. ನಾವು ನಮ್ಮ ಹಣೆ ಬಾರ ಪೂಜೆ ಅಂತೀವಿ, ಪುನಸ್ಕಾರ ಅಂತೀವಿ, ಎಲ್ಲಿ ಇದ್ದೀವಿ ಅಲ್ಲೇ ಇದ್ದೀವಿ ನಾವು. ಅದಕ್ಕೆ ಮಹಾಭಾರತ ಒಂದು ಹೆಜ್ಜೆ ಮುಂದುವರೆದು ಹೇಳ್ತದೆ, ಒಳ್ಳೆಯವರಿಗೆ ಒಳ್ಳೆಯದೇ ಆಗಬೇಕು, ಕೆಟ್ಟವರಿಗೆ ಕೆಟ್ಟದ್ದೇ ಆಗಬೇಕು. ಒಳ್ಳೆಯವರಿಗೆ ಕೆಟ್ಟದ್ದಾಗ್ತಾ ಇದೆ ಅಂತ ಹೇಳಿ ಅಂತಂದ್ರೆ ಅದು ಟೆಂಪರವರಿ. ಕೆಟ್ಟವರಿಗೆ ಒಳ್ಳೆಯದಾಗ್ಲಿಕ್ಕತ್ತದಂತಂದ್ರೆ ಅದು ಟೆಂಪರವರಿ. ಎಂಡ್ ಆಫ್ ದ ಡೇ ಒಳ್ಳೆಯವನಿಗೆ ಒಳ್ಳೆಯದೇ ಆಗಬೇಕು, ಕೆಟ್ಟವನಿಗೆ
ಕೆಟ್ಟದ್ದೇ ಆಗಬೇಕು, ಇದು ಜಗತ್ತಿನ ನಿಯಮ. ಹಿಂಗಾಗಿ ನಾನು ಒಳ್ಳೆಯವನಾಗಬೇಕು, ನಾನು ಮಾಡೋದು ಕೂಡ ಒಳ್ಳೆಯದ ಮಾಡ್ಕೋತ ಹೋಗಬೇಕು. ಬಿ ಗುಡ್ ಡೂ ಗುಡ್, ಬಿ ಗುಡ್ ಡೂ ಗುಡ್. ಅದನ್ನ ಭಾಗವತ ಮಹಾಭಾರತಗಳು ನಮಗೆ ಹೇಳಿಕೊಡ್ತಾರೆ. ವಸುದೇವ ಎಷ್ಟೆಲ್ಲ ಉಪದೇಶ ಮಾಡಿದಾಗ ಇದು ಯಾವುದು ಕಂಸನ ತಲೆ ಒಳಗೆ ಹೋಗಲೇ ಇಲ್ಲ. ಅವ ಅಂದ, ವಸುದೇವ ನೀ ಹೇಳುದಿಲ್ಲ ಖರೆ ಅದನು, ನಾ ಯಾವುದೂ ಇಲ್ಲ ಅಂತ ಅನ್ನೋದಿಲ್ಲ, ನನ್ನ ಜಾಗದಾಗ ನೀ ನಿಂದ್ರು ಅಂತಂದ. ನನ್ನ ಜಾಗದಾಗ ನೀ ನಿಂದ್ರು, ಈಕಿನ ಕೊಲ್ಲೋದ್ರಿಂದ ನಾನು ಮೃತ್ಯುಂಜಯನಾಗೋ ಮುಂದಾಗ ನಾನು ಯಾಕೆ ಸುಮ್ಮನೆ ಒದ್ದಾಡ್ಲಿ, ಆರಾಮಿದ್ದು ಬಿಡ್ತೀನಿ ನಾನು. ನೋಡ್ರಿ, ನೀ ಹೇಳಿದಂಗ ಸಾಯೋದು ಎಲ್ಲಾರು ಖರೇನ, ಸಾಯುದೆಲ್ಲರೂ ಖರೇನ, ಆದ್ರೆ ನನ್ನ ಸಾವು ಎದುರಿಗೆ ಅದ. ಇದನ್ನು ಕೊಂದ್ಬಿಟ್ಟೆ ಅಂತಂದ್ರೆ ನಾನು ಅಮರನಾಗಿ ಬಿಡ್ತೇನಲ್ಲ, ಸಾಯುವುದೇ ಇಲ್ಲಲ್ಲ. ಅದಕ್ಕೆ ಯಾವಾಗ ಇವನು ಇದೇ ಮಾತುಗಳನ್ನ ಆಡ್ಲಿಕ್ಕಂತ ಅವಾಗ ವಸುದೇವ ಒಂದು ಕಾಂಪ್ರಮೈಸಿಗೆ ಬರ್ತಾ ಇದ್ದಾನೆ. ಏನಿರ್ತದ್ರಿ, ಯಾರಿಗೆ ಯಾವ ಭಾಷಾದೊಳಗೆ ಹೇಳಬೇಕು ಆ ಭಾಷಾದವ್ರಿಗೆ ಹೇಳಿದ್ರೆ ಅರ್ಥ ಆಗ್ತದೆ. ನಮಗೆ ಹಿಂಗ ಹೆಚ್ಚು ಅನುಭವಕ್ಕೆ ಬರ್ತಿರ್ತಾವ. ಒಮ್ಮೆ ಒಬ್ರು ಯಾರೋ ಕುಂಡ್ಲಿ ಅಂತ ಬಂದ್ರು ನನ್ನ ಕಡೆಗೆ. ಕುಂಡ್ಲಿ ಅಂತ ಬಂದ್ರು, ಅವತ್ತು ಬ್ಯುಸಿ ಇದ್ದೆ ನಾನು, ಇವತ್ತು ಬರಬೇಡ್ರಿ ನಾಳೆ ಬರ್ರಿ ಅಂತಂದೆ. 2ನೇ ದಿವಸ ಅವ್ರು ಫೋನ್ ಮಾಡಲೇ ಇಲ್ಲ, ದುತ್ ಅಂತ ಬಿಟ್ರು. ಬಂದ ಕೂಡಲೇ ಪಾಪ ನನಗೆ ಅವಾಗೇನು ಶನಿವಾರ ಅವತ್ತು ಮಂಗಳಾರತಿ ಇತ್ತು, ಇಲ್ರಿ ಉತ್ಸವ ಚಾಲು ಆಗ್ತದ, ನನಗೆ ಇವತ್ತು ಆಗೋದಿಲ್ಲ, ನಾಳೆ ಸಾಯಂಕಾಲ ಪ್ರವಚನ ಅದ, ನಾಡ್ದು ಬರ್ರಿ ಅಂತ ಕೇಳಿ. ಸರಿ. ಆಮೇಲೆ ನಮ್ಮಲ್ಲಿ ಒಬ್ರು ಮನೋಹರ್ ಅಂತ ಒಬ್ಬ ಪೂಜೆಗೆ ಇರ್ತಾನ, ಅವನು ಕೇಳಿದ್ರು, ಮತ್ತು ಆಚಾರ ಒಂದು ಸ್ವಲ್ಪ ಏನಾರ ತಗೊಂಡ್ರೆ ಲಘು ಭೇಟಿ ಆಗ್ತಾರಲ್ರಿ ಅಂದ್ರ ಅವರಿಗೆ ಅನುಭವ ಹೆಂಗಿರ್ತದೆ ಅಂತಂದ್ರೆ, ಅವರಿಗೆ ಅನುಭವ ಹೆಂಗಿರ್ತಂತಂದ್ರೆ, ನೀವು ಕಾರ್ಪೊರೇಷನ್ ಗೌರ್ಮೆಂಟ್ ಆಫೀಸ್ ಕಡೆ ಎಲ್ಲ ಹೋಗಿ ಬಂದಿರ್ತಾರೆ. ಈ ಕಾರ್ಪೊರೇಷನ್ದಾಗ ಗೌರ್ಮೆಂಟ್ ಆಫೀಸ್ದೊಳಗೆಲ್ಲ ಹೆಂಗೆ ಆಗ್ತಾವ ಅಂತಂದ್ರೆ, ಟಕ್ಕನ ಕೆಲಸ ಆಗುದೇ ಇಲ್ಲ. ಯಾವಾಗ ಕೆಲಸ ಆಗುದಿಲ್ಲ, ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳಂತಂದ್ರೆ, ಅದು ಲಂಚ ಅಂತೇನೋ ಇರ್ತದಲ್ಲ, ಅದನ್ನು ಕೊಟ್ವಿ ಅಂತ ಹೇಳಂತಂದ್ರೆ ಕೆಲಸ ಇಮಿಡಿಯೇಟ್ ಆಗು ಹಂಗಾಗಿ ಬಿಡ್ತದ ಅದು. ಅವರಿಗೆ ಅದೇ ಭಾಷಾದೊಳಗೆ ಹೇಳಬೇಕು. ಕಂಸನಿಗೆ ಬೇಕಾದೋ ಭಾಷಾ ಏನಾಗಿತ್ತು, ಅವ ದೈತ್ಯನೇ ದೈತ್ಯ, ಹೊಡಿ ಬಡಿ ಕಡಿ ಇವೇ ಇತ್ತು. ಅದಕ್ಕೆ ವಸುದೇವ ಒಂದು ಆಫರ್ ಕೊಟ್ಟ ಕಂಸನಿಗೆ, ನೀವೊಂದು ವ್ಯವಸ್ಥೆ ಮಾಡು, ಅಶರೀರವಾಣಿಯಾಗಿರೋದೇನು, ಈ ದೇವಕಿಯ 8ನೇ ಗರ್ಭದಿಂದ ನಿನಗೆ ಮರಣ, ದೇವಕಿಯಿಂದ ನಿನಗೆ ಮರಣ ಅಲ್ಲ, ಹೌದಿಲ್ಲೋ? ಹೌದು. ಅದಕ್ಕೆ ಒಂದು ಕೆಲಸ ಮಾಡು, ನಾನು ಪ್ರಾಮಾಣಿಕವಾಗಿ ಅಕಸ್ಮಾತ್ ಕೂಸು ಹುಟ್ಟಿದ ಮೇಲೂ ಬದುಕ್ತು, ಎಲ್ಲ 108 ಅವಲ್ರಿ ಪ್ರೊಸೀಜರ್. ಕೂಸು ಹುಟ್ಟಿದ ಮೇಲೆ ಅದು ಬದುಕ್ತು ಅಂತೇಳಂತಂದ್ರೆ, ಹುಟ್ಟಿದ ತಕ್ಷಣ ಆ ಕೂಸನ್ನು ನಿನಗೆ ತಂದು ಒಪ್ಪಿಸ್ತೇನೆ, 8ಕ್ಕೆ 8 ಕೂಸನ್ನು ನಿನಗೆ ನಾನು ಒಪ್ಪಿಸ್ತೇನೆ, ನೀ ಏನು ಮಾಡ್ತಿ ಮಾಡ್ಕೊ ಅಂತ. ಇದು ಅವನಿಗೆ ಪಟಾಯಿಸ್ತೀರಿ. ಇಷ್ಟೋ ತನಕ ತತ್ವೋಪದೇಶ ಮಾಡಿದ ಕೂತು ದೇವರು ದಾನ ಧರ್ಮ ಏನು ತಲೆಯಾಗ ಹೋಗ್ಲಿಲ್ಲ. ಕೂಸಿನ ತಂದು ಕೊಡ್ತೀನಿ, ಅದನ್ನು ಕೊಲ್ಲು ಅಂತಂದು ಕೊಳ್ಳೆ, ಅದು ಯಾವುದೋ ದೇವ್ರಿಗೆ ಯಾವುದೋ ಪೆಟ್ ಅಂತಾರಲ್ಲ, ಹಂಗ ಅವನಿಗದು ಸೇರ್ತದು, ಬೆಸ್ಟ್ ಅಂತ ಹೇಳಂತಂದ. ಅದ್ರ ಜೊತೆಗೆ ನೀವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಂತಂದ್ರೆ, ಕಂಸನಿಗೆ ವಸುದೇವನ ಮೇಲೆ ಇದ್ದ ವಿಶ್ವಾಸ. ಅವನು ಪ್ರಾಮಾಣಿಕ ಅಂತ ಒಪ್ಪಿದ್ದ. ನಾವು ಅಕಸ್ಮಾತ್ ವಸುದೇವನ ಜಾಗದಾಗ ನಾವೇನಾದ್ರು ಇದ್ವಿ ಅಂತ ಹೇಳಂತಂದ್ರೆ, ಒಂದು ಮೊದಲನೇ ಕೂಸು ಹುಟ್ಟೋದ್ರೊಳಗಾಗಿ ವೀಸಾ ಗೀಸಾ ತಗೊಂಡು ಅವನ ಕಡೆಯಿಂದ ಸಿಗಲಾರ್ದಂಗೆ ಎಲ್ಲೋ ಹೋಗಿ ಕೂತ್ ಬಿಡ್ತಿದ್ವಿ ನಾವು. ಏನು ಬಟನ್ ಫೋನ್ ಇಟ್ಕೊಳ್ಳೋದು, ಮತ್ತೆ ಟ್ರ್ಯಾಕ್ ಗೀಕ್ ಮಾಡಬಾರ್ದಲ್ಲ, ಹಂಗೆ ಬಟನ್ ಫೋನ್ ಇಟ್ಕೊಂಡು ಅವ್ನು ಸಿಗಲಾರ್ದಂಗೆ ಹೋಗಿ ಕೂತ್ ಬಿಡ್ತಿದ್ವಿ. ವಸುದೇವ ಹಂಗೆ ಮಾಡಲಿಲ್ಲ. ಹಂಗೆ ಮಾಡೋದಿಲ್ಲ ಅಂತನ್ನುವ ವಿಶ್ವಾಸ ಕಂಸನಿಗೂ ಇದ್ದದ್ದರಿಂದ ಈ ಆಫರ್ ಅನ್ನು ಒಪ್ಕೊಂಡ. ಆಗ್ಲಿ, ನೀನು ಹಂಗಂದ್ರೆ ಸುಖವಾಗಿ ಬದುಕು ಅಂತಂದ. ವಸುದೇವ ದೇವಕಿಯರು ಸಂಸಾರವನ್ನ ಪ್ರಾರಂಭ ಮಾಡಿದ್ರು. ಮೊದಲನೆಯ ವರ್ಷಕ್ಕೆ ಒಂದು ಕೂಸು ಹುಟ್ಟುತ್ತದೆ, ಗಂಡು ಕೂಸು. ಅದು ಭಾಗವತನೇ ಹೆಸರು ಇಡ್ತದಕ್ಕೆ, ಕೀರ್ತಿಮಂತ ಅಂತ. ಅಥಕಾಲ ಉಪಾವೃತ್ತೆ ದೇವಕಿ ಸರ್ವದೇವತಾ ಪುತ್ರಾನ್ ಪ್ರಸೂಷಸೆ ಚಾಷ್ಟೌ ಕನ್ಯಾಂ ಚೈವಾನುವತ್ಸರಂ. 8 ಜನ ಮಕ್ಕಳು, 8 ವರ್ಷಕ್ಕೆ 8 ಜನ ಮಕ್ಕಳು. ಅದರೊಳಗೆ 7 ಜನ ಗಂಡಸು ಮಕ್ಕಳು, ಒಂದು ಹೆಣ್ಣು ಅವಳಿಗೆ ಹುಟ್ಟು ಅಂತ. ಕೀರ್ತಿಮಂತಂ ಪ್ರಥಮಜಂ ಪುತ್ರ ಮಾನಕ ದುಂದುಭಿಃ ಅರ್ಪಯಾಮಾಸ ಕೃಚ್ಛ್ರೇಣ ಸೋನೃತಾತ್ ಅತಿ ವಿಹ್ವಲಃ. ಮೊದಲನೇ ಕೂಸು ಹುಟ್ಟಿತು, ಕೂಸಿನ ತಗೊಂಡ, ಏನು ಅಭಿಮಾನನೂ ಇರಲಿಲ್ಲ ಕೂಸಿನ ಮೇಲೆ. ಹೆಂಗ ಸಂತೋಷ ಪಡಬೇಕು ಮೊದಲನೇ ಕೂಸು ತಾಯಿ. ಯಾವಾಗ ಆ ಕೂಸಿನ ಭವಿಷ್ಯ ಗೊತ್ತದ, ತಂದೆ ಆದವ ಹೆಂಗ್ ಸಂತೋಷ ಪಡ್ತಾನ.
ದೇವಕಿಗೆ ಮಾತ್ರ ಬಹಳ ಪ್ರೀತಿ. ಗಂಡು ಕೂಸು ಹುಟ್ಟಿತು. ಅದಕ್ಕೆ ಮೊನ್ನೆ ಹೇಳಿದೆ ಅಲ್ಲಿ ಸ್ವಾಮಿಗಳ ಹತ್ರ ಮುಂಬೈ ಪ್ರವಚನದಲ್ಲಿ, ಕುಂತಿ ಹುಟ್ಟಿದ್ಲು, ಶೂರಸೇನನ ಮಗಳೇ ಆಕಿ, ಈ ವಸುದೇವನ ಅಕ್ಕ. ಕುಂತಿ ಹುಟ್ಟಿದ ಕೂಡಲೇ ಆ ಪೃಥಾ ಅಂತ ಆಕಿನ ಹೆಸರು, ಮೊದಲನೇ ಹೆಸರು ಪೃಥಾ. ಕುಂತಿ ಭೋಜರಾಜ ಬಂದು ಆಕಿನ ದತ್ತಕ್ಕೆ ತಗೋತಾನ. ಈ ಶೂರಸೇನನಿಗೆ 7-8 ಜನ ಮಕ್ಕಳು, ಅದ್ರೊಳಗೆ 3-4 ಗಂಡು 3-4 ಹೆಣ್ಣಿದ್ರು. ಇಷ್ಟಿದ್ರು ಹೆಣ್ಣನ್ನೇ ಅವ ದತ್ತಕ್ಕೆ ತಗೊಂಡ, ಗಂಡು ಹುಡುಗರನ್ನ ದತ್ತಕ್ಕೆ ತಗೊಳ್ಳಿಲ್ಲ. ಯಾಕ ಅಂತ ಹೇಳಂತಂದ್ರೆ ಬಹುಶಃ ಅದೇ ಕಾಲದೊಳಗೆ ಡಾಟರ್ ಈಸ್ ನಾಟ್ ಎ ಟೆನ್ಷನ್, ಡಾಟರ್ ಈಸ್ ಈಕ್ವಲ್ ಟು 10 ಸನ್. 10 ಜನ ಮಕ್ಕಳಿಗೆ ಒಬ್ಬ ಹೆಣ್ಣು ಅಂತ ಅನ್ನೋ ಸಮಾನ. ಹೆಣ್ಣು ಮನೆಯೊಳಗಿದ್ರೆ ಅದರ ಇದನ್ನೇ ಬೇರೆ, ಮಹಿಮಾನೇ ಬೇರೆ. ಅದಕ್ಕೆ ನಾನು ಹೇಳ್ತಿರ್ತೇನೆ, ಹೆಣ್ಣು ಹುಟ್ಟಿದವರಿಗೆಲ್ಲರೂ ಪುಣ್ಯವಂತರು. ಬರೇ ಗಂಡು ಹುಟ್ಟಿರ್ತಾವ ನೋಡ್ರಿ, ಅವು ಪಾಪಿಷ್ಟ್ರು. ನನ್ನ ಹಿಡ್ಕೊಂಡೆ ಆಶ್ಚರ್ಯ ಹೇಳ್ತೇನೆ ನಿಮಗೆ. ಸಾಲಕ್ಕೆ ಹೆಣ್ಣಾದು ಅಂತ ಹೇಳಂತಂದ್ರೆ, ಗಂಡಾಗ್ಲಿಕ್ಕೆ ಯಜುರ್ವೇದದೊಳಗೆ ಸೋಮೋತ್ಪತ್ತಿ ಅಂತ ಅನ್ನೋ ಮಂತ್ರ ಅದ. ಆ ಮಂತ್ರವನ್ನ 3ನೇ ತಿಂಗಳದಿಂದ ಪ್ರಸವವಾಗುವವರೆಗೆ ಗಂಡನಾದಂಥವನು ಆ ಮಂತ್ರವನ್ನ ಪಾರಾಯಣ ಮಾಡಿ ಹುಡುಗಿಗೆ ಆ ತಾಯಿಗೆ ಆ ನೀರನ್ನ ಕೊಡೋಣದರಿಂದ ಗಂಡು ಕೂಸು ಹುಟ್ಟುತ್ತದೆ. 80-20 ರಿಸಲ್ಟ್ ಅದ ಅದರದು, 80-20 ರಿಸಲ್ಟ್ ಅದ ಅದರದು. ಗಂಡು ಹುಟ್ಲಿಕ್ಕೆ ಮಂತ್ರಗಳವ ನಮ್ಮಲ್ಲಿ. ವಿಶೇಷ ಏನು ಅಂತ ಹೇಳಂತಂದ್ರೆ, ಹೆಣ್ಣು ಹುಟ್ಟಲಿಕ್ಕೆ ಯಾವ ಮಂತ್ರಗಳು ಇಲ್ಲ, ದೇವರು ಕೊಟ್ರೇನೆ ತಗೋಬೇಕು ಹೊರತಾಗಿ ಹೆಣ್ಣು ಹುಟ್ಲಿ ಅಂತ ಹೇಳಿ ಯಾವ ಮಂತ್ರನೂ ಅನ್ನೋಂಗಿಲ್ಲ. ಹಿಂಗಾಗಿ ಹೆಣ್ಣು ಬಹಳ ವಿಶೇಷ. ಏನಾದ್ರೂ ಅದನ್ನು ತಗೊಳ್ಬೇಕು ಅಷ್ಟೇ, ದೇವರು ಕೊಟ್ಟದ್ದು ಪ್ರಸಾದ, ಅದನ್ನು ತಗೊಳ್ಬೇಕು. ಇಲ್ಲಿ ಮೊದಲನೇದ್ದು ವಸುದೇವನಿಗೆ ಗಂಡು ಹುಟ್ಟಿತು, ಕೀರ್ತಿಮಂತ ಅಂತ ಭಾಗವತನೇ ಹೆಸರು ಕೊಡ್ತದಕ್ಕೆ. ಹುಟ್ಟಿದ ಕೂಸಿಗೆ ಎಲ್ಲಿ ನಾಮಕರಣ ಆಗ್ತದ? 11ನೇ ದಿವಸ ಅಥವಾ 12ನೇ ದಿವಸ ನಾಮಕರಣ ಮಾಡ್ಬೇಕು ಶಾಸ್ತ್ರದ ಪ್ರಕಾರ. ಹುಟ್ಟಿದ ಕೂಡಲೇನೆ ಕೂಸಿನ ತಗೊಂಡೋಗಿ ಹಿಂಗೆ ಕಂಸಗೆ ಒಪ್ಸಿದ ಅವ. ಯಾರ ಹೆಸರಿಟ್ರು ಅಂತ ಹೇಳಂತಂದ್ರೆ ಭಾಗವತನೇ ಹೆಸರಿಡ್ತದಕ್ಕೆ. ಕೀರ್ತಿಮಂತ ಅಂತ ಭಾಗವತನೇ ಹೆಸರಿಡ್ತ. ಯಾಕಂತಂದ್ರೆ ಅಷ್ಟು ಜನ ಮಕ್ಕಳೊಳಗ 6 ಜನ ಮಕ್ಕಳೊಳಗೆ ಇವ ಫಸ್ಟ್, ಇವನೇ ಬಲಿ ತಗೊಂಡದ್ದು, ಇವಂಗೆ ಬಲಿ ಕೊಟ್ಟದ್ದು. ಆದ್ರಿಂದ ಇವನ ಹೆಸರು ಕೀರ್ತಿಮಂತ ಅಂತ ಭಾಗವತ ಕೊಡ್ತು. ಕಂಸನ ಹತ್ರ ತಗೊಂಡು ಹೋದ. ಅರ್ಪಯಾಮಾಸ ಕೃಚ್ರೇಣ ಸಹ ಅನೃತಾತ್ ಅತಿ ವಿಹ್ವಲ. ಅನೃತಾತ್ ಅಂತಂದ್ರೆ ಸುಳ್ಳು. ಅನೃತಾತ್ ಅತಿ ವಿಹ್ವಲ ಅಂತೇಳಂತಂದ್ರೆ ಬಹುಶಃ ದೇವಕಿ ವಸುದೇವರಿಗೆ 1 ರೌಂಡ್ ಡಿಸ್ಕಷನ್ ಆಗಿದೆ. ದೇವಕಿ ಹೇಳ್ತಾಳೆ, ಬ್ಯಾಡೋ ಸಣ್ಣ ಕೂಸದ, ಇದೇನ್ ಮಾಡ್ತದೆ, 8ನೇದ್ದಲ್ಲ ಸಾಯಿಸೋದು, ಇದು ಇನ್ನೂ 1ನೇದ್ದದ, ಏನಾದ್ರೂ ತಿಳಿಸಿ ಹೇಳೋಣ ಅಂತ ನಮ್ಮ ಅಣ್ಣಗ. ಇಲ್ಲ ಅಂತಂದ್ರೆ ಈ ಕೂಸನ್ನ ಎಲ್ಲಾದ್ರೂ ಟ್ರಾನ್ಸ್ಫರ್ ಮಾಡಿಬಿಡೋಣಂತ, ಹೆಂಗಾದ್ರೂ ಮಾಡಿ ಬದುಕಿಸ್ಕೊಳ್ಳೋಣಂತ ಎಲ್ಲಾ ಮಾತುಗಳನ್ನ ದೇವಕಿ ವಸುದೇವನಿಗೆ ಹೇಳಿದರು. ಅನೃತಾತ್ ಅತಿ ವಿಹ್ವಲಃ, ಸುಳ್ಳು ಮಾತಾಡಿದ ಪಾಪ ನನಗೆ ಬರಬಾರದು ಅನ್ನುವುದಕ್ಕಾಗಿ ನಿಸ್ಪೃಹತೆಯಿಂದ ವಸುದೇವ ಆ ಕೀರ್ತಿಮಂತನನ್ನ ತಗೊಂಡು ಕಂಸನಿಗೆ ಒಯ್ದು ಕೊಟ್ಟ. ಕಂಸನಿಗೆ ಒಯ್ದು ಕೊಟ್ಟಾಗ ಕಂಸ ನೋಡಿದ ಕೂಸಿನ, ಎಳೆ ಬತ್ತಿರಿ, ಚೌಳಿಕಾಯಿ, ಎಳೆ ಚೌಳಿಕಾಯಿ ಇದ್ದಂಗೆ ಬಳ್ಳು ಕಾಲು. ಆ ಕೂಸನ್ನು ನೋಡಿದ ಅವನಿಗೆ ಅಯ್ಯೋ ಅನ್ನಿಸ್ತದ. ಕಂಸ ಅಂದ, ಇದೇನು ಮಾಡ್ತದ ನನಗೆ, ಈಟದ ಇದು, ನಾನು ಹಿಂಗಿದ್ದೀನಿ, ಇದು ಬೆಳೆದು ಇದು ದೊಡ್ಡದಾಗಿ ಖಡ್ಗ ಹಿಡಿಯುವಷ್ಟು ಶಕ್ತಿ ಬಂದು ನನಗೆ ಚೂರಿ ಹಾಕುವಷ್ಟು ಶಕ್ತಿ ಬರಬೇಕು, ತಿಳುವಳಿಕೆ ಬರಬೇಕು, ಅದಕ್ಕಿನ್ನೂ ಭಾಳ ಟೈಮ್ ಅದ. ಅದಕ್ಕೆ ಇದನ್ನೇನು ನನಗೆ ಕೊಲ್ಲಿಕ್ ಮನಸ್ಸಿಲ್ಲ, ಇದನ್ನು ತಗೊಂಡು ಹೋಗಿ ಬಿಡು ಅಂತೇಳಂದ. ಪ್ರತೀಯಾತು ಕುಮಾರೋಯಂ ನಹ್ಯಸ್ಮಾದ್ ಅಸ್ತಿ ಮೇ ಭಯಂ, ಇದರಿಂದೇನು ನನಗೆ ಭಯ ಇಲ್ಲ. ಅಷ್ಟಮಾದ್ ಯುವಯೋ ಪುತ್ರಾತ್ ಮೃತ್ಯುರ್ಮೇ ವಿಹಿತಕ್ಕಿಲ್ಲ. 8ನೇ ಮಗನಿಂದ ನನಗೆ ಮರಣ ಬರೋದಲ್ಲ, 8ನೇ ಕೂಸಿನಿಂದ ನನಗೆ ಮರಣ ಬರೋದಲ್ಲ, ಇದು ಏನು ಸಣ್ಣದದ, 1ನೇದ್ದದ, ನನಗೇನು ಇದರಿಂದ ಭಯ ಇಲ್ಲ, ಇದನ್ನು ತಗೊಂಡು ಹೋಗು ಅಂತಂದ. ಇದನ್ನು ತಗೊಂಡು ಹೋಗು ಅಂತ ಅಂದಾಗ ಎಷ್ಟು ಸಂತೋಷ ಪಟ್ಟಿರ್ಬೇಕು ವಸುದೇವ. ವಸುದೇವನ ಜಾಗದಾಗ ನಾವೇನಾರಿದ್ರಿ ಎಷ್ಟು ಸಂತೋಷ ಪಡ್ತಿದ್ವಿ. 1,00,000 ರೂಪಾಯಿ ಸಾಲ ಕೊಟ್ಟೆವು, ಅದನ್ನು ಹೊಳ್ಳಿ ಕೊಡ್ಲಿಕ್ಕೆ ಬಂದವ. ಪಾಪ ಬಹಳ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಉಳಿಸ್ಕೋಬೇಕು.
ಅವ್ರು ಕೊಟ್ಟಿದ್ದ ಮಾತು ಉಳಿಸ್ಕೋಬೇಕು ಅಂತ ಹೇಳಿ ಅಲ್ಲಿಂದೆಲ್ಲ ಹೊಟ್ಟಿ ಬಟ್ಟಿ ಕಟ್ಟಿ 1 ಲಕ್ಷ ರೂಪಾಯಿ ಸಂಗ್ರಹ ಮಾಡ್ಕೊಂಡು ನನಗೆ ತಂದು ಕೊಟ್ಟವ. ಆಚಾರ ನೀವು ಕೊಟ್ಟಿದ್ರು ನನಗಲ್ಲ, ಜೋಶಿಯವರ ನೀವು ಕೊಟ್ಟಿದ್ರಲ್ಲ 1 ಲಕ್ಷ ರೂಪಾಯಿ, ಅದನ್ನು ಹೊಳ್ಳಿ ತಗೋರಿ ಅಂತ ಹೇಳಿ. ಅಕಸ್ಮಾತ್ ಜೋಶಿಯವರು ಅಂದ್ರು, ಬ್ಯಾಡ ಆಚಾರ, ಈ 1 ಲಕ್ಷ ರೂಪಾಯಿ ನೀವೇ ಇಟ್ಕೊಂಡ್ಬಿಡ್ರಿ ಅಂತ ಹೇಳಿ ಅಂದ್ರು ಅಂತಂದ್ರೆ ನನಗೆ ಎಷ್ಟು ಖುಷಿ ಆಗಬಾರ್ದು ಅವಾಗ? ಆಗ್ತದಿಲ್ರಿ, ಮನುಷ್ಯನ ಸ್ವಭಾವ ಅಲ್ರಿ ಇದು. ಆದ್ರೆ ಆಶ್ಚರ್ಯ, ವಸುದೇವನಿಗೆ 1% ಕೂಡ ಸಂತೋಷ ಆಗ್ಲಿಲ್ಲಂತೆ. ನಿನ್ನ ಮಗನನ್ನ ನಾನು ಕೊಲ್ಲೋದಿಲ್ಲ, ತಗೊಂಡು ಹೋಗು ಅಂತ ಹೇಳಿದ. ಆದ್ರೂ ಅವನಿಗೆ ಸಂತೋಷ ಆಗ್ಲಿಲ್ಲ. ಯಾಕೆ ಅಂತ ಹೇಳಂತಂದ್ರೆ ಅವನು ಹೇಳ್ತಾನೆ, ಇವ ಕಂಸ ಒಬ್ಬ ದುಷ್ಟ. ದುಷ್ಟರ ಸ್ವಭಾವ ಹೆಂಗಿರ್ತದಂತಂದ್ರೆ ಎಂದಿಗೂ ಅವ್ರನ್ನ ನಂಬಬಾರದು. ಕ್ಷಣೆ ತುಷ್ಟಾಹ ಕ್ಷಣೆ ರುಷ್ಟಾಹ. ಯಾವಾಗ ನಮ್ಮ ಮೇಲೆ ಸಿಟ್ಟಿಗೆ ಹೇಳ್ತಾರ, ಯಾವಾಗ ನಮ್ಮ ಮೇಲೆ ಪ್ರೀತಿಗೊಳ್ತಾರ ಹೇಳಿ ಬರುವುದಿಲ್ಲ. ಹಿಂಗಾಗಿ ಸಿಟ್ಟಿಗೆದ್ದಾರ ಅಂತ ಅವ್ರ ಜೊತೆಗೆ ದ್ವೇಷ ಸಾಧಿಸಬಾರ್ದು, ಪ್ರೀತಿ ಮಾಡ್ತಾರ ಅಂತೇಳಿ ಅಗದಿ ಹೆಗಲ ಮೇಲೆ ಕೈ ಹಾಕಬಾರ್ದು. ಎಷ್ಟಿಡ್ಬೇಕು ಅಷ್ಟಿಡ್ಬೇಕು. ಕ್ಷಣೆ ತುಷ್ಟಾಹ ಕ್ಷಣೆ ರುಷ್ಟಾಹ. ರುಷ್ಟ ಅಂತಂದ್ರೆ ಸಿಟ್ಟಿಗೆದ್ದವ್ರು. ವಸುದೇವ ತಗೊಂಡು ಬಂದು ದೇವಕಿ ಹತ್ರ ಕೂಸಿನ ಕೊಟ್ಟ. ಕೂಸಿನ ಕೊಟ್ಟಕೊಳ್ಳಿ ದೇವಕಿಗೆ ಭಯಂಕರ ಸಂತೋಷ ಆಯ್ತು. ನೋಡ್ರಿ ನಮ್ಮ ತವ್ರ ಮನೆಯವ್ರು ಹೆಂಗಿದ್ದಾರ, ನಿಮಗ ನೋಡ್ಲಿಕ್ಕೆ ಕೆಟ್ಟ ಅನ್ನಿಸ್ತಾರ ಅಷ್ಟೇ ನಮ್ಮ ತವ್ರ ಮನೆಯವರು. ಆದ್ರೆ ಹಂಗಿಲ್ಲ. ಇದೊಂದು ಹಣೆ ಬಾರ ಎಲ್ಲಾ ಗಂಡಸರ ಜೀವನದಾಗೂ ಇರುವುದೇ. ಗಂಡನ ಮನ್ಯಾಗ ಬಂಗಾರದ ತಟ್ಟ್ಯಾಗ ಊಟ ಮಾಡಿಸ್ಲಿ, ಅದ್ರ ಕಿಮ್ಮತ್ತಿರುವುದಿಲ್ಲ. ತವ್ರ ಮನೆಯೊಳಗೆ ಪ್ಲಾಸ್ಟಿಕ್ ತಟ್ಟ್ಯಾಗ ಊಟ ಮಾಡಿದ್ರು ಅದೇನ್ ರುಚಿ ಹತ್ತದಲ್ರಿ, ಅದು ರುಚಿ ಬ್ಯಾರೇನೆ. ಅದು ತವ್ರ ಮನೆ ಶಳತದ. ನೀವು ನೋಡಿರ್ಬೇಕಾರ, ಗಮನಿಸ್ರಿ. ಎಲ್ಲ ತಾಯಂದ್ರೆ ಇದ್ದೀರಿ, ಹಿಂಗಾಗಿ ಹೇಳೋದು ಕಷ್ಟ. ಆದ್ರೂ 1-3-4 ಮಂದಿ ಆದ್ರೂ ಗಂಡಸರು ಇದ್ದೀವಲ್ಲ, ನಮ್ಮ ಕಷ್ಟನ ಹಂಚ್ಕೊಳ್ಳ ಅಂತ. ಗಂಡ ಏನೇ ಕೊಡಿಸಿದ್ರು, ಅದು ಸೀರೆ ಇರ್ಲಿ, ಬಂಗಾರ ಇರ್ಲಿ, ಮೊಬೈಲ್ ಇರ್ಲಿ, ಎಲ್ಲಾದ್ರದ್ದು ವಿತ್ ವೇಟ್ ಅಂಡ್ ರೇಟ್ ಹೇಳ್ತಾರೆ. ಗಂಡ ಏನಾರು ಕೊಡಿಸಿದ ಅಂತಂದ್ರ ಇದು ಇಷ್ಟು ತೊಲಿದು ಇಷ್ಟು ಖರ್ಚಾತು ಅಂತ ಹೇಳ್ತಾರೆ. ಅದೇ ತವ್ರ ಮನೆಯಿಂದ ಬಂತು ಅಂತ ಹೇಳಂತಂದ್ರೆ ಅದರದ್ದು ರೇಟು ವೇಟು ಹೇಳೋದಿಲ್ರಿ. ಇದು ನಮ್ಗೆ ಭಯಂಕರ ಪ್ರೀತಿ ರೀ. ಇದ್ರ ಕಂಡ್ರೆ ಇದು ನಮ್ಮವ್ ಕೊಡ್ಸ್ಯಾಳ್ರಿ, ಇದು ನಮ್ಮ ಅಣ್ಣ ಕೊಡ್ಸ್ಯಾನ್ರಿ, ಅದನ್ನ ರೇಟ್ ಹೇಳುದಿಲ್ರಿ. ರೇಟ್ ಹೇಳಿದ್ರೆ ನಮ್ಗಿಂತ ಅರ್ಧ ಇರ್ತದೆ. ಮತ್ತದು ರೇಟ್ ಹೇಳಿದ್ರೆ ನಮ್ಗಿಂತ ಅರ್ಧ ಇರ್ತದ. ಆದ್ರೆ ಆ ಹೆಣ್ಣಿಗೆ ತವ್ರ ಮನೆ ಕಿಮ್ಮತ್ತ. ಗಂಡ ಬೇಕಾದ ಮಾಡಿದ್ರು ಕೂಡ ತವ್ರ ಮನೆಗೆ ಮ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ತವ್ರ ಮನೆ ಬಹಳ ವಿಶೇಷ, ತವ್ರ ಮನೆ ಪ್ರೀತಿನೂ ಬಹಳ ವಿಶೇಷ. ಅದು ತವ್ರ ಮನೆ ಮಜಾ ಎಲ್ಲಿ ತನಕ ಅಂತಂದ್ರೆ ತಾಯಿ ಇರೋ ತನಕ. ಯಾವಾಗ ತಾಯಿ ಹೋಗ್ತಾಳಲ್ರಿ, ಅಕ್ಕಿನಕ್ಕಿಂತ ಹೆಚ್ಚು ಪ್ರೀತಿ ಮಾಡುವಲ್ರ ಅಣ್ಣ ತಮ್ಮಂದ್ರು. ಆದ್ರೆ ಅದು ತವ್ರ ಮನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ತಾಯಿ ಇರುವ ತನಕ ತವರು, ತಾಯಿ ತೀರಿದ ಮೇಲೆ ತವರಾಸೆಯೇ ಅಂತ ನಮ್ಮ ವಾದರಾಜ ಗುರು ಸಾರ್ವಭೌಮರು ಒಂದೊಂದು ಮಾತನ್ನ ಹೇಳ್ತಾರೆ. ತಾಯಿ ಬೇಕು. ಅದಕ್ಕೆ ದೇವಕಿಗೂ ಪಾಪ ಅದು ಹೆಣ್ಣೆ, ತವ್ರ ಮನೆ ಕಕಲಾತಿ. ನಮ್ಮ ತವ್ರ ಮನೆಯವ್ರು ಎಷ್ಟು ಒಳ್ಳೆಯವ್ರಿದ್ದಾರೆ ನೋಡ್ರಿ. ನೀವು ಅನ್ಕೊಂಡಿದ್ರಿಲ್ಲ ಕೂಸಿನ ಹಿಂಗ್ ಮಾಡಿಬಿಡ್ತಾರ ಅಂತೇಳಿ, ಹೊಳ್ಳಿ ಕೊಟ್ರಿಲ್ಲ. ನೀವು ಯಾವಾಗ್ಲೂ ನಮ್ಮ ತವ್ರ ಮನೆಯವ್ರಿಗೆ ಅನ್ಕೋತನೇ ಇರ್ತೀರಿ ಅಂತಂದ್ರು. ವಸುದೇವ ಹೇಳ್ತಾನ, ಹಂಗ ಅನ್ಬೇಡವಾ, ನಿಮ್ ತವ್ರ ಮನೆಯವರು ಅಂತ ನಾನು ಹೇಳಿಕತ್ತಿಲ್ಲ. ಆದ್ರೆ ಕಂಸನ ಬಗ್ಗೆ ನಾನು ಹೇಳಿಕತ್ತೇನೆ. ಆ ಕಂಸ ಮಹಾ ದುಷ್ಟ. ಇವತ್ತು ಹೊಳ್ಳಿ ಕೊಟ್ಟಾನ. ನೀನ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿ ಅಂತ ಹೇಳಿ ಅಂತಂದ್ರೆ ಅದನ್ನ ಬಿಡಿಸ್ಕೊಳ್ಳಿಕ್ಕೆ ನಿನಗೆ ಬಹಳ ಸಮಸ್ಯೆ ಆಗ್ತದೆ. ಅದಕ್ಕೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋಕ್ಕಿಂತ ಮೊದಲೇ ನಿನಗೆ ಅದ್ರ ಬಗ್ಗೆ ಕಲ್ಪನಾ ಇತ್ತು. ನಾನು ಅದು ಕಲ್ಪನಾ ಮಾಡ್ಕೊಂಡಿನಿ. ಈ ಕೂಸು ನಂದಲ್ಲ ಅಂತನ್ನುವುದನ್ನು ನಾನು ಇಟ್ಕೊಂಡಿನಿ. ಯಾವಾಗ ಹೋದ್ರು ನನಗೆ ದುಃಖ ಆಗೋದಿಲ್ಲ. ಎಷ್ಟೆಷ್ಟು ಅಟ್ಯಾಚ್ಮೆಂಟ್ ಜಾಸ್ತಿ ಇರ್ತದಲ್ರಿ, ಅಷ್ಟಷ್ಟು ದುಃಖ ಆಗ್ತದ. ಡಿಟ್ಯಾಚ್ ಆದಾಗ ದುಃಖ ಆಗ್ತದೆ. ಅದಕ್ಕೆ ವಯಸ್ಸು ಆದಂಗ ಒಂದೊಂದೇ ಕಡಿಮೆ ಮಾಡ್ಕೋತ ಬರ್ಬೇಕಂತ. ಹೆಂಡತಿ, ಮಕ್ಕಳು, ಮನಿ, ಮಠ. 60 ವರ್ಷ ಆಯ್ತು ಅಂತಂದ್ರೆ ವಾನಪ್ರಸ್ಥ ಅಂತ ಯಾಕಂತಾರ ಅಂದ್ರೆ ಇದಕ್ಕೆ ಅಂತ. 60 ವರ್ಷ ಆಯ್ತು ಅಂತ ಹೇಳಂತಂದ್ರೆ ಸರಳ ಎಲ್ಲ ಬಿಟ್ಟು, ಆಯ್ತಪ್ಪ ನಂದು ಏನೇನಿತ್ತು ಕೆಲಸ ಎಲ್ಲ ಮುಗಿದದ, ನಿಮಗೆಲ್ಲ ಹಚ್ಕೊಟ್ಟೇನಿ, ಇನ್ನು ನಾನು ಮುನಿಗಳು ಹೆಂಗಿರ್ತಾರ ಹಂಗಿರ್ತೇನೆ ಅಂತಂದು ಇಡೀ ಜೀವನದ ಟೈಮ್ ಟೇಬಲ್ ಹಾಕಿ ಕೊಡ್ತದ ಧರ್ಮಶಾಸ್ತ್ರ ನಮಗೆ. ಯಾವ್ಯಾವ ವಯಸ್ಸಿನೊಳಗೆ ಹೆಂಗಿರಬೇಕು. ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಯೌವನೆ ವಿಷಯೌಷಿಣಾಂ, ವಾರ್ಧಕ್ಯೆ ಮುನಿವೃತ್ತೀನಾಂ, ಯೋಗೇನ ಅಂತೆ ತನುತ್ಯಜಾಂ. ಎಷ್ಟು ಪರ್ಫೆಕ್ಟ್ ಆದಂತಹ ಟೈಮ್ ಟೇಬಲ್ ರೀ ಇದು. ಮಕ್ಕಳಾಗಿದ್ದಾಗ ವಿದ್ಯಾಭ್ಯಾಸ ಮಾಡ್ಬೇಕಂತ, ಊರು ಸಾಬರಿ ಮಾಡಬಾರ್ದವ, ಬರೀ ಅಭ್ಯಾಸ. ಯೌವನೆ ವಿಷಯೌಷಿಣಾಂ,
ಯೌವನ ಬಂತು ಅಂತೇಳಿ ಅಂತಂದ್ರೆ ವಿಷಯಗಳಲ್ಲಿ ಆಸಕ್ತರಾಗಬೇಕು. ವೃದ್ಧಾಪ್ಯ ಬಂತು ಅಂತೇಳಿ ಅಂತಂದ್ರೆ ಮುನಿವೃತ್ತಿನ ಮುನಿಗಳು ಹೆಂಗಿರ್ತಾರ ಹಂಗಿರ್ಬೇಕಂತೆ. ಕಡಿಕ ಯೋಗೇನ ಅಂತೆ ತನು ತ್ಯಜಾಂ, ಯೋಗ ಮಾಡ್ಕೋತ ದೇಹವನ್ನ ಬಿಡ್ಬೇಕಂತೆ. ಇಲ್ಲಿ ಪ್ರಾಬ್ಲಮ್ ಬರೋದೇ 3ನೇ ಸ್ಟೇಜ್ ರೀ. ವಾರ್ಧಕ್ಯ ಮುನಿವೃತ್ತಿನ ವೃದ್ಧಾಪ್ಯ ಅಂತ ಡಿಸೈಡ್ ಮಾಡೋರು ಯಾರು? ನಮ್ಮಂಥವ್ರನ್ನ ಬಿಟ್ಬಿಡ್ರಿ. ಅಂದ್ರೆ ನಮಗ ವಯಸ್ಸಿಲ್ದ ವಯಸ್ಸಿಗೆ ಕೂದಲು ಬೆಳಗಾಗ್ಯಾವ, ಹಿಂಗಾಗಿ ಅದು ವಿದ್ಯಾಪೀಠದಾಗ ಮತ್ತೆ ಕೂದಲು ಬೆಳಗಾಗಿದ್ವು, ಲಗ್ನಕ್ಕಿಂತ ಮೊದಲೇ ಕೂದಲು ಬೆಳಗಾಗಿದ್ವು ನಾವು. ಆದ್ರೆ ವಯಸ್ಸು ಅಂತ ಅನ್ನೋದು ಗೊತ್ತಾಗ್ಲಿಕ್ಕೆ ದೇವರು ಕೆಲವೊಂದು ವ್ಯವಸ್ಥೆಯನ್ನ ಮಾಡಿದ. ಕೂದಲು ಬೆಳಗ್ಗೆ ಮಾಡಿದ, ಕಿವಿ ಕೇಳಿಸೋದು ಕಮ್ಮಿ ಮಾಡಿದ, ಹಲ್ಲು ಉದುರಿಸಿದ, ಕಾಲು ನೋವು ತಂದ. ಇವು ಎಲ್ಲ ಎದಕ್ಕೆ ಅಂತೇಳಿ ಅಂತಂದ್ರೆ ವಯಸ್ಸಾಯ್ತು, ನಿನಗ ಸಂಸಾರದಿಂದ ಡಿಟ್ಯಾಚ್ ಆಗಬೇಕು, ಅಧ್ಯಾತ್ಮದ ಕಡೆಗೆ ನೀನು ಹೆಚ್ಚು ಗಮನ ಕೊಡಬೇಕು. ಇದು ಯಾವುದನ್ನೂ ನಾವು ಮಾಡಲಿಲ್ಲ ಅಂತ ಅಂದ್ಕೊಳ್ಳೆ ಸಮಸ್ಯೆ ಬರೋದೇ ಅಲ್ಲಿ. ನೋಡ್ರಿ, 60 ವರ್ಷದ ತನಕ ಮಗ್ಗ ಅಪ್ಪ ಹೇಳಿಕತ್ತ ಅಂತಂದ್ರ ನಮ್ಮಪ್ಪ ವೆರಿ ಸಪೋರ್ಟಿವ್ ರೀ. ಅವನು ಗಳಿಸ್ತಿರ್ತಾನಲ್ಲ, ಇವನು ಗಳಿಸ್ತಿರ್ತಾನಲ್ಲ. ನಮ್ಮಪ್ಪ ಭಾರಿ ಸಪೋರ್ಟಿವ್ ರೀ, ನನ್ನ ಪ್ರತಿಯೊಂದು ಬಿಸ್ನೆಸ್ನೊಳಗೂ ಅವರು ಸಜೆಷನ್ ಕೊಡ್ತಾರ ಅವರು. ಅದೇ ಒಂದು ಸ್ವಲ್ಪ 60ರಿಂದ 70ಕ್ಕೆ ಹೋದ ಅಂತ ತಿಳ್ಕೊಳ್ರಿ, ಅದೇ ಅಪ್ಪ ಅದೇ ಮಗನಿಗೆ ಏನಾದರೂ ಸಲಹೆಗಳನ್ನು ಕೊಡ್ಲಿಕ್ಕೆ ಬಂದ ಅಂತಂದ್ರೆ ಮಗ ಅಪ್ಪನಿಗೆ ಹೇಳುವ ಮಾತೇನು, ಇದು ನಿಮ್ಮ ಕಾಲ ಅಲ್ಲ, ನೀವು ಅನ್ಕೊಂಡಂಗೆ ನಮಗೆ ಇರ್ಲಿಕ್ಕೆ ಆಗೋದಿಲ್ಲ, ಹಿಂಗೆಲ್ಲ ನೀವು ನಮ್ಮ ಕಡೆಯಿಂದ ಅಪೇಕ್ಷಾ ಪಡ್ಲಿಕ್ಕೆ ಹೋಗ್ಬೇಡ್ರಿ, ಬೇಕಾಗಿತ್ತ ಹಿಂಗೆ ಅನ್ಸ್ಕೊಳ್ಳೋದು ಅಷ್ಟೇ. ನಮ್ಮ ಜವಾಬ್ದಾರಿ ಹುಡುಗರಿಗೆ ಒಂದು ಹಂತಕ್ಕೆ ಹಚ್ಚಬೇಕಾಗಿತ್ತು, ಹಚ್ಚಿ ಆಯ್ತು. ಮುಂದೆ ಅವರ ಜೀವನ ಅವ್ರು ನೋಡ್ಕೊಳ್ಳಿ. ಮುನಿಗಳು ಇದ್ದಂಗಿರ್ಬೇಕು ಅಂತ ಹೇಳಿದ್ರೆ ಕಾಡಿಗೆ ಹೋಗಿರ್ಬೇಕು ಅಂತಲ್ಲ, ಮನಿ ಒಳಗೇನೆ ಅವ್ರಿಗೆ ನಮಗ ಅಂತ ನಾವು ಡಿಟ್ಯಾಚ್ ಆಗಲಿಲ್ಲ ಅಂತ ಹೇಳಂತಂದ್ರೆ ವಯಸ್ಸಾದಂಗ ತ್ರಾಸ ಹೆಚ್ಚಾಕೋತಾನೆ ಹೋಗ್ತದ ಹೊರತಾಗಿ ಮನಿ ಒಳಗ ಕಲಹಗಳು, ಅಂತಃಕಲಹಗಳು, ಮನಸ್ತಾಪಗಳು ಕಾರಣವಾಗ್ತವೆ ಹೊರತಾಗಿ ಅದರಿಂದ ಏನು ಒಳ್ಳೇದಾಗುವುದಿಲ್ಲ. ಅದಕ್ಕೆ ಶಾಸ್ತ್ರ ಅವಾಗೇ ಹೇಳ್ತಾರೆ, ವಯಸ್ಸು ಆಗೋದ್ರೊಳಗಾಗಿ ಮಕ್ಕಳಿಗೆ ಏನೇನು ಮಾಡಬೇಕು ಅದನ್ನು ಮಾಡಿ ಇಟ್ಬಿಡ್ರಿ, ನಿಮಗೇನು ಮಾಡಿ ಇಟ್ಕೋಬೇಕು ಅದನ್ನು ಮಾಡಿ ಇಟ್ಕೊಳ್ರಿ. ಮಕ್ಕಳ ಮೇಲೆ ಡಿಪೆಂಡ್ ಆಗದೇ ಇದ್ದಂಗೆ ನೀವು ನಿಮ್ಮನ್ನ ಅವ್ರನ್ನೂ ಸ್ವತಂತ್ರರನ್ನಾಗಿ ಬಿಟ್ಬಿಡ್ರಿ, ನೀವು ಸ್ವಾತಂತ್ರ್ಯದಿಂದ ಇರಿ. ಅವನು ಹಾಗಿದ್ದ, ವಸುದೇವ ಹಾಗಿದ್ದ. ಕಡಿಕೆ ಮಾತರಂ ಪಿತರಂ ಭ್ರಾತರಂ ಸರ್ವಾಂಶ ಸುಹೃದ ಸಖೀನ್ ನಿಘ್ನಂತ ಸುಪೃತೋ ಲಬ್ಧ ರಾಜಾನ ಪ್ರಾಯಶೋ ಭುವಿ. ಎಲ್ಲರಿಗೂ ಹೇಳ್ಕೊಂಡ್ಲು ದೇವಕಿ, ಕಂಸ ನನ್ನ ಕೂಸಿನ ಹೊಳೆ ಕೊಟ್ಬಿಟ್ಟ, ಕೊಲ್ಲಿಲ್ಲ ಅಂತ. ಅಷ್ಟೊತ್ತಿಗೆ ನಾರದರು ಅಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ. ನಾರದರು ಬಂದ್ರು ಅಂತ ಹೇಳಂತಂದ್ರೆ ಅಲ್ಲಿ ಸಮಸ್ಯೆ ಪ್ರಾರಂಭನೇ ಅಲ್ಲ. ಬಹಳ ಮಂದಿ ಯಾರಾದರೂ ಜಗಳ ಹಚ್ಚೋರು ಬಂದ್ರು ಅಂತಂದ್ರೆ ಬಂದಪ್ಪ ನಾರದ ಮುನಿ ಅಂತ ಹೇಳಿ ಅಂತಾರೆ. ಆದ್ರೆ ನೆನಪಿರ್ಲಿ, ನಾರದ ಮುನಿಯ ಪಾತ್ರ ಬಹಳ ದೊಡ್ಡದು. ನಾರದರು ಇರ್ಲಿಲ್ಲ ಅಂತ ಹೇಳಂತಂದ್ರೆ ಭೂಭಾರ ಹರಣ ಆಗತಾನೆ ಇರ್ಲಿಲ್ಲ. ನಾರದರು ಆ ವ್ಯವಸ್ಥೆಯನ್ನ ಮಾಡ್ಲಿಕ್ಕಾಗೇನೆ ಲೋಕ ಪರಲೋಕಗಳಿಗೆ ಅಡ್ಡಾಡ್ಕೋತಿರ್ತಾರೆ ಅವರು. ನಾರದರು ಬಂದು ಕಂಸನಿಗೆ ಭೇಟಿ ಆಗ್ತಾರೆ. ಕಂಸ ಶಾಲಿಗೆ ಹೋಗಿ ನೀನು ಅಂತ ಕೇಳಿದ್ರು, ಹೋಗೇನ್ರಿ ಅಂತಂದ. 1-2-3 ಬರ್ತಾವೆ ನಿನಗ ಅಂತಂದ್ರು. ಬರ್ತಾವ್ರಿ ಅಂತಂದ. 8 ಗೋಲಿಗುಂಡ ಒಂದ್ ಕಡೆ ಇಟ್ರು, ಎಣಸ್ಕೋತ ಹೋಗು ಅಂತಂದ್ರು. 1 2 3 4 5 6 7 8 ಅಂತ ಎಣಿಸಿದ. ಈಗ 8ರಿಂದ ಎಣಿಸು ಅಂತಂದ. 8ರಿಂದ ಎಣಿಸಿದಾಗ 8 1 ಆಯ್ತು, 1 8 ಆಯ್ತು. ಅದಕ್ಕ ನಾರದರು ಹೇಳ್ತಾರೆ, ದೇವತೆಗಳು ಯಾವಾಗ ಪ್ಲೇಟ್ ಬದಲ ಮಾಡ್ತಾರೆ ಹೇಳಿಕ್ ಬರುದಿಲ್ಲ ನಿನಗ. ಅದ್ರಾಗ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ. ದೇವತೆಗಳಿಗೆ ದೈತ್ಯರನ್ನ ಕಂಡ್ರೆ ಹೆಂಗರ ಮಾಡಿ ಮುಗಿಸ್ಬೇಕು ಅಂತ ಅನ್ನೋ ಪ್ರಯತ್ನ ಇರ್ತದವ್ರದು. ಅದಕ್ಕ ನೀನೇನೋ 1ನೇ ಕೂಸನ್ನು ಬಿಟ್ಬಿಟ್ಟಿ, ನೀನು ಬದುಕಲಿ ಅಂತ ಬಿಟ್ಟಿ. ನೀನು ನಾಳೆ 10-20 ವರ್ಷ ಆದ್ಮೇಲೆ ನಿನಗ್ಯಾರು ಬಿಡು ಅಂತಂದಿದ್ರು. ನಮ್ಮ ಪ್ರಕಾರ ಅಂಕಾನಾಂ ವಾಮತೋ ಗತಿ ಅಂತ ಒಂದು ನಿಯಮ ಅದ ರೀ. ಹರಿಕಥಾಂಸಾರದೊಳಗೆಲ್ಲ ಸಂಖ್ಯಾಗಳನ್ನು ಹೇಳಿ ಉಲ್ಟಾ ಬರ್ತಾರೆ. ಹಂಗ ನಮ್ಗ 1 8 ಆಗಿತ್ತು ಅಂತ ಹೇಳಿ ಆ ಕೂಸಿನಿಂದನೇ ನಿನಗ ಮರಣ ಬಂದ್ರೆ ಹೆಂಗ? ಓ ಹೌದಲ್ರಿ, ಇಂಥ ಗುರುಗಳೇ ಸಿಕ್ಕಿಲ್ಲ ನಮಗ ಅಂತ ನೀವ ನಮಗ ಮಾಸ್ತರಾಗಿ ಬರ್ಬೇಕಾಗಿತ್ತು. ಇಂಥ ಗುರುಗಳು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅದ. ಅದಕ್ಕೆ ಏನ್ ಮಾಡಂತ್ರಿ? ಏನಿಲ್ಲ, ನೋ ಮರ್ಸಿ. ನೀವ್ ಏನ್ ತಲೆ ಒಳಗೆ ಇಟ್ಕೊಂಡಿದ್ದಿ ಎಲ್ಲಾ ಕೂಸುಗಳನ್ನ ಅದ್ರಂಗ ವ್ಯವಸ್ಥೆ ಮಾಡು ಅಂತೇಳಿ ಅಂತಂದ ಕರೆಸಿ ಬಿಟ್ಟ. ವಸುದೇವನನ್ನ ಕರೆಸಿದ. 1ನೇ ಕೂಸನ್ನ ಕರ್ಕೊಂಡು ಬಂದ್ರು. 1ನೇ ಕೂಸನ್ನು ಕರ್ಕೊಂಡ್ಬಂದು, ನೋಡಪ್ಪ ಅವೆಲ್ಲ ನಾನು ನಿನಗೇನು ಬಿಟ್ಟಿದ್ದೆ ಎಲ್ಲ ಟೂಸ್ಗೋ,
ಯಾವುದು ಮಹತ್ವದ್ದಲ್ಲ. ಆ ಕೂಸನ್ನ ನಾನು ಕೊಲ್ಲಬೇಕು, ಕೊಲ್ತೇನೆ ಅಂತಂದ. ಕೂಸನ್ನ ಕೊಲ್ತಾ ಇದ್ದೇನೆ. ಹೀಗೆ ಸರಿಯಾಗಿ ವರ್ಷಕ್ಕೊಂದರಂತೆ 6 ಕೂಸುಗಳನ್ನ ಅವನು ಕೊಂದ. ಇಲ್ಲಿ 2 ಪ್ರಶ್ನೆಗಳು ಬರ್ತವೆ. ಮೊದಲನೇ ಪ್ರಶ್ನೆ, ಯಾವಾಗ ಹುಟ್ಟಿದ ಕೂಸುಗಳನ್ನ ಕಂಸ ಕೊಲ್ತಾನೆ ಅಂತನ್ನುವ ನಿಯಮ ಆಗಿತ್ತು, ಖಾತ್ರಿ ಇತ್ತು, ಮಕ್ಕಳನ್ನ ಪಡೆದ ಯಾಕ ವಸುದೇವ ಅಂತನ್ನೋದು ಒಂದು ಪ್ರಶ್ನೆ. ಈಗೆಲ್ಲ ನಾವು ನೋಡ್ತೀವಲ್ಲ, ಕೂಸು ಸರಿ ಬೆಳೆದಿಲ್ಲ, ಗ್ರೋ ಆಗಿಲ್ಲ ಅಂತ ಅಂದ್ಕೊಳ್ಳಿ ಅಲ್ಲೇ ಅದನ್ನ ಮುಗಿಸೋ ವ್ಯವಸ್ಥೆಯನ್ನ ಹೀಗೆ ಇಟ್ಕೊಂಡಿದ್ದಾರಲ್ಲ. ಇದೆಲ್ಲ ಬುದ್ಧಿವಂತಿಕೆ. ಟೆಕ್ನಾಲಜಿ ಎಲ್ಲ ಬೆಳೆದಿದೆ, ಅದಕ್ಕೆ ಏನೇನು ವ್ಯವಸ್ಥೆ ಬೇಕು, ಕೂಸು ಸಮೃದ್ಧವಾಗಿ ಬರ್ಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ. ಇದೇ ಪ್ರಶ್ನೆಯನ್ನ ಭಾಗವತದಲ್ಲಿ ಮಾಡ್ಕೊಂಡ್ರು. ಹುಟ್ಟಿದ ಕೂಸು ಯಾವಾಗ ಸಾಯುವುದು ಅಂತನ್ನುವುದು ಖಾತ್ರಿ ಅದ, ಕೂಸುಗಳನ್ನು ಪಡೆದ ಯಾಕ ಮೊದಲನೇ ಪ್ರಶ್ನೆ. ಅದಕ್ಕೆ ಭಾಗವತ ಉತ್ತರ ಕೊಡುತ್ತದೆ. ಧರ್ಮಶಾಸ್ತ್ರದ ಪ್ರಕಾರ ಹುಡುಗ ಹುಡುಗಿ ಇಬ್ಬರು ಮಕ್ಕಳನ್ನ ಪಡೆಯಲಿಕ್ಕೆ ಸಮರ್ಥರಾಗಿದ್ದು, ಯಾವುದೋ ಕಾರಣದಿಂದ ಮಕ್ಕಳನ್ನ ಪಡೆಯದೇ ಇದ್ದರೆ ಭ್ರೂಣ ಹತ್ಯಾ ದೋಷ ಬರ್ತದೆ. ಆ ಭ್ರೂಣ ಹತ್ಯಾ ದೋಷ ಬರಬಾರ್ದು ಅಂತನ್ನುವುದಕ್ಕಾಗಿ ಒಬ್ಬೊಬ್ಬ ಕೂಸುಗಳನ್ನ ಅವನು 1 ವರ್ಷದ ಹಾಗೆ ಪಡ್ಕೋತ ಹೋದ. 6 ಜನ ಮಕ್ಕಳನ್ನ ಕಂಸ ಕೊಂದ. ಇದು ಮೊದಲನೇ ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಈ 6 ಜನ ಮಕ್ಕಳನ್ನ ಕಂಸ ಏನು ಕೊಂದನಲ್ಲ, ಅದಕ್ಕೆ ಕಾರಣ ಆದವರು ನಾರದರು. ನಾರದರು ಬಂದು ಹೇಳಿದ್ದಿಲ್ಲ ಅಂತಂದ್ರೆ 6 ಜನ ಮಕ್ಕಳು ಉಳಿತಿದ್ರು. ನಾರದರಿಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತ್ರಿ? ಕೆಲವು ಮಂದಿಗೆ ನೋಡೋದಾಗುದಿಲ್ಲ ಅವ್ರಿಗೆ, ಯಾಕಿಂತ ಬುದ್ಧಿ ಬಂತು ನಾರದರಿಗೆ ಅಂತಂದ್ರೆ ಅದಕ್ಕೂ ಒಂದು ಕಾರಣವನ್ನ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಕೊಡ್ತಾರೆ. ಷಡ್ಗರ್ಭರು ಅಂತ 6 ಜನ ಋಷಿಗಳು. ಆ ಋಷಿಗಳು ದೇವತಾ ಅಪಚಾರವಾದದ್ದರಿಂದ ದೈತ್ಯರಾಗಿ ಈ 6 ಜನ ಋಷಿಗಳು ಹಿರಣ್ಯಾಕ್ಷನ ಮಕ್ಕಳಾಗಿ ಹುಟ್ಟುತ್ತಾರೆ. ಹಿರಣ್ಯಾಕ್ಷ ಯಾರು ಗೊತ್ತಲ್ಲ? ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷನ ಮಕ್ಕಳು 6 ಜನ ಆಗಿ ಹುಟ್ಟುತ್ತಾರೆ. ಈ 6 ಜನ ಮಕ್ಕಳು ತಾವು ಎಂದಿಗೂ ಸಾಯಬಾರದು ಅಂತ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ಅವಾಗ ಹಿರಣ್ಯಾಕ್ಷ ತಪಸ್ಸಿಗೆ ಹೋಗಿದ್ದ. ಇವ್ರು ಇನ್ನೂ ತಪಸ್ಸು ಮಾಡ್ಕೋತ ಕೂತಿದ್ರು. ಅವನಿಗೆ ಬ್ರಹ್ಮದೇವರು ಪ್ರತ್ಯಕ್ಷ ಆದ್ರು. ವರಬಲವನ್ನ ಪಡೆದು ಹಿರಣ್ಯಕಶಿಪು ಹೊಳ್ಳಿ ಬಂದ. ಈ 6 ಜನ ಮಕ್ಕಳು ಎಲ್ಲಿ ಹೋಗ್ಯಾರ ಅಂತ ಕೇಳಿದ. ಇಲ್ಲ, ತಪಸ್ಸಿಗೆ ಹೋಗ್ಯಾರ ಅಂತಂದ್ರು. ಬಂದ್ರು. ಅವರು ಕರೆಸಿದ. ಏನ್ ತಪಸ್ಸು ಮಾಡಿದ್ರಿ? ಇಲ್ಲ, ನಾನು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡೀವಿ, ನಾವು ಒಟ್ಟ ಸಾಯಬಾರದು ಅಂತ ನಾವು ಮಾಡೀವಿ. ಅದಕ್ಕೆ ನೀವು ಸಾಯಬಾರದು ಅಂತ ತಪಸ್ಸು ಮಾಡಿದ್ರಿಂದ ನಾನು ನಿಮಗೆ ಶಾಪ ಕೊಡ್ತಾ ಇದ್ದೀನಿ, ನಿಮ್ಮ ಅಪ್ಪನ ಕೈಯಾಗಿಂದನೇ ನೀವು ಸಾಯಿರಿ. ಅವರಪ್ಪ ಕಾಲನೇಮಿ ಅಂತನ್ನುವ ದೈತ್ಯ, ಅವನೇ ಇಲ್ಲಿ ಕಂಸನಾಗಿ ಹುಟ್ಟಿದ್ದಾನೆ. ಈ ಹಿಂದಿನ ಘಟನೆಗಳೆಲ್ಲವನ್ನು ಸತ್ಯ ಮಾಡಬೇಕು ಅಂತ ಹೇಳಂತಂದ್ರೆ ಕಾಲನೇಮಿ ಅಂದ್ರೆ ಕಂಸನಲ್ಲಿರುವಂತಹ ಕಾಲನೇಮಿ ಆ 6 ಜನ ಮಕ್ಕಳನ್ನ ಕೊಲ್ಲಲೇಬೇಕು. ಅವ ಮಾಫ್ ಮಾಡಿದ ಕೂಡಲೇ ಆ ಸಿಸ್ಟಮ್ ತಪ್ಪಿದಂಗಾಯ್ತು. ಅದನ್ನ ನೆನಪು ಮಾಡ್ಲಿಕ್ಕಾಗಿ ಆ ಷಡ್ಗರ್ಭರನ್ನ ಅಲ್ಲಿ ಮತ್ತೆ ಹುಟ್ಟಿದವರು ವಸುದೇವ ದೇವಕಿಯರಲ್ಲಿ ಆ 6 ಜನ ಮಕ್ಕಳು ಹುಟ್ಟಿದ್ರು. ಹುಟ್ಟಿದ ಕೂಡಲೇನೆ ಕಂಸನ ಕೈಯಾಗ ಒಯ್ದು ಕೊಡ್ತಿದ್ದ. ಆ ಕಂಸನಲ್ಲಿ ಇದ್ದಂತಹ ಕಾಲನೇಮಿ ಹಿರಣ್ಯಕಶಿಪುವಿನ ಶಾಪ ಅಲ್ಲಿ ಸತ್ಯ ಮಾಡ್ಲಿಕ್ಕಾಗಿ 6 ಜನ ಮಕ್ಕಳನ್ನ ಕೊಂದ. 7ನೇ ಮಗನಾಗಿ ಆ ಗರ್ಭವನ್ನ ಆಕರ್ಷಿಸಿ ರೋಹಿಣಿಯಲ್ಲಿ ಬೆಳೆಸುವಂತ ದುರ್ಗಾದೇವಿಗೆ ಹೇಳ್ತಾ ಇದ್ದಾನೆ. ದುರ್ಗಾದೇವಿ ಆ ಕೆಲಸವನ್ನ ಮಾಡ್ತಾ ಇದ್ದಾಳೆ. ನೀನು ಜಗತ್ತಿನಲ್ಲಿ ಪರಮಾತ್ಮ ಹೇಳಿದ, ದುರ್ಗಾದೇವಿ ನೀನು ಆ ಕೂಸನ್ನ ಅಲ್ಲಿ ಬೆಳೆಸಬೇಕು. ಅಷ್ಟೇ ಅಲ್ಲದೇನೆ ನೀನು ಕೂಡ ನಂದಗೋಪನ ಮನೆಯಲ್ಲಿ ಹುಟ್ಟಬೇಕು. ನಾನು ಇಲ್ಲಿ ಹುಟ್ಟುತ್ತೇನೆ, ನಿಗಡದಲ್ಲಿ ಹುಟ್ಟುತ್ತೇನೆ, ನೀನು ಅಲ್ಲಿ ಹುಟ್ಟು. ನಾನು ಹುಟ್ಟಿದ ಮೇಲೆ ವಸುದೇವ ನನ್ನನ್ನು ತಗೊಂಡು ಬಂದು ಅಲ್ಲಿ ಇಡ್ತಾನೆ, ಆಮೇಲೆ ನಿನ್ನನ್ನ ಇಲ್ಲಿ ಕರ್ಕೊಂಡು ಬರ್ತಾನೆ. ಇಷ್ಟೆಲ್ಲ ವ್ಯವಸ್ಥೆಯನ್ನ ಹೇಳಿದ. 6ನೇ ಗರ್ಭ 7ನೇ ಗರ್ಭವಾಗಿ ಸಂಕರ್ಷಣ ಬಲರಾಮ ದೇವರು ಅಲ್ಲಿ ಹುಟ್ಟಿದ್ರು. ಸಂಕರ್ಷಣ ಹೆಸರು ಹೇಗದ ನೋಡ್ರಿ. ಸಮ್ಯಕ್ ಕರ್ಷಯಿತ್ವ, ಸರಿಯಾಗಿ ಆಕರ್ಷಣೆಯನ್ನ ಮಾಡಿ ಇನ್ನೊಂದು ಕಡೆಗೆ ಬೆಳೆಸ್ತಾರೆ. ಆದ್ದರಿಂದ ಸಂಕರ್ಷಣ ಅಂತ ಹೆಸರು ಬಂತು. 8ನೇ ಗರ್ಭದಲ್ಲಿ ಅದಕ್ಕೆ ಕೆಲವು ಮಂದಿಗೆ ಎಲ್ಲ ಕಡೆಗೂ ನಿದ್ದೆ ಬರ್ತಿರುವುದಿಲ್ಲ.
ಅವ್ರ ಹಾಸಿಗೆ ಅವ್ರ ತಲೆಗೆಂಬ ಬೇಕಾಗ್ತಿರ್ತದೆ. ಹಿಂಗಾಗಿ ಬದ್ರಿ ಯಾತ್ರಾ ಕೊಂಟ್ರಂತೇಳಿ ಅಂತಂದ್ರು ತಮ್ಮ ಚಾದರ ತಮ್ಮ ತಲೆಗೆಂಬ ತಗೊಂಡು ಹೋಗ್ತಿರ್ತಾರೆ. ಕಂಡಲ್ಲಿ ಮಲಗೋದು ಆಗುವುದಿಲ್ಲ. ಇದು ಕೃಷ್ಣನ ಚಟಾರಿ. ಇದು ಕೃಷ್ಣ ಕಂಡಲ್ಲಿ ಹಾಸಿಗೆ ಇನ್ನೊಬ್ರ ಮನಿ ಮಲಗಲೇ ಇಲ್ಲ. ಅದಕ್ಕೆ ಅವ ಮಲಗಬೇಕು ಶೇಷಶಾಯಿ, ಶೇಷದೇವರ ಮೇಲೆ ಮಲಗಬೇಕು. ಬಲರಾಮ ಶೇಷನ ಅವತಾರ. ಹಿಂಗಾಗಿ ಮೊದಲು ಶೇಷನನ್ನ ಗರ್ಭದಲ್ಲಿ ಕಳಿಸಿದ, ಹಾಸಿಗೆ ವ್ಯವಸ್ಥೆಯನ್ನ ಮಾಡಿಟ್ಟ. ಆಮೇಲೆ ಕೃಷ್ಣ ತಾನು ಅಲ್ಲಿ ಮಲಗಲಿಕ್ಕಾಗಿ ಬರ್ತಾ ಇದ್ದಾನೆ. 8ನೇ ಗರ್ಭದಲ್ಲಿ ಶ್ರೀಕೃಷ್ಣ ಅವತಾರ ಮಾಡಿದ. ದುರ್ಗಾದೇವಿ ಹೇಳಿದ್ಲು, ಹುಟ್ಟು ತನಕ ಅಷ್ಟೇ ನನ್ನ ಕೆಲಸ, ಹುಟ್ಟಿದ ಮೇಲೆ ನಾ ಏನ್ ಮಾಡಬೇಕು ಅಂತಂದ್ರೆ ಭಾಗವತ ಹೇಳ್ತದೆ, ದುರ್ಗೇತಿ ಭದ್ರಕಾಲೇತಿ ವಿಜಯ ವೈಷ್ಣವೀತಿ ಚ ಕುಮುದ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣೀಶಾನ ಅಂಬಿಕೇತಿ ಚ. ಈಶಾನ್ವಿ ದುರ್ಗಾದೇವಿಯ ಹೆಸರು ಅಂತನ್ನುವುದು ಭಾಗವತದಲ್ಲಿ ಬರ್ತದೆ. ದುರ್ಗೇತಿ ಭದ್ರಕಾಲೇತಿ, ನಿನ್ನ ಹೆಸರು ದುರ್ಗಾ ಅಂತಾಗಲಿ, ಭದ್ರಕಾಳಿ ಅಂತಾಗಲಿ, ವಿಜಯ ಅಂತ ಹೆಸರು ಬರಲಿ ನಿನಗೆ. ವೈಷ್ಣವಿ ಕುಮುದ ಅಂತ ನಿನ್ನ ಹೆಸರಾಗಲಿ. ಚಂಡಿಕಾ ಅಂತನೂ ನಿನ್ನನ್ನು ಕರೀತಾರೆ. ಕೃಷ್ಣ ಅಂತನೂ ನಿನ್ನನ್ನು ಕರೀತಾರೆ. ಕೃಷ್ಣ ಪುಲ್ಲಿಂಗ, ಕೃಷ್ಣ ಆವಂತ ಸ್ತ್ರೀಲಿಂಗ, ಕೃಷ್ಣ ನದಿ ಇದು ಸ್ತ್ರೀಲಿಂಗ ಶಬ್ದ. ವಸುದೇವ ಕೃಷ್ಣ ಇವ ಪುಲ್ಲಿಂಗ. ಸಂಸ್ಕೃತದೊಳಗೆ ಯಾವಾಗಲೂ ಸ್ತ್ರೀಲಿಂಗ ಶಬ್ದಗಳು ಆವಂತವಾಗಿ ಇರ್ತವೆ. ಈಕಾರ ಅಂತ, ಆಕಾರ ಅಂತ ಎಲ್ಲ ಸ್ತ್ರೀಲಿಂಗ ಶಬ್ದಗಳೇ ಇರ್ತವೆ. ಅದಕ್ಕೆ ಕೃಷ್ಣ ಅಂತ ನಿನಗೆ ಹೆಸರು ಬರಲಿ, ಮಾಧವಿ ಅಂತ ನಿನಗೆ ಹೆಸರಾಗಲಿ, ಕನ್ಯಕಾ ಪರಮೇಶ್ವರಿ ಅವೆಲ್ಲವೂ ನಿನ್ನ ಹೆಸರೇ ಆಗಲಿ. ಮಾಯಾ ಇವು ಎಲ್ಲವುದಕ್ಕೂ ಒಂದೊಂದು ಅರ್ಥವನ್ನ ಹೇಳ್ತಾರೆ. ದುರ್ಗಾ ಅಂತ ನಿನಗೆ ಯಾಕೆ ಹೆಸರು ಬಂತು ಅಂತಂದ್ರೆ ಭಕ್ತರಿಗೆ ದುರ್ಗದಂತೆ ರಕ್ಷಿಸುವವಳು, ಆದ್ದರಿಂದ ಅವಳು ದುರ್ಗಾ ಅಂತ. ದುರ್ಗಾ ಅಂತ ಹೇಳಂತಂದ್ರೆ ಒಂದು ಗುಹಾದೊಳಗೆ ಹೋದ್ರು ಅಂತಂದ್ರೆ ಯಾವ ಪ್ರಾಣಿಗಳಿಂದ ಆಗಲಿ, ಈ ಅಫ್ಘಾನಿಸ್ತಾನದೊಳಗೆಲ್ಲ ಬಂಕರ್ ಅವ ಇಲ್ರಿ, ಯಾಕ ಏನ್ ಮಾಡಿದ್ರು ಅದರೊಳಗೆ ಗುಹಾದೊಳಗೆ ಹೋದ್ರು ಸುರಕ್ಷಿತವಾಗಿ ಇರ್ತಾರೆ. ಅದಕ್ಕೆ ದುರ್ಗಾ, ನಿನ್ನನ್ನು ನೆನೆಸುವಂತಹ ಭಕ್ತರನ್ನ ನೀನು ಯಾವಾಗಲೂ ರಕ್ಷಣೆ ಮಾಡ್ತಿ, ಆದ್ದರಿಂದ ನಿನಗೆ ದುರ್ಗಾ ಅಂತ ಹೆಸರು ಇರ್ಲಿ. ಇನ್ನು ದುರ್ಜನರಿಗೆ ದುಃಖವನ್ನು ಕೊಡ್ತಾಳೆ, ಆದ್ದರಿಂದ ಅವಳು ದುರ್ಗಾ ಅಂತ. ಹೀಗೆ ಅನೇಕ ಎಲ್ಲವುದಕ್ಕೂ ಶಾರದಾ ಅಂತ ಅವಳಿಗೆ ಹೆಸರು. ಅಂದ್ರೆ ಶರದಾಹ ಶಾರಂ, ಹಿಂಸಾತ್ಮಕವಾದಂತಹ ಸಂಸಾರವನ್ನ ದ್ಯುತಿ ನಾಶ ಮಾಡ್ತಾಳೆ, ಆದ್ದರಿಂದ ಅವಳ ಹೆಸರು ಶಾರದಾ ಅಂತ ಆಗಿದೆ. ಇಷ್ಟೆಲ್ಲ ಹೆಸರಿನಿಂದ ಜಗತ್ತಿನಲ್ಲಿ ನೀನು ಪ್ರಸಿದ್ಧಳಾಗು, ನಿನ್ನ ಪೂಜೆ ನಿತ್ಯ ನಿರಂತರದಲ್ಲಿ ಆಗಿಯೇ ಆಗ್ತದೆ ಅಂತ ಹೇಳಿದ್ರು. ಆಯ್ತು. ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿಯ ತಿಥಿ, ಮಧ್ಯರಾತ್ರಿ, ರೋಹಿಣಿ ನಕ್ಷತ್ರ ಇದ್ದಾಗ ಕಪಟ ನಾಟಕ ಸೂತ್ರಧಾರಿಯಾಗಿರ್ತಕ್ಕಂತಹ ಶ್ರೀಕೃಷ್ಣ ವಸುದೇವ ದೇವಕಿಯರ ಗರ್ಭದಲ್ಲಿ ಅವತಾರವನ್ನ ಮಾಡ್ತಾ ಇದ್ದಾನೆ. 8ನೇ ಶಿಶುವಾಗಿ 6 ಜನರನ್ನ ಕಂಸ ಕೊಂದ. 7ನೇದ್ದು ದುರ್ಗಾದೇವಿ ಆಕರ್ಷಿಸಿ ಬೇರೆ ಕಡೆಗೆ ಬೆಳೆಸಿದ್ಲು. ಇವರಿಗೆಲ್ಲ ಬಂದ ಸುದ್ದಿ ಗರ್ಭಸ್ರಾವವಾಯಿತು ಅಂತ. 7ನೇದ್ದು ಹೋಯ್ತು. 8ನೇದ್ದು ಶ್ರೀಕೃಷ್ಣ ಪರಮಾತ್ಮ ತಾನೇ ಸ್ವತಃ ಅಲ್ಲಿ ಬರ್ತಾ ಇದ್ದಾನೆ. ಕೃಷ್ಣ ಬಂದದ್ದನ್ನ ನೋಡಿ ಬ್ರಹ್ಮಾದಿ ದೇವತೆಗಳು ಆ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ. ಏನಪ್ಪ ಕೃಷ್ಣ ನೀನು ಎಂತ ಅದ್ಭುತನೋ ನಿಂದು, 14 ಲೋಕಗಳ ಒಡೆಯನಾದಂತವು ನೀನು, ನಿನಗ್ಯಾಕೆ ಬೇಕಾಗಿತ್ತು ಈ ಸಣ್ಣ ಕೂಸಾಗಿ ಬರುವುದು? ಇದು ಅದ್ಭುತ. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅದ್ಭುತ ಅಂತನ್ನುವ ಒಂದೇ ಶಬ್ದದೊಳಗೆ ಇಡೀ ದಶಮಸ್ಕಂದವನ್ನು ತಗೊಂಡ್ಬರ್ತಾರ ಅವರು. ಅದ್ಭುತ ಏನ್ ಅದ್ಭುತ? 14 ಲೋಕಗಳ ಒಡೆಯ ಸಣ್ಣ ಕೂಸಾಗಿ ಬಂದದ್ದು ಅದ್ಭುತ, ರಾತ್ರಿ ಹೊತ್ತು ಹುಟ್ಟಿದ್ದು ಅದ್ಭುತ, ಜೈಲಿನಲ್ಲಿ ಹುಟ್ಟಿದ್ದು ಅದ್ಭುತ, ಸಣ್ಣ ಬಾಲಕನಾಗಿದ್ದಾಗ ತಾನು ಬಾಲಲೀಲೆಗಳನ್ನು ತೋರಿಸಿ ಇಡೀ ಜಗತ್ತನ್ನ ತಿಂದರೂ ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದರೂ ಮಂದಿ ಮನೆಯಾಗ ಹೋಗಿ ಬೆಣ್ಣಿ ಕಳತನ ಮಾಡಿದ್ದು ಅದ್ಭುತ. ಒಬ್ಬನೇ ಕೃಷ್ಣ 16,108 ವಿವಾಹ ಆದದ್ದು ಅದ್ಭುತ. ಒಬ್ಬನೇ ಕೃಷ್ಣ 18 ಅಕ್ಷೋಹಿಣಿ ಸೈನ್ಯವನ್ನು ಸೋಲಿಸ್ಲಿಕ್ಕೆ ಕಾರಣವಾದದ್ದು ಕೃಷ್ಣ, ಅದು ಅದ್ಭುತ. ಈ ಒಬ್ಬನೇ ಕೃಷ್ಣ ಪರಂಧಾಮಕ್ಕೆ ಹೋಗುವಾಗ 3 ರೂಪಗಳನ್ನು ಧಾರಣ ಮಾಡಿದ್ದು ಅದ್ಭುತ. ಹೀಗೆ ಪರಮಾತ್ಮನ ಅವತಾರದಿಂದ ಹಿಡಿದುಕೊಂಡು ಪರಂಧಾಮಕ್ಕೆ ಹೋಗುವ ತನಕ ಮಾಡಿದ ಪ್ರತಿಯೊಂದು ಕಾರ್ಯಗಳು ಕೂಡ ಅದ್ಭುತ ಅದ್ಭುತ ಅದ್ಭುತ. ಅದನ್ನು ಬ್ರಹ್ಮದೇವರು ಹೇಳ್ತಾರೆ.
ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ಕೃಷ್ಣ ಹುಟ್ಟಿದ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಬಂದಂತ ಕೃಷ್ಣ. ವಸುದೇವ ದೇವಕಿಯರು ಅದಿತಿ ಕಶ್ಯಪರ ಅಂಶ. ಅವರು ತಪಸ್ಸು ಮಾಡಿ ಕೃಷ್ಣನನ್ನ ಮಗನಾಗಬೇಕು ಅಂತ ಬಯಸಿದ್ರು. ಅವರು ಕೃಷ್ಣನಿಗೆ ಹಾಲು ಕುಡಿಸಬೇಕು ಅಂತ ಬಯಸಿದವರು ಅವರು. ಅದಕ್ಕೆ ಆಕಿ ದೇವಕಿ ಅಂದ್ಲು, ನೀ ಹಿಂಗ ಬಂದ್ರೆ ಏನ್ ಮಾಡಿ ನಾನು? ನಿನ್ನ ರೂಪವನ್ನ ನಾವು ಇದಕ್ಕಿಂತ ಮೊದಲು ಬೇಕಾದಷ್ಟು ಸಲ ನೋಡಿದ್ದೇವೆ. ಶಂಖಚಕ್ರಗಳ ಪದ್ಮವಾಗಿ ನಿನ್ನನ್ನು ನಾವು ನೋಡಿದ್ದೇವೆ. ಆದ್ರೆ ನಾವು ನೋಡಬೇಕಾದದ್ದು ದೇವರು ನಮ್ಮ ಮಗ ಆಗಿ ಬರಬೇಕು. ಕೂಸಾಗಲಿ ನನಗೆ ಹಿಂಗೆ ಬ್ಯಾಣ್ಣಿ. ಎಷ್ಟು ಅಧಿಕಾರ ಇರ್ತದಲ್ರಿ ಭಕ್ತರಿಗೆ. ದೇವರ ಜೊತೆಗೆ ಹಿಂಗ ಮಾತಾಡಬೇಕು. ಯಾರೋ ಒಬ್ರು ಅಂದ್ರಂತ, ದೇವರ ದರ್ಶನ ಕೊಡ್ಲಿಲ್ಲಂತ. ಹೋಗೋಗ ನಿನಗೆ ಯಾವ ಬಂದಿನ? ವಿಜಯದಾಸರು ತಿರುಪತಿಗೆ ಹೋಗಿದ್ರು. ತಿರುಪತಿಗೆ ಹೋದಾಗ ಎಲ್ಲ ನೋಡ್ತಾರಲ್ಲ, ತಿರುಪತಿ ಒಳಗೆ ಮಿನಿಸ್ಟರ್ ಲೆಟರ್ ತಗೊಂಡು ಹೋದ್ರು ಕಿಮ್ಮತ್ತಿಲ್ರಿ ಅವರಿಗೆ. ಅವ್ರದೇ ಒಂದು ರೂಲ್ಸ್ ರೆಸಲ್ಯೂಷನ್ ಜರಗಂಡಿ ದಬ್ಬಿಟ್ಟಾರ. ಅದಕ್ಕೆ ವಿಜಯದಾಸರಿಗೆ ಒಳಗೆ ಬಿಡ್ಲಿಲ್ಲಂತ. ಒಳಗೆ ಬಿಡ್ಲಿಲ್ಲ ಅಂದ್ರೆ ಬಿಟ್ಕೋ ಅಂತಂದ್ರೆ ಅವ್ರು ವೆಂಕಪ್ಪನ ಜೊತೆ ಡೈರೆಕ್ಟ್ ಡೀಲ್ ಅವ್ರದೆಲ್ಲ. ಯಾವ ಅಧಿಕಾರಿ ಏನು ಸಂಬಂಧ ಇಲ್ಲ. ಬಿಟ್ಕೋ ಅಂತ ಗೋಪುರ ದರ್ಶನ ಮಾಡಿದ್ರು, ಹೊರಗೆ ಕೂತು ಭಜನೆ ಮಾಡ್ಕೊತ ಕೂತ್ರು. ರಥೋತ್ಸವ ನಡೆದಿತ್ತು ಅವಾಗ. ದಾಸರು ಚಾಲು ಮಾಡಿದ್ರು, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ. ದಾಸರಿಗೆ ದೇವ್ರಿಗೆ ಹೇಳ್ತಾರೆ, ಏನಂತಿಕೊಂಡು ಇಷ್ಟು ಸೊಕ್ಕ ನಿನಗ ವೆಂಕಪ್ಪನ ಜೋಡಿ ಏನು ಅಭಯ ಮಾತಾಡ್ತೇವೆ ನಾವು? ನಮ್ಮಪ್ಪನ ಜೋಡಿನೇ ಮಾತಾಡ್ಲಿಕ್ಕೆ ಹೋಗಿಲ್ಲ, ವೆಂಕಪ್ಪನ ಜೋಡಿ ಏನ್ ಮಾತಾಡ್ತೀವಿ? ದಾಸರು ಇಂತಹ ಸತ್ತ ಇರ್ತದ ನೋಡ್ರಿ, ಎಷ್ಟು ಭಕ್ತಿ ಇರ್ತದ ನೋಡ್ರಿ ಅವರಿಗೆ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ. ನೀನ್ ತಿಳ್ಕೊಂಡಿರ್ಬೋದು ನಿನ್ ದರ್ಶನಕ್ಕೆ ತಿರುಪತಿ ತನಕ ಬಂದೀನಿ ಅಂತೇಳಿ. ಹಂಗಂದ್ರೆ ಯಾಕೆ ಬಂದಿ ಅಂತ ಕೇಳಿದ ವೆಂಕಪ್ಪನು. ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ಈ ಕ್ಷೇತ್ರಕ್ಕೆ ಬಂದ್ರೆ ಸಾಕಷ್ಟು ಜನ, ಲಕ್ಷ ಜನ ಪುಣ್ಯವಂತರು ಇಲ್ಲಿ ಬಂದಿರ್ತಾರ. ಅವರ ಪಾದವನ್ನು ನೋಡಬೇಕು ಅಂತ ನಾನಿಲ್ಲಿ ಬಂದೀನಿ ಹೊರತಾಗಿ ನಿನ್ನನ್ನು ನೋಡ್ಲಿಕ್ಕೆ ಬಂದಿಲ್ಲ. ನಿನ್ನನ್ನು ನೋಡಬೇಕು ಅಂತಂದ್ರೆ ನಮ್ಮನಿ ಪಡಸಲಿಗೆ ಒಳಗೆ ನೀ ಕಾಣ್ತೀನಿ, ನೀನು ನಮ್ಮನಿ ದೇವರೊಳಗೆ ನೀನು ಕಾಣ್ತೀನಿ. ಈಸ್ ಓಮ್ನಿ ಪ್ರೆಸೆಂಟ್ ಸರ್. ಪರಮಾತ್ಮ ಅಣುರೇಣು ತೃಣಕಾಷ್ಟ ಇದ್ದಾನೆ. ಅವನು ನೋಡ್ಲಿಕ್ಕೆ ನಾವು ತಿರುಪತಿ ತನಕ ಯಾಕೆ ಹೋಗ್ಬೇಕು? ತಿರುಪತಿಗೆ ಹೋಗೋದು, ಮಂತ್ರಾಲಯಕ್ಕೆ ಹೋಗೋದು ಆ ದೇವರ ಗುರುಗಳ ದರ್ಶನಕ್ಕೆ ಬಂದ ಭಗವದ್ ಭಕ್ತರ ದರ್ಶನಕ್ಕೆ ಹೋಗ್ಬೇಕು. ಇದು ಭಕ್ತಿ. ಭಕ್ತಿ ಜಾಸ್ತಿ ಇದ್ದಾಗ ಇಂಥದ್ದಾಗ್ತದ್ರಿ. ಅದಕ್ಕೆ ಇವ್ರು ಭಜನೆ ಚಾಲು ಮಾಡಿದ್ರು. ಅವಂಗ ಟೆನ್ಷನ್ ಐತ್ರಿ ವೆಂಕಪ್ಪ. ಬಂದವರೆಲ್ಲ ಹಿಂಗ ಬರೇ ಅವನ ದರ್ಶನಕ್ಕೆ ಅಂತೇಳಿ ಅಂದ್ರೆ ಹುಂಡ್ಯಾಗ ಯಾರು ಹಾಕ್ಲಿಲ್ಲ ಅಂತಂದ್ರೆ ನಾ ಹಿಂಗ್ ಮಾಡಿ ಲಿಟ್ರಲಿ ಹೇಳ್ತೇನೆ, ರಥೋತ್ಸವ ನಡೀತಾ ಇದ್ದದ್ದು ನಿಂತು ಬಿಡ್ತದು, ಮುಂದೆ ಹೋಗ್ಲಿಲ್ಲ ರಥ. ಪ್ರಶ್ನೆ ಹಾಕ್ಸಿದ್ರು, ಎಲ್ಲಾ ಪ್ರಯತ್ನ ಮಾಡಿ ಆನಿ ತಂದು ಕುದುರೆ ತಂದು ಎಲ್ಲಾ ಜಗಿಸಿದ್ರು ಆಗ್ಲಿಲ್ಲ. ಪ್ರಶ್ನೆ ಹಾಕಿದಾಗ ಯಾವುದೋ ಒಬ್ಬ ಭಗವದ್ ಭಕ್ತ ಸಿಟ್ಟಿಗೆದ್ದು ಹೊರಗೆ ಭಜನೆ ಕೂತಾನ, ಅವ ಬಂದು ಜಗ್ಗಿದ್ರು ಮುಂದೆ ಹೋಗ್ತದ ಅಂತ ಹೇಳಾಯ್ತು. ವಿಜಯದಾಸರಿಗೆ ಒಂದು ಪ್ರಾರ್ಥನೆ ಮಾಡ್ತಾರೆ. ವಿಜಯದಾಸರು ಇನ್ನೊಂದು ನಾಮವನ್ನ ಮಾಡಿ ರಥವನ್ನು ಜಗದಾಗ ರಥ ಮುಂದೆ ಬಂತಂತಾರೆ. ಇದು ಭಕ್ತಿ. ಅದು ಭಕ್ತಿ ಒಳಗ ಆ ಶಕ್ತಿ ಇರ್ತದೆ. ದೇವಕಿ ಹೇಳ್ತಾಳೆ, ಓ ಮಾರಾಯ, ನಿನಗೆ ಇಂಥ ರೂಪ ನೋಡ್ಲಿಕ್ಕೆ ನಾನೇನ ನಿನ್ನ ತಪಸ್ಸು ಮಾಡಿಲ್ಲ. ನನ್ನ ಕೂಸಾಗಿ ಬರ್ಬೇಕಂದ್ರೆ ಬರ್ಬೇಕಷ್ಟೇ. ಪರಮಾತ್ಮ ಹೇಳ್ತಾನೆ, ಹೌದವಾ, ನೀ ಕೇಳಿ ಎಲ್ಲ ಖರೆ ಅದ, ನೀನು ಕೂಸಾಗಿ ಬರ್ತೀನಿ. ಬಂದ ಮೇಲೆ ಏನು ಮಾಡಬೇಕು ಅಂತನ್ನೋದನ್ನು ಹೇಳ್ಬೇಕಲ್ಲ. ಅಡ್ವಾನ್ಸ್ ಪಾರ್ಟಿ ಅಂತೇಳಿ ಒಂದು CM PM ಬಂದಾಗ, ಒಬ್ರು ಪ್ರೆಸಿಡೆಂಟ್ಗಳು ಬಂದಾಗ ಬರ್ತಾವಲ್ಲ, ಹಂಗ ನನ್ನ ಕೆಲಸ ನಾನೇ ಮಾಡ್ಕೋಬೇಕಾಗದ, ಅದಕ್ಕೆ ಬಂದೀನಿ ಅಂತಂದ. ವಸುದೇವನಿಗೆ ಹೇಳ್ತಾನೆ, ನಾನು ಕೂಸಾಗಿ ಬಂದ 2ನೇ ಕ್ಷಣನೇ ನನ್ನನ್ನು ನೀನು ತಲೆ ಒಳಗೆ ಇಟ್ಕೊಂಡು ಇಲ್ಲಿಂದ ನಂದ ಗೋಕುಲಕ್ಕೆ ಹೋಗಬೇಕು. ನಂದ ಗೋಕುಲಕ್ಕೆ ನನ್ನ ಮಡದಿ ದುರ್ಗಾದೇವಿ ಅಲ್ಲಿ ಹುಟ್ಟಿದ್ದಾಳೆ, ನನ್ನನ್ನು ಅಲ್ಲಿಡಬೇಕು. ಅಲ್ಲಿಂದ ಆಕಿನ ಕರ್ಕೊಂಡು ಬರಬೇಕು. ದವಾಖಾನಿ ಒಳಗ ಕೂಸಿನ ಅದಲಾ ಬದಲಿ ಈಗ ನಡೆದಾವ ಅನ್ಕೊಂಡ್ರಿ ನೀವು? ಭಾಗವತೊಳಗೆ ಇನ್ನ ಚಾಲು ಆಗ್ಯಾವ. ಕೆಲವು ಮಂದಿ ಹೆಂಗಿರ್ತಾರ ಅಂತಂದ್ರಿ, ದೇವ್ರು ಹೇಳ್ಯಾನ ಅಂತಂದ್ಮೇಲೆ ಮಾಡಿಬಿಡ್ಬೇಕು, ಸ್ವಾಮಿಗಳು ಹೇಳ್ಯಾರ ಅಂತಂದ್ಮೇಲೆ ಮಾಡಿಬಿಡ್ಬೇಕು. ನೀವು ಸ್ವಾಮಿಗಳು ಇರ್ಬೋದ್ರಿ, ನಾವೆಲ್ಲ ದೊಡ್ಡ ಆಚಾರ ಬಂದಿ, ನಾವ್ ಹೆಂಗ್ ಮಾಡೋದು ಅನ್ನೋಂಗಿಲ್ಲ. ಹೇಳ್ಯಾರ ಅಂತಂದ್ಮೇಲೆ ತಿಳ್ಕೊಂಡು ಹೇಳಿರ್ತಾರೆ. ವಸುದೇವ ಅಂದ, ಕೃಷ್ಣ ನೀನೇನೋ ಹೇಳಿದಿ, ತಲೆ ಮೇಲೆ ಇಟ್ಕೋ, ಹೊರಗೆ ಹೋಗು ಅಂತ ಹೇಳಿ. ಹೆಂಗೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯದ? ನೋಡಲ್ಲಿ, ನಾನಿರೋದು ಜೈಲಿನೊಳಗೆ, ಅಲ್ಲಿ ಇಂಥ ದೊಡ್ಡ ಚಾವಿ ಅದ, ಅದನ್ನು ತೆಗಿಯೋದು ಹೆಂಗೆ, ಹೋಗೋದು ಹೆಂಗೆ? ನಾ ಹೊರಗೆ ಬಂದ್ರು ಸೈನಿಕರಿದ್ದಾರೆ. ದೇವರು ಹೇಳ್ತಾನೆ, ಮಹಾರಾಯ, ನನ್ನ ತಲೆ ಮೇಲರ ಇಟ್ಕೊಳ್ಳೋ ನೀನು,
ಒಮ್ಮೆ ನನ್ನನ್ನು ನೀನು ನಿನ್ನ ತಲೆ ಮೇಲೆ ಇಟ್ಕೊಂಡಿ ಅಂತೇಳಂತಂದ್ರೆ ನಿನ್ನ ಎಲ್ಲಾ ಬಂಧನಗಳನ್ನ ನಿವೃತ್ತಿ ಮಾಡುವ ಜವಾಬ್ದಾರಿ ನಂದು, ನನ್ನ ಮೇಲೆ ವಿಶ್ವಾಸ ಇಡು ಅಂತಂದ. ಸರಿ ಸರಿ ಹಂಗಂದ್ರೆ ಹಂಗ ಮಾಡ್ತೀನಿ ಅಂತಂದ. ವಸುದೇವ ತನ್ನ ತಲೆಯ ಮೇಲೆ ಕೃಷ್ಣನನ್ನ ಇಟ್ಕೊಂಡಿದ್ದಾನೆ. ಎಲ್ಲ ನಿಗಡ ಮುಕ್ತಿ ಆಯಿತು. ಬಾಗಲ ಓಪನ್ ಆಯಿತು. ಆ ಸೈನಿಕರೆಲ್ಲರೂ ಮಲ್ಕೊಂಡ್ರು. ಹೊರಗೆ ಬಂದ. ಹೊರಗೆ ಬಂದ ಕೂಡಲೇ ಶ್ರಾವಣ ಮಾಸ ಅಲ್ಲೇನ್ರಿ, ತುಂತುರು ಹನಿಗಳು ಉಳುತ್ತಿದ್ವು. ಈಗ ಕೂಸು ಹುಟ್ಟಿದವು ಅಂತ ಹೇಳಿ ಅಂತಂದ್ರೆ ಏನು ಅದಕ್ಕೆ ಹೈಜನ್ ಮೇಂಟೈನ್ ಮಾಡೋದು ಏನ್ ತಾನ. ಇವು ರೋಡ್ ಮಾಡುವ ಬರ್ತಾವ ನೋಡ್ರಿ, ಅವು ಹುಡುಗರು ನೋಡ್ರಿ ಹೆಂಗಿರ್ತಾವ. ಅವೇನು ಹುಟ್ಟುದಿಲ್ಲೋ ಬದುಕುದಿಲ್ಲೋ, ಏನು ಎಲ್ಲೋ ತಿಂತಾವ ಎಲ್ಲೋ ಇರ್ತಾವ ಹೆಂಗೋ ಮಾಡ್ತಾವ. ಈಗಿನ ಏನು ಹೈಜಿನ್ 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 ರೀಪ. ನಾವು ಹಂಗ ಬೆಳೆದ ಬಿಡ್ರಿ. ನಾವು ಏನು ಈಗಿಂದು ಹುಡುಗರು ಮತ್ತ ಏನು ಶಾಲಿಗೆ ಹೋಗಿ ಬಂದ್ವು ಅಂತಂದ್ರೆ ಶೀನ್ಕೋತನ ಬರ್ತಾವ. ಯಾಕಂದ್ರೆ ಅಲರ್ಜಿ ಅಂತ. ಹುಟ್ಟಿದ ಕೂಸು ಎಷ್ಟು ಕಾಳಜಿ ಮಾಡ್ಬೇಕು. ತಲೆ ಮೇಲೆ ಇಟ್ಕೊಂಡ ತುಂತುರು ಹನಿಗಳು ಬೀಳ್ಲಿಕ್ಕತ್ತವ. ಹೊರಗೆ ಹೊಂಟ. ತುಂತುರು ಹನಿಗಳು ಯಾಕೆ ಬರ್ಲಿಕ್ಕತ್ರಿ? 14 ಲೋಕಗಳ ಒಡೆಯ ಅಲ್ಲೇನು ವರುಣ ಮಳಿ ಬರೋದನ್ನು ನಿಂದ್ರಿಸ್ಬೇಕೋ ಬ್ಯಾಡೋ ಅಂತ ಕೇಳಿದರೆ ಅದಕ್ಕೆ ವಾದರಾಜ ಗುರು ಸಾರ್ವಭೌಮರು ರುಕ್ಮಿಣೀಶ ವಿಷಯದೊಳಗೆ ಹೇಳ್ತಾರೆ. ಮೊದಲು ಮುಂದ ಕೃಷ್ಣ ಅಂತ ಗೊತ್ತಾಗಲಾರ್ದೇನೆ ಪ್ರಳಯ ಕಾಲದ ಮಳೆಯನ್ನು ಸುರಿಸೋನಿದ್ದೀನಿ, ಅವಾಗ ನಾನು ಮುಂದೆ ಮಾಡುವ ತಪ್ಪನ್ನ ಕ್ಷಮಾ ಮಾಡು ಅಂತ ಕೇಳ್ಕೊಳ್ಳಿಕ್ಕೆ ಒಂದು ತುಂತುರು ಹನಿಗಳ ಮೂಲಕವಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕತ್ತಿದ್ದಂತ. ತುಂತುರು ಹನಿಯಿಂದ ಕೂಸಿಗೆ ತ್ರಾಸ ಆಗಬಾರದು ಅಂತನ್ನುವುದಕ್ಕೆ ಶೇಷದೇವರು ಹೆಡೆಯನ್ನ ತಕ್ಕೊಂಡು ಆ ಕೆಲಸ ಛತ್ರಿಯ ಹಾಗೆ ಆ ಕೃಷ್ಣನಿಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಅಂತ ಬಂದ್ರಂತ. ಕೃಷ್ಣಗೆ ಏನು ಪ್ರೊಟೆಕ್ಷನ್ ಕೊಡ್ತಾರ್ರಿ? ಕೃಷ್ಣನ ಪ್ರೊಟೆಕ್ಷನ್ ಒಳಗೆ ಅವ ಇರೋದು. ಆದರೂ ಯಾಕೆ ಬಂದ ಅಂತಂದ್ರೆ ವಾದರಾಜರು ಹೇಳ್ತಾರೆ, ಏನಾಗ್ಯದ್ರಿ ಇದು ಕೃಷ್ಣಾವತಾರ. ಕೃಷ್ಣಾವತಾರದೊಳಗೆ ಶೇಷದೇವರು ಅಣ್ಣ. ಇದ್ರ ಹಿಂದಿನ ಅವತಾರ ರಾಮಾವತಾರ. ರಾಮಾವತಾರದೊಳಗೆ ಶೇಷದೇವರು ತಮ್ಮ. ಹಿಂಗಾಗಿ ತಮ್ಮ ಆಗಿರೋದು ಬಹಳ ಸುಲಭ. ಅಣ್ಣ ಏನ್ ಹೇಳ್ತಾನೆ ಅದನ್ನ ಮಾಡ್ಕೊತ ಹೊಂಟ್ಬಿಟ್ರೆ ಮುಗಿದೋಗ್ಬಿಡ್ತ. ಅಣ್ಣ ಆಗೋದೇನದ ನೋಡ್ರಿ ಬಹಳ ಕಷ್ಟ. ಚಾಡಿ ಹೇಳೋದು, ಇವ ಹಿಂಗ ಮಾಡಿದ ಅವ ಹಂಗ ಮಾಡಿದ ಹೇಳ್ಕೊತ ಹೋಗೋದು, ಇವೆಲ್ಲ ಆಗ್ತದ. ಕೆಲವೊಮ್ಮೆ ಅಣ್ಣ ಆಗಿ ತಮ್ಮಗ ಬೈಬೇಕಾಗ್ತದ, ಹೊಡಿಬೇಕಾಗ್ತದ. ಅದಕ್ಕೆ ನಮ್ಮ ಮನೆಯಾಗಿನ ಅಣ್ಣ ತಮ್ಮಂದ್ರಿದ್ರು ಹೊಡೆದ್ವಿ ಬೈದ್ವಿ ಅಂತ ಹೇಳಿ ಅಂತಂದ್ರೆ ಬೇರೆ ಮಾತು. 14 ಲೋಕಗಳ ಒಡೆಯ ಕೃಷ್ಣನಿಗೆ ಬೈಯೋದು ಅಂದ್ರೇನು, ಅವನ ಬಗ್ಗೆ ಚಾಡಿ ಹೇಳೋದು ಅಂದ್ರೇನು, ಅವನ ಬಗ್ಗೆ ಹೊಡೆಯೋದು ಅಂತಂದ್ರೇನು. ಅದಕ್ಕೆ ಅಂಥವೆಲ್ಲ ಅಣ್ಣನಾದದ್ದರಿಂದ ಅನಿವಾರ್ಯವಾಗಿ ನಾನು ಮಾಡಬೇಕಾಗ್ತದೆ. ಅದಕ್ಕೆ ನನ್ನ ಕ್ಷಮಾ ಮಾಡುವಂತ ಮೊದಲೇ ಕೇಳ್ಕೊಳ್ಳಿಕ್ಕಾಗಿ ಛತ್ರಿಯಾಗಿ ಬಂದು ಕೇಳಿದ. ಅವಾಗಿನಿಂದ ಚಾಲು ಆತ್ರಿ ಛತ್ರಿ ಕೆಲಸ ಅಂತ. ಛತ್ರಿ ಅವ ಮಹಾ ಛತ್ರಿ ರೀ. ಬೆಂಗಳೂರು ಕಡೆ ಹೇಳ್ತಾರೆ, ಬೆಂಗಳೂರು ಕಡೆ ಹೇಳ್ತಾರೆ ಅವ ಮಹಾ ಛತ್ರಿ ರೀ ಅಂದ್ರೆ ಮುಂದೇನೋ ಗದ್ಲ ಮಾಡವ ಇದ್ದಾನ, ಈಗ ಬರೀ ಗುಸು ಗುಸು ಅಂತ ಅನ್ಲಿಕ್ಕತ್ತಾನ ಅಂತ ಅನ್ನೋದು ಅದರ ಅಭಿಪ್ರಾಯ ಅದಲ್ರಿ. ಇದೆಲ್ಲ ಭಾಗವತದೊಳಗೆ ಬಂದದ್ದು. ವಾದರಾಜರು ಅದನ್ನ ಎತ್ತಿ ಕೊಡ್ತಾರೆ. ರಂಗೋಲಿ ಸಾಮಾನ್ಯ ಆಚಾರ ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ಮನೆಯೊಳಗೆ ದೇವತಾ ಕಾರ್ಯಗಳವ ಅಂತ ಹೇಳಿ ಅಂತಂದ್ರೆ ಚಂದಂಗೆ ತಾಳಿಸಿ ತಳಿ ಹಾಕಿ ರಂಗೋಲಿ ಹಾಕಿರ್ತೀವಿ. ಕೃಷ್ಣ ಬಂದಾಗ ರಂಗೋಲಿ ಹಾಕಿದ್ದಿಲ್ಲೇನೋ ಅಂತ ಹೇಳಿ ಅಂತಂದ್ರೆ ವಾದರಾಜರು ಕಲ್ಪನಾ ಮಾಡ್ತಾರೆ. ತುಂತುರು ಹನಿಗಳು ಆಕಾಶದಲ್ಲಿ ಅರ್ಧ ಚಂದ್ರ, ಅಷ್ಟಮಿ ಚಂದ್ರ ಅವನು ಇರುವಾಗ ಅದು ಏನು ಚಂದ್ರನ ಪ್ರತಿಬಿಂಬ ಬಿದ್ದಿತ್ತು, ಇಡೀ ಊರೇ ರಂಗೋಲಿ ಹಾಕಿದ ಹಾಗಾಗಿತ್ತಂತೆ. ತಲೆ ಮೇಲೆ ಇಟ್ಕೊಂಡ ಯಮುನಾ ನದಿ ದಾಟಬೇಕಾಗ್ಯದ, ಅತ್ಲಾಗ ಹೋಗ್ಬೇಕಾಗ್ಯದ. ನಾವೆಲ್ಲ ರಮಾನಂದ ಸಾಗರನ ಸೀರಿಯಲ್ ನೋಡಿದವ್ರಲ್ಲೇನ್ರಿ, ವಸುದೇವ ಹಿಂಗೆ ತಗೊಂಡು ಹೋದ, ಹಿಂಗೆ ಟರ್ ಅಂತ ಹೇಳಿ 2 ಬಾಗ್ಲ ತಗದಂಗಾಗಿ ಬಿಡ್ತು, ನಡು ಆರಾಮಾಗಿ ಹೋದ. ಹಂಗಲ್ಲ, ಭಾಗವತ ಬಹಳ ಚಂದ ಹೇಳ್ತದ. ಹಂಗಲ್ಲ, ವಸುದೇವ ತನ್ನ ತಲೆ ಮೇಲೆ ಕೂಸನ್ನು ಇಟ್ಕೊಂಡ. ಯಮುನಾ ಪ್ರವಾಹ ಬಹಳ ಮತ್ತು ಆಳನೂ ಬಹಳ. ಕೃಷ್ಣ ಬಂದ ಅಂತ ಆ ಪ್ರವಾಹವನ್ನ ಕಡಿಮೆ ಮಾಡ್ಕೊಂಡ್ಲಂತೆ. ಆ ಪ್ರವಾಹವನ್ನ ಕಡಿಮೆ ಮಾಡ್ಕೊಳ್ಳೋದಲ್ದೇನೆ ಆಳವನ್ನೂ ಕಡಿಮೆ ಮಾಡ್ಕೊಂಡ್ಲಂತೆ. ಎಷ್ಟಿಟ್ಲು ತನ್ನ ಆಳ ಅಂತ ಹೇಳಂತಂದ್ರ ಈ ವಸುದೇವನ ಕಂಠದ ತನಕ ಆಕೆ ಹರಿತಿದ್ಲಂತ. ಸಮುದ್ರದೊಳಗ ನದಿ ಒಳಗ ನಡೆದವರಿಗೆ ಕಲ್ಪನಾ ಇರ್ತದ. ಒಂದು ಹೆಜ್ಜೆ ಇಟ್ರು ಅಂತಂದ್ರೆ ಒಂದ್ ಸ್ವಲ್ಪ ಕೆಳಗೆ ಹೋಗ್ತದ, ಹೌದಲ್ರ? ಕೆಳಗಿದ್ದವ್ರಿಗೆ ಕಲ್ಪನಾ ಬರೋದಿಲ್ಲ, ಅದು ನಮ್ಮಂಥವ್ರಿಗೆ ಕಲ್ಪನಾ ಬರ್ತದ. ಎಷ್ಟು ದಪ್ಪ ಇರ್ತೀವಿ ಅಷ್ಟು ಒಳಗೆ ಹೋಗ್ತದ. ಬಹಳ ಚಂದ ಹೇಳ್ತದ ಭಾಗವತ. ವಸುದೇವನು 8 ವರ್ಷದಿಂದ ಜೈಲಿನೊಳಗಿದ್ರು
ಜೈಲಿನ ಊಟ ಚಲೋ ಕೊಡ್ತಿದ್ದ, ವ್ಯವಸ್ಥೆ ಮಾಡ್ತಿದ್ದ. ಹಿಂಗಾಗಿ ಅವನೇನು ತೆಳ್ಳಗೇನು ಆಗಿದ್ದಿಲ್ಲ. ಅವನು ಒಂದು ಹೆಜ್ಜೆ ಇಟ್ಟುಕೊಳ್ಳೆ ಸ್ವಲ್ಪ ಕೆಳಗೆ ಹೋಗ್ತಿದ್ದಂತೆ. ಕೆಳಗೆ ಹೋದ್ಕೊಳ್ಳೆ ಕಂಠದ ತನಕ ಹರಿಯುವಂತಹ ಯಮುನಾ ಜಿಗದ ಜಿಗದ ಕೃಷ್ಣನ ಪಾದ ಮುಟ್ತಿದ್ಲಂತ. ಒಂದು ಹೆಜ್ಜೆ ಇಟ್ಟುಕೊಳ್ಳೆ ಪಾದ ಮುಟ್ತಿದ್ಲು, ಮತ್ತೊಂದು ಹೆಜ್ಜೆ ಇಟ್ಕೊಳ್ಳೆ ಕೆಳಗೆ ಬರ್ತಿದ್ಲಂತ. ಯಾಕೆ ಹಂಗೆ ಮಾಡ್ತಿದ್ಲು ಅಂತ ಹೇಳಂತಂದ್ರೆ, ಹೆಣ್ಮಕ್ಳೊಳಗೆ ಅಸೂಯ ಭಾಳ ಅಂತಾರೆ. ಇದು ಯಾವುದೋ ನನ್ನ ಮಾತಲ್ಲ, ಇದು ಭಾಗವತೊಳಗಿದೆ. ಹೆಣ್ಮಕ್ಕಳಲ್ಲಿ ಅಸೂಯ ಭಾಳ ಅಂತ. ಜಗತ್ತಿನಲ್ಲಿ ಯಾರೇ ಕೇಳ್ರಿ ನೀವು, ಸ್ನಾನ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಮಾಡ್ಬೇಕು? ಗಂಗಾ ಸ್ನಾನ, ತುಂಗಾ ಪಾನ. ಯಮುನಾ ಹೆಸರೇ ಇಲ್ಲ. ಗಂಗಾ ಸ್ನಾನ ಅಂತಂದ್ರೆ ಅಷ್ಟು ಪವಿತ್ರವಾದ ನೀರು, ಯಮುನಾ ತುಂಗಾ ಅಂತ ಹೇಳಂತಂದ್ರೆ ಅಷ್ಟು ಸ್ವೀಟ್ ನೀರು. ಇರಿಬಿ ಹತ್ತಿದ್ವು ಅಂತ ಕೇಳ್ತಿದ್ವಿ ನಾವು. ಈಗೆಲ್ಲ ಇಂಡಸ್ಟ್ರಿ ಬಂದು ಹಾಳಾಗಿರ್ಬೇಕು. ಬರೇ ತುಂಗಾ ನೀರು ಏನದಲ್ರಿ, ಕುಡಿಲಿಕ್ಕೆ ಬಹಳ ಸ್ವೀಟು. ಹಿಂಗಾಗಿ ಗಂಗಾ ಸ್ನಾನ, ತುಂಗಾ ಪಾನ. ಎಲ್ಲಾರು ಹಿಂಗ ಅನ್ಕೊಳ್ಳಿ, ಯಾರಾದ್ರೂ ಯಮುನಾ ಸ್ನಾನ ಅಂತ ಯಾಕೆ ಅನ್ನೋದಿಲ್ಲ ಅಂತ ಒಮ್ಮೆ ವಿಚಾರ ಮಾಡಿದ್ಲಂತೆ. ಇಲ್ಲ, ಭಗವಂತನ ಪಾದದಿಂದ ಹುಟ್ಟಿದ್ರಿಂದ ಗಂಗಾಗಿ ಕಿಮ್ಮತ್ತು. ಸ್ವಯಂ ಗಂಗಾ ಕಿಮ್ಮತ್ತಿಲ್ಲ, ಭಗವಂತನ ಪಾದೋದಕ ಅಂತ ಆಕಿ ಕಿಮ್ಮತ್ತದ. ಅದಕ್ಕೆ ನಾಳೆ ಮೋದಿಜಿಯವರು ಈ ನದಿಗಳನ್ನೆಲ್ಲ ನ್ಯಾಷನಲೈಸ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಅದ. ನ್ಯಾಷನಲೈಸ್ ಮಾಡಿದಾಗ ನಮಗೂ ಗಂಗಾ ನೀರು ಬಂದರೂ ಬರ್ಬೋದು, ಹೇಳಿಕ್ ಬರೋದಿಲ್ಲ. ಅಕಸ್ಮಾತ್ ಹಂಗೇನಾರ ಆಗಿ ಗಂಗಾ ನೀರು ಬತ್ತಿ ಹೋಯ್ತು ಅಂತ ಹೇಳಂತಂದ್ರೆ ಸೆಕೆಂಡ್ ಆಪ್ಷನ್ ನಂದಿರ್ಲಿ. ಗಂಗಾ ಇಲ್ಲದೆ ಇದ್ದಾಗ ಯಮುನಾದೊಳಗೂ ಸ್ನಾನ ಮಾಡಬಹುದು. ಯಾಕಂತಂದ್ರೆ ಗಂಗಾ ಪರಮಾತ್ಮನ ಪಾದದಿಂದ ಹುಟ್ಟಿದಾಕೆ, ಯಮುನಾ ಪರಮಾತ್ಮನ ಪಾದವನ್ನ ಮುಟ್ಟಿದಾಕೆ ಅಂತ ಅನ್ನೋದಕ್ಕೆ ನನಗ ಕಿಮ್ಮತ್ ಬರಲಿ ಅಂತ ಅನ್ನೋದಕ್ಕೆ ಜಿಗದು ಯಮುನಾ ಕೃಷ್ಣನ ಪಾದವನ್ನ ಮುಟ್ಟುತ್ತಿದ್ಲಂತೆ. ಮುಟ್ಟಿದ್ಲು. ಆ ವಸುದೇವ ಕರ್ಕೊಂಡು ಹೋದ, ಕೃಷ್ಣನನ್ನ ಕೆಳಗಿಟ್ಟ, ದುರ್ಗಾದೇವಿಯನ್ನ ತಲೆ ಮೇಲೆ ಹೊತ್ಕೊಂಡು ಹೊಳ್ಳಿ ಬರ್ತಾ ಇರಬೇಕಾದಾಗ ಸತ್ಯಧರ್ಮ ತೀರ್ಥರು ಬಹಳ ಸುಂದರವಾಗಿ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಹೋಗೋ ಮುಂದಾಗ ಒಬ್ಬ ವಸುದೇವ ಇದ್ದ, ಬರೋ ಮುಂದಾಗ ಒಬ್ಬ ವಸುದೇವ ಇದ್ದ ಅಂತ. ಒಬ್ಬನೇ ವಸುದೇವ, ಅರ್ಥವನ್ನ ಬೇರೆ ಮಾಡ್ತಾರೆ. ಹೋಗೋ ಮುಂದಾಗಿದ್ದ ವಸುದೇವ ಏನು ಅಂತಂದ್ರೆ, ದೇವ ಏವ ವಸುಹು ಯಸ್ಯ ಸಹ ವಸುದೇವ. ಯಾರಿಗೆ ದೇವರೇ ವಸು ಅಂತಂದ್ರೆ ಸಂಪತ್ತು, ಅವನು ವಸುದೇವ. ದೇವರನ್ನ ತಲೆ ಮೇಲೆ ಇಟ್ಕೊಂಡೋದಿಲ್ರಿ, ಹಿಂಗಾಗಿ ಅವನಿಗೆ ದೇವರೇ ಸಂಪತ್ತು. ಹಿಂಗಾಗಿ ಯಾರು ದೇವರನ್ನೇ ಸಂಪತ್ತು ಅಂತ ತಿಳ್ಕೊಳ್ತಾರೋ ಅವರಿಗೆ ಬಂಧನ ನಿವೃತ್ತಿ. ಏನ್ ಮಾಡಿದ? ದೇವರನ್ನ ಕೆಳಗಿಟ್ಟ, ದುರ್ಗಾದೇವಿಯನ್ನ ತಲೆ ಮೇಲೆ ಇಟ್ಕೊಂಡ. ಅವಾಗೇನಾಯ್ತು? ವಸುರೇವ ದೇವ ಯಸ್ಯ ಸಹ. ಯಾರಿಗೆ ಸಂಪತ್ತೇ ದೇವರು, ರೊಕ್ಕನೇ ದೇವರು, ಬಂಗಾರನೇ ದೇವರು, ಮನಿ ಜಾಗನೇ ದೇವರು ಅಂತ ತಿಳ್ಕೊಳ್ತಾರೋ ಅವರಿಗೆ ಬಂಧನ ಪ್ರಾಪ್ತಿ. ಇಂತಹ ಒಂದು ಸಾಮಾನ್ಯವಾದಂತಹ ವಿಚಾರವನ್ನ ಅದ್ಭುತ ರೀತಿಯಿಂದ ನಮಗೆ ವಸುದೇವ ಅನ್ನುವ ಶಬ್ದದಿಂದ ತೋರಿಸ್ತಾರೆ. ಕೃಷ್ಣ ಅಲ್ಲಿದ್ದಾನೆ, ದುರ್ಗಾದೇವಿ ಬಂದ್ಲು. ಜೈಲಿನೊಳಗೆ ಬಂದ ಕೂಡಲೇ ಮತ್ತೆ ಯಥಾ ಪ್ರಕಾರ ಜೈಲಿನಲ್ಲಿ ಕೀಲಿ ಬಿತ್ತು. ಜೋರಾಗಿ ಅತ್ಲು ದುರ್ಗಾದೇವಿ. ಅತ್ತ ಕೊಳ್ಳೇನೆ ಎಲ್ಲಾ ಜನರಿಗೂ ಎಚ್ಚರವಾಗುತ್ತದೆ. ಯಾವ್ಯಾವ ಸೈನಿಕರು ಮಲ್ಕೊಂಡ್ರಲ್ರಿ, ಎಲ್ಲಾರ್ಗೂ ಎಚ್ಚರ ಆಯ್ತು. ದುರ್ಗಾದೇವಿ ಕೆಲಸನೇ ಇದ್ರಿ. ನಿದ್ದಿ ಕಂಟ್ರೋಲ್ ಆಗಬೇಕು ಅಂತ ಹೇಳಂತಂದ್ರೆ ದುರ್ಗಾದೇವಿಯ ಆಶೀರ್ವಾದ ಬೇಕು. ನಿದ್ದಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆ ಇರಲಿ, ದುರ್ಗಾ ಸ್ತೋತ್ರವನ್ನ ಪಾರಾಯಣ ಮಾಡ್ರಿ, ನಿದ್ದಿಯ ಎಲ್ಲಾ ಸಮಸ್ಯೆಗಳು ಹೋಗ್ತವೆ. ನಿದ್ದೆ ಎಲ್ಲಾ ಸಮಸ್ಯೆ ಅಂತಂದ್ರೆ ಏನ್ರಿ? ಕೆಲವು ಹುಡುಗರಿಗೆ ಏನಿರ್ತಾವ್ರಿ, ಪುಸ್ತಕ ಹಿಡ್ಕೊಂಡ್ಕೊಳ್ಳಿ ನಿದ್ದೆ ಬರ್ತಿರ್ತಾವ, ಅದು ನಿದ್ದೆ ಸಮಸ್ಯೆನೇ. ಇಲ್ಲ, ನನ್ನ ಪುರಾಣದಾಗ ಹಂಗ ಆಗುದಿಲ್ಲ. ಪುರಾಣ ಕೇಳೋರ್ದೆ ನಿದ್ದಿ ಹೊಟ್ಟೆ ಬರ್ತಿರುವುದಿಲ್ಲ. 28 ಟೆನ್ಷನ್. ನಿದ್ದಿ ಹಿಂಗ್ ವಿಚಿತ್ರದಲ್ರಿ ದೇವ್ರು ಕೊಟ್ಟದ್ದು. ಅದು ಬಂತು ಅಂತಂದ್ರೆ ಎಲ್ಲಾ ಮರೆಸ್ತದ, ಅದು ಬರ್ಲಿಲ್ಲ ಅಂತಂದ್ರೆ ಎಲ್ಲಾನು ನೆನೆಸ್ತದ. ನಿದ್ದಿಯ ಸ್ವಭಾವನೆ ಹಿಂಗದ ಇದೆ. ಅದಕ್ಕೆ ನಿದ್ದಿಗೆ ಬಹಳ ನಿದ್ದೆ ಮಾಡ್ತಿದ್ರು. ದುರ್ಗಾ ಸ್ತೋತ್ರವನ್ನ ಹೇಳಿ ನಿದ್ದೆಯನ್ನ ಕಂಟ್ರೋಲ್ ಮಾಡಬಹುದು. ಗುಳಿಗೆ ತಗೊಂಡು ನಿದ್ದೆ ಮಾಡೋರು ಕೆಲವು ಜನ ಇರ್ತಾರೆ ನೋಡ್ರಿ, ಅವ್ರು ಇದನ್ನ ಪ್ರಾಕ್ಟೀಸ್ ಮಾಡ್ರಿ. ಒಂದು ತಗೋತಿದ್ರಿ ಅಂತಂದ್ರೆ ಅರ್ಧ ಗುಳಿಗೆ ತಗೊಳ್ರಿ, ದುರ್ಗಾ ಸ್ತೋತ್ರ ಹೇಳ್ರಿ, ನಿದ್ದೆ ಬರ್ಲಿಕ್ಕೆ ಚಾಲು ಆಗ್ತದ. ಮುಂದೆ ಆ ಅರ್ಧ ಗುಳಿಗೆಯನ್ನೂ ಬಿಟ್ಟು ಬರೀ ದುರ್ಗಾ ಸ್ತೋತ್ರವನ್ನ ಹೇಳಿದ್ರೆ ಸಮೃದ್ಧವಾಗಿ ನಮಗೆ ನಿದ್ದೆ ಬರ್ತದೆ. ದುರ್ಗಾದೇವಿ ಅತ್ತ ಕೊಳ್ಳೇನೆ ಸೈನಿಕ ಬಂದ, ಕೂಸು ಹುಟ್ಟಿತು ಅಂತ ಕಂಸನಿಗೆ ಹೇಳಿದ. ಕಂಸ ಮತ್ತ ಆ ಕೂಸನ್ನ ತಗೊಂಡು ಬರ್ರಿ ಅಂತಂದ. ಕೂಸನ್ನ ಕೊಟ್ರು.
ಆ ಕೂಸನ್ನು ಎಷ್ಟು ಬೀಭತ್ಸಕರವಾಗಿ ಕೊಲ್ತಿದ್ದ ಕಂಸ ಅಂತೇಳಿ ಅಂತಂದ್ರೆ, 2 ಕಾಲನ್ನು ಹಿಂಗೆ ಹಿಡಿತಿದ್ದಂತ ಕೂಸಿಂದ, ತಲೆ ಕೆಳಗೆ ಮಾಡಿ 2 ಕಾಲನ್ನು ಹಿಂಗೆ ಹಿಡಿತಿದ್ದ, ಹಿಂಗೆ 3 ಸಲ ತಿರುಗಿಸ್ತಿದ್ದ, 3ನೇ ಸಲ ಮ್ಯಾಲೆ ಬಿಡ್ತಿದ್ದ, ಕೆಳಗೆ ಬಂದು ಬಿದ್ದು ಕೂಸು ಮರಣ ಹೊಂದಬೇಕು. 3 ಸಲ ತಿರುಗಿಸಿದ, ಮ್ಯಾಲೆ ಬಿಟ್ಟ, ಕೆಳಗೆ ಬರಲೇ ಇಲ್ಲ. ಮ್ಯಾಲೆ ನೋಡಿದ, ಯಾವ್ದೋ ಗಿಡದಾಗ ಪಡದಾಗ ಸಿಕ್ಕೊಂಡದನ ಅಂತ ಹೇಳಿ ನೋಡಿದ, ದುರ್ಗಾದೇವಿ ಹುಲಿಯ ಮೇಲೆ ಅಷ್ಟಭುಜಗಳನ್ನ ಧಾರಣ ಮಾಡಿಕೊಂಡು, ಕಿರೀಟಾದಿಗಳನ್ನು ಹಾಕಿಕೊಂಡು, ಆಯುಧಗಳನ್ನ ಕೈಯಲ್ಲಿ ಹಿಡಿದು ಅವಳಿಗೆ ಕಂಸನಿಗೆ ಹೇಳ್ತಾ ಇದ್ದಾಳೆ, ನನ್ನನ್ನೇನು ಕೊಲ್ತೀಯೋ ಮೂಢ, ನಿನ್ನನ್ನ ಕೊಲ್ಲುವಂತಹ ಶಕ್ತಿ ಈಗಾಗಲೇ ನಂದಗೋಕುಲದಲ್ಲಿ ಯಾದವರ ಕುಲದಲ್ಲಿ ಹುಟ್ಟಿ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ರೊಕ್ಕ ತೂರಬಾರದು ಅಂತ ಹೇಳ್ತಾರಲ್ರಿ. ದುರ್ಗಾದೇವಿ ಲಕ್ಷ್ಮೀದೇವಿ ಇದ್ದಂಗ, ಒಮ್ಮೆ ತೂರಿದಿವಿ ಅಂತಂದ್ರೆ ಮತ್ತೆ ನಮ್ಮ ಕೈ ಸಿಗುದಿಲ್ರಿ ಆಕೆ, ಅದಕ್ಕೆ ರೊಕ್ಕ ತೂರಬಾರದು ಅಂತನೋ ಮಾತನ್ನ ಹೇಳ್ತಾ ಇದ್ದಾರೆ. ಅವಾಗ ಮೀಟಿಂಗ್ ಮಾಡಿದ ಕಂಸ, ಯಾರ್ಯಾರನ್ನ ಕರೆಸ್ಬೇಕು, ಆ ನಂದಗೋಕುಲದಲ್ಲಿ ಹೆಂಗ ಕೂಸನ್ನ ಕರ್ಕೊಂಡು ಬರಬೇಕು, ಆ ಕೂಸನ್ನ ಹೆಂಗ ಕೊಲ್ಲಬೇಕು, ಯಾದವರ ಜೊತೆಗೆ ನಾವು ಹೆಂಗ ಡೀಲ್ ಮಾಡ್ಬೇಕಿನ್ಮೇಲೆ ಅಂತನ್ನುವ ಎಲ್ಲ ವಿಚಾರಗಳನ್ನ ನಾಳಿನ ದಿವಸ ಹಾಗೂ ನಾಡದ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನ ಇಲ್ಲಿ ಮುಕ್ತಾಯ ಮಾಡ್ತೇನೆ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.